ಇಂಡಿಪೆಂಡೆಂಟ್ ಆಗಿ ವರ್ಕ್ ಆಗುತ್ತೆ ಅನ್ನೋ ಓಡಕ್ ಬರ್ತಾ ಇದ್ವಿ ಅಥವಾ ಕಾಫಿ ಬ್ರೇಕ್ ತಗೊಂಡ್ವಿ. ಸೊ ವಿ ಡಿಸ್ಕಸ್ಡ್ how communication is not dependent on one language. Okay, communication can be done in any language here. It's independent. Both communication and languages are independent entities. Okay. One thing now, avage maatadilla, we talked about what is natural, what is not natural. Communication and bandaga, we look at more of expression when we are talking, right? When it comes to language, we follow the rules. Rules are nothing but grammar. In particular way we express ourselves when it comes to language. Communication is more of expression. So even you ಮಾತಾಡಿಲ್ಲ ಅಂತ ಹೇಳಿದ್ರು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮೂಲಕ ನೀವು ಎಷ್ಟೊಂದು ಈ ವಿಷಯನ ಕನ್ನಡ ಮಾಡ್ಬಿಟ್ಟಿರ್ತೀರ ಎದುರುಗಡೆ ಇರೋರಿಗೆ ಅಲ್ವಾ. ಸೊ these are some of the things that we have listed down here to reinforce the fact that communication and language are two independent entities. Okay. Now, let us come back to our actual implementation part that we have been thinking of. So, we'll skim through the syllabus structure. Ivaga in class heng nadiyutte in munde workshop ivaga heng nadiyutte andre we'll go through each unit. First syllabus structure na nodbidana. At a higher level ಏನಕ್ಕೆ ಹಂಗಾಗಿರೋದು ಸಿಲೆಬಸ್ ಅಂತ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಹೇಳ್ತೀನಿ. ವೈ ಇಟ್ ಈಸ್ ರಿಕ್ವೈರ್ಡ್, ವೈ ಇಟ್ ಈಸ್ ಡನ್ ಅಂತ ಹೇಳ್ತೀನಿ. ದೆನ್ ವಿಲ್ ಗೋ ಟು ಆಕ್ಟಿವಿಟೀಸ್. ಕ್ವಿಕ್ ಆಗಿ ವಿಲ್ ಡೂ ಫ್ಯೂ ಆಕ್ಟಿವಿಟೀಸ್. ನೌ ವಾಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ದಿಸ್? ಸಿಲೆಬಸ್ದು ನಿಮಗೆ ಪರಿಚಯನೂ ಚೆನ್ನಾಗಾಗತ್ತೆ. ಏನಕ್ಕೆ ಆ ಥರ ಅದನ್ನ ಕ್ರಿಯೇಟ್ ಮಾಡೋದು ಅನ್ನೋದು ಗೊತ್ತಾಗತ್ತೆ ನಿಮಗೆ. ಅದನ್ನ ನೀವು ಮಕ್ಕಳನ್ನ ತಗೊಂಡೋಗಿ ಅದ್ರಲ್ಲಿ ಏನಕ್ಕೆ ನೀವು ಮುಖ್ಯವಾಗಿ ಪ್ರಾಮುಖ್ಯತೆ ಕೊಡಬೇಕು ಅಂತ, ಯಾವುದಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ. ಇವಾಗ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ನಾಟ್ ಕಂಪ್ಲೀಟ್ಲಿ ಈಚ್ ಪಾರ್ಟ್ ಆಫ್ ಸ್ಪೀಚ್ ಇನ್ ಡೆಪ್ತ್ ಜೆರಡ್ಸು ವರ್ಬ್ಸು ಅದೆಲ್ಲ ಕಲ್ತ್ಕೊಳ್ಳೋದೆಲ್ಲ ನಾನು ಕಾನ್ಜುಗೇಟಿಂಗ್ ವರ್ಬ್ಸ್ ಎಲ್ಲ ಹೇಳ್ಕೊಡಿ ಅಂತ ಹೇಳಲ್ಲ. ಸುಮ್ಮನೆ ವರ್ಬ್ ಅಂದ್ರೆ ಕ್ರಿಯಾಪದ ಲೆವೆಲಲ್ಲಿ ಗೊತ್ತಿರ್ಬೇಕಷ್ಟೇ ಅವ್ರಿಗೆ. ಅದನ್ನ ಹೆಂಗ್ ಬರಿಬೋದು? ಕನ್ನಡದಲ್ಲಿ ಹೋಗುತ್ತಿದ್ದಾನೆ, ನಗೆಯುತ್ತಿದ್ದಾಳೆ ಅನ್ನೋದು ನಾವು ಕನ್ನಡದಲ್ಲಿ ಹೆಂಗೆ ಹೇಳ್ತೀವೋ ಇಂಗ್ಲೀಷಲ್ಲಿ ಮಾಡ್ಬೇಕಾದ್ರೆ ಯಾವ ಥರ ಹ್ಯಾಂಡ್ ಹೋಲ್ಡಿಂಗ್ ನೀವು ಮಾಡಬೇಕು ಅಷ್ಟನ್ನ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ದಟ್ ಈಸ್ ದ ಇಂಟೆನ್ಷನ್. ಎಂಡ್ ಆಫ್ ಇಟ್ ಆ ಮಗು ಅಕಸ್ಮಾತ್ ನಾನು ಇಂಗ್ಲೀಷ್ ಬರಲ್ಲ ಅಂತ ಮಾತಾಡ್ತಿದ್ರೆ, ಇವಾಗ ಬೆಂಗಳೂರಲ್ಲಿ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಹೇಳ್ಕೊಳ್ಳಿ, ಎಕ್ಸಾಂಪಲ್ ಕೊಡ್ತಿದ್ದೀನಿ ಸರ್, ನಾನು ಟೆರಿಟರಿ ವೈಸ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಬೆಂಗಳೂರಲ್ಲೋ ಮೈಸೂರಲ್ಲೋ ಮಂಡ್ಯದಲ್ಲೋ ಯಾವುದೋ ಒಂದು ಊರಲ್ಲಿ ಇಂಗ್ಲೀಷ್ ಬರಲ್ಲ, ನಂಗೆ ಮಾತಾಡೋದು ತುಂಬ ಇಂಟ್ರೆಸ್ಟ್ ಇದೆ ಬಟ್ ಇಂಗ್ಲೀಷ್ ಬರಲ್ಲ, ನಾನು ಅದಕ್ಕೆ ಮಾತಾಡಲ್ಲ ಅನ್ನೋ ಮಗುಗೆ ಈ ಥರದ್ದು ಹೆಲ್ಪ್ ಆಗುತ್ತೆ. ಕೆಲವೊಂದು ವಿಷಯ ಮಕ್ಕಳಿಗೆ ಬರಬೇಕು, ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಮಾತಾಡೋಕ್ಕೆ ಬರಲ್ಲ ಅಂದಾಗ there is a different approach that I want to teach you. What you need to do with the student aside. That way we are covering both the aspect. End of it, what is the goal we are trying to achieve? That the child is confidently is able to talk or speak. Okay, na? Done. Let us go through syllabus structure first. Every unit you will have the same thing. Every unit, before I start every unit, I will go through the structure with you once. And then we will get into the activities, details of the structure of the mind. Same pattern will follow for all the units. Okay? Syllabus structure illide ನೋಡಿ. First one is English introduction. First one is English introduction. ಇದನ್ನ ಏನು ಮಾಡ್ತೀವಿ? ಡೈರೆಕ್ಟ್ ಆಗಿ ಇಂಗ್ಲಿಷ್ ಅಂತ ಕೊಟ್ಬಿಟ್ಟಾಗ ನಾನು ಇಂಗ್ಲಿಷ್ ಅಂದ್ರೆ ಬರೀ ಗ್ರಾಮರ್ ಅನ್ನಲ್ಲ. ಇವಾಗ ಕನ್ನಡ ಅಂದ್ರೆ ಬರೀ ಗ್ರಾಮರ್ ಅಲ್ಲ, ನಾನು ಕನ್ನಡ ಮಾತಾಡಿ ಗೊತ್ತಿರಬೇಕು. ಸ್ವಾತಂತ್ರ್ಯ ಬಂದೆನು ಅಥವಾ ನಾನು ಅದರ ಕನ್ನಡ ಒಂದೊಂದು ಲೆಟರ್ನ ಪೋಣಿಸಿ ಮಾತಾಡೋದು ಫಸ್ಟ್ ಬರಬೇಕು. ಅದನ್ನೇನು ಹೇಳ್ತಾರೆ? ನಾನು ಕನ್ನಡದಲ್ಲಿ ನಾನು ಮಾತಾಡಿ ಒಂದೊಂದು ವರ್ಡನ್ನ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ, ಪದ ಉಚ್ಚಾರಣೆ ಅನ್ನೋದು ಫಸ್ಟ್ ಗೊತ್ತಾಗಬೇಕು. ಅದಕ್ಕೆ ನಾವು ಇಲ್ಲಿ ಏನು ಮಾಡಿದ್ದೀವಿ, ಇಂಗ್ಲೀಷ್ನ ಪ್ರೊನೌನ್ಸಿಯೇಷನ್ ಇಂದ ನಾವು ಟಾರ್ಗೆಟ್ ಮಾಡಿದ್ದೀವಿ. ಮಾತಾಡೋದು ಅಷ್ಟೇ, ಸುಮ್ಮನೆ ಇಂಗ್ಲೀಷ್ ಅನ್ಬಿಡೋದಲ್ಲ, ಡೈರೆಕ್ಟ್ ಆಗಿ ಇದಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಗ್ರಾಮರ್ ಕೊಟ್ಬಿಡೋದಲ್ಲ. ನೋಡಿ, ಗ್ರಾಮರ್ ನಿಮ್ಗೆ 15ನೇ ಪೇಜಿಗೆ ಬರುತ್ತೆ. ನೀವು 15ನೇ ಪೇಜ್ ಬರೋಷ್ಟೊಳಗೆ there are so many things that the child has to learn. Language is more of how will you learn a language? By speaking, listening, reading and writing. ರೈಟ್ ಮಾಡಿದ್ರೆ ನಿಮ್ಗೆ ರಿಟರ್ನ್ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ತಲೆಯಲ್ಲಿ ಏನೋ ಒಂದು ವಿಷಯ ಇರುತ್ತೆ ನೋಡಿ, ನೀವು ಬರೆಯೋಕ್ಕೆ ಹೋದಾಗ ತಲೆನೇನೋ ನೀಟಾಗಿ ಬರ್ತಾ ಇರುತ್ತೆ, ಬಟ್ ಬರೀಬೇಕು ಹೋದಾಗ ಪದಗಳ ಜೋಡಣೆ ಲಾಜಿಕಲ್ ಆಗಿ ಆಗಲ್ಲ. ಎಷ್ಟೋ ಜನಕ್ಕೆ ಇದು ಕಷ್ಟ ಇರುತ್ತೆ, ರೈಟರ್ಸ್ ಬ್ಲಾಕ್ ಅಂತ ಹೇಳ್ತಾರೆ. ಓಕೆ, ಸೊ
ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ನಾವಿಲ್ಲಿ ಏನು ಹೇಳ್ತೀವಿ ಅದಕ್ಕೆ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಪ್ರೊನೌನ್ಸಿಯೇಷನ್. ಲ್ಯಾಂಗ್ವೇಜ್ ಕಲ್ತ್ಕೊಳ್ಳೋದು ನಿಮಗೆ ಯು ಶುಡ್ ಬಿ ಏಬಲ್ ಟು ಲಿಸನ್ ಅಂಡ್ ಪ್ರೊನೌನ್ಸ್ ಇಟ್. ಉಚ್ಚಾರಣೆ ಬರಬೇಕು, ಪದ ಉಚ್ಚಾರಣೆ. ಸೊ ನಾವು ಪ್ರೊನೌನ್ಸಿಯೇಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಪ್ರೊನೌನ್ಸಿಯೇಷನ್ ಅಂದ್ರೆ ಏನು? ಫೋನಿಮಿಕ್ ಅವೇರ್ನೆಸ್ ಅಂತ ಹೇಳ್ತೀವಿ. ನಮ್ಗೆ ಇವಾಗ ಏನಾಗಿದೆ ಕನ್ನಡದಲ್ಲಿ ಅ ಆ ಇ ಅಂತೆಲ್ಲ ಹೇಳಿ ಎಷ್ಟು ಅಕ್ಷರ ಇದೆಯಪ್ಪ ಕನ್ನಡದಲ್ಲಿ? 48 ಓಕೆ. ಸೊ ನಮ್ಮ ಹತ್ರ 50+ ಇದೆ ಅಂತ ಅಂದ್ಕೊಳ್ಳಿ ಅಕ್ಷರಗಳು. ಆಮೇಲೆ ಕಾಗುಣಿತ ನೀವು ಲೆಕ್ಕ ಹಾಕೊಳಕ್ ಹೋದ್ರೆ ಬೇಕಾದಷ್ಟು ಆಗ್ಬಿಡುತ್ತೆ. ಕಾಗುಣಿತ ನೀವು ವ್ಯಂಜನ ಅನ್ನೋದು 25 ಇದೆ. 25 ವ್ಯಂಜನಕ್ಕೆ ನೀವು ಕಾಗುಣಿತ ಲೆಕ್ಕ ಹಾಕೊಳ್ಳಿ, ಎಷ್ಟಾಗೋಯ್ತು? ಸೊ ನಮಗೆ ಕೋಳಿ ಕೋ ಅನ್ನೋ ಸೌಂಡ್ ಇದೆ ಅಲ್ವಾ? ಕೇಳು ಕೆ ಅನ್ನೋ ಸೌಂಡ್ ಇದೆ. ಬನ್ನಿ ನೀ ಅನ್ನೋ ಸೌಂಡ್ ಇದೆ. ಎಲ್ಲದಕ್ಕೂ ಒಂದೊಂದು ಸೌಂಡ್ ಇದೆ, ಕರೆಕ್ಟಾ? ಇಂಗ್ಲಿಷ್ ಅಲ್ಲಿ ಲೆಟರ್ಸ್ ಎಷ್ಟಪ್ಪ? 26 ಲೆಟರ್. ಆದ್ರೆ ನಮ್ಮ ಕತೆ ನೋಡಿ, ಇಂಗ್ಲಿಷಲ್ಲೇ ಟೆಕ್ಸ್ಟ್ ಬುಕ್ಗಳು, ಇಂಗ್ಲಿಷಲ್ಲೇ ಓದ್ಬೇಕು, ಇಂಗ್ಲಿಷಲ್ಲೇ ಗೂಗಲ್ ಅಲ್ಲೆಲ್ಲ ಜಾಸ್ತಿ ಇರೋದು. ಎಷ್ಟೊಂದು ವಿಷಯಗಳು ಇಂಗ್ಲಿಷಲ್ಲೇ ನಮಗೆ ಸಿಗೋದು ಹೈಯರ್ ಗ್ರೇಡ್ ಹೋಗ್ತಾ ಹೋಗ್ತಾ, ಕರೆಕ್ಟಾ? ಅಂದ್ರೆ ಇಂಗ್ಲಿಷ್ 26 ಲೆಟರ್ ಇಟ್ಕೊಂಡು ನಾವು ಅಷ್ಟೊಂದೆಲ್ಲ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅಷ್ಟೊಂದು ಸೌಂಡ್ ಅನ್ನು ಡಿರೈವ್ ಮಾಡ್ತಾ ಇದೀವಿ ಅಂದ್ರೆ ಬರೀ 26 ಅಕ್ಷರದಲ್ಲಿ, ಇಟ್ ಮಸ್ಟ್ ಬಿ ಕಾಂಪ್ಲೆಕ್ಸ್ ಅಲ್ಲ? ತುಂಬಾ ಕಷ್ಟವಾಗಿರೋ ಸಬ್ಜೆಕ್ಟ್, ಕಷ್ಟವಾಗಿರೋ ಲ್ಯಾಂಗ್ವೇಜ್ ತರನೇ ಆಗ್ಬೇಕಲ್ಲ. ಅದನ್ನು ನಾವು ಹೆಂಗೆ ಅಡ್ರೆಸ್ ಮಾಡೋದು? ಫೋನಿಮಿಕ್ ಅವೇರ್ನೆಸ್ ಇಂದ. ಫೋನೀಮ್ ಅಂತ ಹೇಳಿದ್ರೆ ಸೌಂಡ್ ಅಷ್ಟೇನೆ. ಬರೀ ನಾನು ಇವಾಗ ಕ ಅನ್ನೋದು ಒಂದು ಫೋನೀಮ್, ಒಂದು ಸ್ಪೀಚ್ ಸೌಂಡ್. ಹೆಂಗೆ ಸ್ಪೀಚ್ ಮಾಡ್ತಾರೆ ಕ ಅಂತ ನಾನು ಹೇಳ್ತಾ ಇದ್ರೆ ಅದು ಒಂದು ಫೋನೀಮ್. ಸೊ ನಾವೆಲ್ಲ ಏನ್ ಮಾಡಿದ್ವಿ, ಪ್ರೊನೌನ್ಸಿಯೇಷನ್ ಇಂದ ಅಡ್ರೆಸ್ ಮಾಡೋಣ. ಮಕ್ಕಳಿಗೆ ಸ್ಪೋಕನ್ ಅನ್ನೋದು ಬಂದ್ಬಿಟ್ರೆ ರಿಟರ್ನ್ ದ ವಿಲ್ ಇಂಪ್ರೂವ್. ಆ ಕಾನ್ಫಿಡೆನ್ಸ್ ಫಸ್ಟ್ ಬರ್ಬೇಕಷ್ಟೇ. ಆ ಪ್ರೊನೌನ್ಸ್ ಅನ್ನೋದು ಬಂದ್ಬಿಟ್ರೆ ಮುಂದೆ ಅವ್ರು ಇಂಪ್ರೂವ್ ಮಾಡ್ಕೊಳ್ತಾರೆ. ಪ್ರೊನೌನ್ಸಿಯೇಷನ್ ಬಂದೆ. ದೆನ್ there is a table that is given, understanding the table. there is a table in that you have about 44 sounds ಇದೆ ಅದರಲ್ಲಿ. ಅದನ್ನೆಲ್ಲ ಒಂದ್ಸಲ we'll revise the sounds, okay na? Then you are going through, you have alternate sounds. alternate sounds ಅಂತ ಹೇಳಿದ್ರೆ ಇವಾಗ ನಮ್ಮಲ್ಲಿ ಓ ಅನ್ನಕ್ಕೆ ನಮ್ಮ ಹತ್ರ ಲೆಟರ್ ಇದೆ ಅಲ್ವಾ? ಓ ಒಬ್ಬನು ಒಂಟಿಗ ಅಂತೆಲ್ಲ ಹೇಳಕ್ಕೆ ಓ ಅನ್ನಕ್ಕೆ ಅ ಆ ಇ ಉ ಅಲ್ಲಿ ಓ ಅನ್ನೋದು ಒಂದು ಬರುತ್ತೆ ನಮಗೆ ಸ್ವರ. ಆದ್ರೆ ಇವ್ರ ಹತ್ರ ನಮ್ಗೆ ಓ ಅನ್ನೋದು ಅರ್ಥ ಬರ್ಬೇಕಂದ್ರೆ ನೀವು 2 ಸ್ವರ ಸೇರಿಸ್ಬೇಕು ಅವ್ರಿಗೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಅದಕ್ಕೆ ಒಂದು ಸೆಪರೇಟ್ ಟೇಬಲ್ ಹಾಕಿದ್ವಿ. ಆ ಸೆಪರೇಟ್ ಟೇಬಲ್ ಹಾಕ್ಬಿಟ್ಟು ಅಲ್ಲಿ ನೀವು ಇದರಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ, ಸ್ಟ್ರಕ್ಚರ್ ಹೇಳಿದ್ಮೇಲೆ ಆ ಟೇಬಲ್ ಒಂದು ಕೊಟ್ಟಿದ್ದೀವಿ. ರೆಡಿ ರೆಫರೆನ್ಸ್ ಮಕ್ಕಳಿಗೆ ಟೆಂಪ್ಲೇಟ್ ಇದು ಈ ಮಕ್ಕಳಿಗೆ ನೀವು ಕೊಡೋ ಟೆಂಪ್ಲೇಟ್. ಅದಾದ್ಮೇಲೆ ಅದನ್ನ ನೀವು ರೀಇನ್ಫೋರ್ಸ್ ಮಾಡಕ್ಕೆ ಆ ಸೌಂಡ್ಸ್ ಅವ್ರು ಜಾಸ್ತಿ ಇದೆ ಅನ್ನೋದು ಗೊತ್ತಾಗಬೇಕು. ಲೆಟರ್ ವರ್ಡ್ ಅಲ್ಲಿ ಇನ್ನೊಂದು ಗೊತ್ತಾಗಿ ಆಕ್ಟಿವಿಟೀಸ್ ಅಲ್ಲಿ ರಿಲೇಟೆಡ್ ಆಕ್ಟಿವಿಟೀಸ್ ಕೊಟ್ಟಿದ್ದೀವಿ. ಇಲ್ಲಿ ಟೇಬಲ್ ಕೊಟ್ಟಾಗ ಅದಕ್ಕೆ ಇನ್ನೇನೇನು ರಿಸೋರ್ಸ್ ನೀವು ಅಡಿಷನಲ್ ಆಗಿ ನೋಡ್ಬೋದು, ಅದನ್ನು ಮಕ್ಳಿಗೆ ನೀವು ರೆಫರೆನ್ಸ್ ಆಗಿ ಕೊಡಕ್ಕೆ ಒಂದು ರಿಸೋರ್ಸಸ್ ಕೊಟ್ಟಿದ್ದೀವಿ. ಆಮೇಲೆ ಶಾರ್ಟ್ ವವಲ್ ವರ್ಡ್. ಇವಾಗ ಕ್ಯಾಟ್, ಬ್ಯಾಟ್, ಮ್ಯಾಟ್ ಅದೆಲ್ಲ ಶಾರ್ಟ್ ವವಲ್ ವರ್ಡ್ಸ್. ಅದನ್ನೆಲ್ಲ ಬರೀ ಒಂದೇ ವವಲ್ ಇರೋದು. ಮೋರ್ ದೆನ್ 1 ವವಲ್ ಬಂದ್ರೆ ಲಾಂಗ್ ವವಲ್ ವರ್ಡ್ಸ್ ಆಗುತ್ತೆ. 1 ವವಲ್ ಇದೆ. ಸೊ ನಾವು ಕ್ಯಾಟ್, ಬ್ಯಾಟ್, ಮ್ಯಾಟ್ ಆ ಥರ ಎಲ್ಲ ವರ್ಡ್ ಕೊಟ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸ್ತಾರೆ ಮಕ್ಕಳಿಗೆ. ಫಸ್ಟು ಸೌಂಡ್ ಹೇಳ್ಕೊಟ್ರಿ ಸರ್. ಇಲ್ಲಿ ಸೌಂಡ್ ಹೇಳ್ಕೊಟ್ಟಾದ್ಮೇಲೆ ಅವ್ರಿಗೆ ವರ್ಕ್ಶೀಟ್ ಕೊಡ್ತೀವಿ. ವರ್ಕ್ಶೀಟ್ ಕೊಡ್ಬೇಕಾದ್ರೆ ಅವರು ಒಂದ್ಸಲ ಹೇಳ್ತಾ ಇರ್ತಾರೆ ಕ್ಯಾಟ್, ಬ್ಯಾಟ್. ಅದು ನಾವೇನು ವರ್ಕ್ಶೀಟ್ ಕೊಟ್ಟಿದ್ದೀವಿ, ಪ್ಯಾಟರ್ನ್ ಜಂಬಲ್ಡ್ ವರ್ಡ್ಸ್ ಕೊಟ್ಟಿದ್ದೀವಿ, ಅದರಲ್ಲಿ ವಿಲ್ ಗೋ ಟು ದ ಆಕ್ಟಿವಿಟೀಸ್. ಹಂಗೆ ಮಾಡಿದಾಗ ಅವ್ರದ್ದು ರಿಪೀಟೆಡ್ ಸೌಂಡ್ ಬಂದಾಗ ದೇ ವಿಲ್ ಗೆಟ್ ಅಕ್ವೈಂಟೆಡ್ ವಿತ್ ದ ಸೌಂಡ್ ಸಿಸ್ಟಮ್. ಓಕೆ, ದೆನ್ ವಿ ಹ್ಯಾವ್ ದ ಆಕ್ಟಿವಿಟೀಸ್. ನೋಡಿ, ರೀಡಿಂಗ್ ವರ್ಡ್ಸ್ ಇದೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ, ಪ್ರಾಪರ್ ಶಾರ್ಟ್ ವವಲ್ ಅವರೇ ಹುಡುಕ್ಬೇಕು ಪ್ರಾಪರ್ ಶಾರ್ಟ್ ವವಲ್ ವರ್ಡ್ಸ್ನ. ಆಮೇಲೆ ಲಾಂಗ್ ವವಲ್ ವರ್ಡ್ಸ್ ಹೇಗೆ ಪ್ರಾಕ್ಟೀಸ್ ಮಾಡೋದು, ಸೆಟ್ ಆಫ್ ವರ್ಡ್ಸ್ ಕೊಟ್ಟಿರ್ತೀವಿ. ಬರೀ ಓದೋದಷ್ಟೇ, ಅದೆಲ್ಲ ಬರೀ ರೀಡಿಂಗ್ ಅವ್ರಿಗೆ. ದೆನ್ ಯು ವಿಲ್ ಗಿವ್ ಫಿಲ್ ಇನ್ ದ ಬ್ಲಾಂಕ್ಸ್. ಲಾಂಗ್ ವವಲ್ ಕೊಟ್ಟಿರ್ತೀರ, ಅದೇನು ತೆಗೆ ಹಾಕಬೇಕು ಅಂತ ಹೇಳಿ. ಆ್ಯಂಡ್ ದೆನ್ ಕರೆಕ್ಟ್ ಆಗಿರೋ ಲಾಂಗ್ ವವಲ್ ವರ್ಡ್ ಬರೀ ಸ್ಪೇಸ್ ಕೊಟ್ಟೋದ್ರಿಂದ ಅಲ್ಲೇ ಎಲ್ಲ ನಾವು ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ. ಆ ಬ್ರಾಕೆಟ್ ಅಲ್ಲಿ ಎಲ್ಲಾನು ಆನ್ಸರ್ ಇರುತ್ತೆ, ಅವ್ರು ಚೂಸ್ ಮಾಡಿ ಬರಿಬೇಕಷ್ಟೇ. ಓಕೆನಾ? ಅದು ನಿಮ್ಗೆ ಹೇಗೆ ಈಸಿಯಾಗಿ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ವಿಲ್ ಗೋ ಟು ದಿ ಸ್ಟ್ರಕ್ಚರ್. ಅದಾದ್ಮೇಲೆ ವಿಲ್ ಗಿವ್ ದ ಸೆಟ್ ಆಫ್ ವರ್ಡ್ ಬ್ಯಾಂಕ್ ಟು ಪ್ರಾಕ್ಟೀಸ್ ಅಟ್ ಹೋಮ್. ಯು ಕ್ಯಾನ್ ಸೆಂಡ್ ದಮ್ ವಿತ್ ವರ್ಡ್ ಬ್ಯಾಂಕ್, ಆಸ್ ದೆಮ್ ಟು ರೀಡ್ ಅಂಡ್ ಟಾಕ್. ನೆಕ್ಸ್ಟ್ ಡೇ ಬಂದಾಗ ರ್ಯಾಂಡಮ್ ಆಗಿ ಯಾವ್ದಾದ್ರು ಒಂದು ಮಗು ನೀವು ಕೇಳ್ಬೋದು, ಈ ವರ್ಡ್ ನೀನು ಹೇಳು, ಈ ವರ್ಡ್ ನೀನು ಅಂತ ರ್ಯಾಂಡಮ್ ಆಗಿ ಯು ಕ್ಯಾನ್ ಪಿಕ್ ಅಂಡ್ ಚೂಸ್. ಐಡಿಯಾ ಏನ್ ಗೊತ್ತಾ, ಒಂದೇ ದಿವಸದಲ್ಲಿ ನೀವೆಲ್ಲ ಮಾಡೋಕ್ಕಾಗಲ್ಲ ಎಲ್ಲ ಮಕ್ಕಳ ಜೊತೆ. ನಿಂದು ಒಂದು 30 ಜನ ಇರ್ತಾರೆ ಕ್ಲಾಸ್ಗೆ, ಅಥವಾ 60 ಜನ ಇರ್ತಾರೆ ಅನ್ಕೊಳ್ಳಿ. ಒಂದೇ ದಿವಸ ಇದೆಲ್ಲ ಮಾಡೋದು ಬೇಡ.
ಜನರಲಿ ರ್ಯಾಂಡಮ್ ಆಗಿ ಇವತ್ತು ಒಂದು 5 ಮಕ್ಕಳು ನೀವು ಕೇಳಿಸ್ಕೊಳ್ಳಿ, ನಾಳೆ ಆ ಮಕ್ಕಳನ್ನ ರಿಪೀಟ್ ಮಾಡಬೇಡಿ, ಬೇರೆ ಆಕ್ಟಿವಿಟೀಸ್ ಅವ್ರ ಕೈ ಮಾಡಿಸಿ. ದಟ್ ವೇ ಯು ಆರ್ ಇನ್ಕ್ಲೂಡಿಂಗ್ ದಮ್, ಯು ಆರ್ ಮೇಕಿಂಗ್ ದಮ್ ಸೌಂಡೆಡ್. ಆಮೇಲೆ ಕಾಮನ್ಲಿ ಯೂಸ್ಡ್ ವರ್ಡ್ ಲಿಸ್ಟ್ ಕೂಡ ಕೊಟ್ಬಿಡ್ತಿದ್ದೀವಿ ನಾವು. ಅದನ್ನ ನೀವು ಆ ಲಿಸ್ಟ್ ಅವ್ರಿಗೆ ತೋರಿಸ್ಬಿಟ್ಟು ಡೌನ್ಲೋಡ್ ಮಾಡ್ಕೊಪ್ಪ, ಇದನ್ನ ಓದ್ಕೊಂಡು ಬಾ. ಕಾಮನ್ಲಿ ಯೂಸ್ ವರ್ಡ್ಸ್ ಅಂದ್ರೆ ಹೇಳು, ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದಾಗ ಕಾಮನ್ ಆಗಿ ಯೂಸ್ ಮಾಡೋದೇನು, ವಾಟ್ ಈಸ್ ಯುವರ್. ಇದೆಲ್ಲ ಕಾಮನ್ ಆಗಿ, ಇದೆಲ್ಲ ನೀವು ಫಾನಿಕ್ಸ್ ಅಲ್ಲಿ ಹೇಳ್ಕೊಡಕ್ಕಾಗಲ್ಲ ಮಕ್ಕಳಿಗೆ, ಅದು ತುಂಬಾ ಲಾಂಗ್ ಟೈಮ್ ತಗೊಂಡ್ಬಿಡುತ್ತೆ. ಓಕೆ, ನಾವು ಅದನ್ನ ನಾವು ಹೇಳ್ಕೊಡಲ್ಲ. ನಾವೇನ್ ಮಾಡಿದ್ವಿ, ಅದನ್ನೇ ಕಾಮನ್ ಆಗಿ ಒಂದು 50 ವರ್ಡ್ ಇರ್ಬೇಕಾದ್ರೆ ನೋಡಿ ಸರ್, ಕಾಮನ್ ಆಗಿ ಯೂಸ್ ಮಾಡೋದ ವಾಟ್, ವೇರ್, ವೆನ್, ದೇ, ದೆನ್ ಎಲ್ಲ ಒಂದು ವರ್ಡ್ ಲಿಸ್ಟ್ ಕೊಟ್ಬಿಟ್ಟಿದ್ವಿ. ಕೊಟ್ಬಿಟ್ಟು ಬೈ ಹಾರ್ಟ್ ಮಾಡ್ಕೊಂಡು ಕಷ್ಟನಾ ಅದು? ಅವ್ರ ಮೇಲೆ ಇವಾಗ ನೀವೇನ್ ಮಾಡ್ತೀರಾ, ಗೈಡ್ ಮಾಡ್ತೀರಾ, ಪರ್ಫಾರ್ಮ್ ಎಲ್ಲ ಚಿಲ್ಡ್ರನ್ನೇ ಮಾಡಬೇಕು. ಓಕೆನಾ? ಸೊ ಇದನ್ನ ಕಾಮನ್ ವರ್ಡ್ ಯೂಸ್ ವರ್ಡ್ ಲಿಸ್ಟ್ ಕೊಟ್ಟಿರ್ತೀವಿ ಅವ್ರಿಗೆ, ಅವ್ರು ಓದ್ತಾರೆ. ನಾವು ವಾಟ್ ಆರ್ ವಿ ಟ್ರೈಂಗ್ ಟು ಅಚೀವ್ ವಿತ್ ದಿಸ್? ಈ ಪ್ರೊನೌನ್ಸಿಯೇಷನ್ ಸೆಕ್ಷನ್ ಅಲ್ಲಿ ವಾಟ್ ಆರ್ ವಿ ಟ್ರೈಂಗ್ ಟು ಅಚೀವ್? ಹೌದು, ಪ್ರೊನೌನ್ಸಿಯೇಷನ್ ಭಾಷೆ ಉಚ್ಚಾರಣ ಪಾಲಿಶ್ ಮಾಡ್ತಾ ಇದೀವಿ. ಕೆಲವು ಕಡೆ ಝೀರೋ ಅನ್ನಕ್ಕೆ ಜೀರೋ ಅಂತಾರೆ. ಜೀರೋ ಅನ್ಬೇಡಪ್ಪ, ಝೀರೋ ಅನ್ನೋ ಅಷ್ಟೇ. ನೀವು ಒಂದ್ಸಲ ಸೌಂಡ್ ಹೇಳ್ಕೊಡ್ತೀರಾ, ಅದು ಹೆಂಗ್ ಮಾಡ್ಬೇಕು ಅಂತ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಬಟ್ ಅವ್ರ ಪ್ರೊನೌನ್ಸಿಯೇಷನ್ ನೀವು ಅಲ್ಲಿ ನೀವು ರೆಡಿ ಮಾಡ್ಬೇಕು ಅಂತ. ಈ ಕೆಲವರಿಗೆ ಸಾ ಹೇಳಕ್ ಬರಲ್ಲ, ಶಾ ಹೇಳ್ತಿರ್ತಾರೆ, ಕ್ಲಿಯರ್ ಆಗಿ ಕನ್ನಡ ಒಳ್ಳೆ ಹೇಳಲ್ಲ. ಅವ್ರು ನಿಲ್ಲಿಸ್ಬಿಟ್ಟು ಕನ್ನಡದಲ್ಲಿ ಕ್ಲಿಯರ್ ಆಗಿ ಹಿಂಗ್ ಹೇಳ್ಬೇಕು, ನೀನು ಉಚ್ಚಾರಣೆ ಕರೆಕ್ಟ್ ಆಗಿರ್ಬೇಕು ಅಂತ ನೀವು ಹೇಳ್ಕೊಟ್ಟಿದ್ದೀರಾ ಇದ್ರೊಂದು ಮಕ್ಕಳಿಗೆ? ಕನ್ನಡ ಉಚ್ಚಾರಣೆ ಸರಿ ಮಾಡಕ್ ಟ್ರೈ ಮಾಡಿದ್ದೀರಾ? ಸೊ ಕಾಮನ್ಲಿ ಏನ್ ಸೌಂಡ್? ಲಾ, ಲಾ, ಸ, ಶ, ಝ, ಝ. ಮತ್ತೆ ಇನ್ನೇನು ಕಾಮನ್ ಆಗಿ ತಪ್ಪು ಮಾಡೋದು, ಹಾ ಮತ್ತೆ ಆ, ನಾಗಿಲ್ಲ, ನಾ ಮತ್ತೆ ನಾ. ಸೊ ಅಬೌಟ್ 6 ಪ್ಯಾಟರ್ನ್ಸ್ ಬಂತು ನೋಡಿ. ಮ್ಯಾಕ್ಸಿಮಮ್ ಅವ್ರ ಮಕ್ಕಳು ಮಾಡೋದೇ ತಪ್ಪು ಅಂತ ಕಡೆ. ಯಾಕಂದ್ರೆ ಅವ್ರ ಚಿಕ್ಕ ವಯಸ್ಸಲ್ಲಿ ತಿದ್ದಿರಲ್ಲ ಯಾರು. ಅವರು ಹಮ್ಮ ಅಂತ ಹೇಳಕ್ ಹೋದಾಗ ಹಮ್ಮ ಅಲ್ವೋ ಅಮ್ಮ ಅಲ್ವೋ ಅಂತ ಹೇಳ್ಬೇಕು ಅಂತ ಯಾರು ತಿದ್ದಿರಲ್ಲ ಆ ಟೈಮಲ್ಲಿ. ಆ ಮತ್ತೆ ಹಾ ಯಾವಾಗ ಯೂಸ್ ಮಾಡ್ಬೇಕು, ಅದು ಹೆಂಗ್ ಹೇಳ್ಬೇಕು ತಿದ್ದಿಲ್ಲ. ಅದನ್ನ ನಾವು ಕೂತ್ಕೊಂಡು ಫುಲ್ ಟಾಪಲ್ ಅಪ್ ಮಾಡೋಕ್ಕಾಗಲ್ಲ. ಆದ್ರೆ ವರ್ಕಿಂಗ್ ಪ್ರೊನೌನ್ಸಿಯೇಷನ್, ವರ್ಕಿಂಗ್ ಗ್ರಾಮರ್ ಅಂತ ಆಸ್ಪೆಕ್ಟ್ ಇಟ್ಕೊಂಡು ಟು ಅನ್ ಎಕ್ಸ್ಟೆಂಟ್ ಯು ಆರ್ ಪಾಲಿಶಿಂಗ್ ದರ್ ಲ್ಯಾಂಗ್ವೇಜ್ ಫಾರ್ ಇಂಗ್ಲಿಷ್. ನೀವು ಇದನ್ನ ಕನ್ನಡದಲ್ಲಿ ಹೆಂಗ್ ಮಾಡ್ಕೋಬಹುದು? ಇವಾಗೆಲ್ಲ ನಾ ನಾ ಅಂತೆಲ್ಲ ಹೇಳಿದ್ರಲ್ಲ, ಅವ್ರು ಮಾತಾಡಿದಾಗ ಬೈ ರಿಪೀಟೆಡ್ಲಿ ಪಾಯಿಂಟಿಂಗ್ ಇಟ್, ಹಿಂಗಲ್ಲ ಹಿಂಗ್ ಮಾತಾಡೋದು ಅಂತ ಹೇಳಿ ಅವ್ರಿಗೆ ಹಿಂಗ್ ಸರಿ ಮಾಡ್ಕೊಳ್ಬೋದು. ಸೊ ಐಡಿಯಾ ಆಫ್ ದಿಸ್ ಸ್ಟ್ರಕ್ಚರ್ ಈಸ್ ಟು ಟೀಚ್ ದಮ್ ಹೌ ಟು pronounce them. The pronunciation has to be polished for them. Because it is English, it has combination of sounds. It has combination of vowels that gives a different sound. Combination of consonants that gives a different sound. ಅವ್ರಿಗೆ ನಾವು ಅದನ್ನೆಲ್ಲನೂ ಒಂದು ಮಾಡ್ಬಿಟ್ಟು ಶಾರ್ಟ್ ಕಟ್ ಮಾಡ್ಬಿಟ್ಟು 2 ಪೇಜಲ್ಲಿ ಕೊಟ್ಬಿಟ್ಟಿದ್ದೀವಿ. ನೀವು ಬೈ ಹಾರ್ಟ್ ಮಾಡ್ಬೇಕು. ಈ ಸೌಂಡ್ ಎಲ್ಲ ನೀವು ರೆಗ್ಯುಲರ್ ಆಗಿ ಹೇಳ್ತಾ ಇರಿ ಅಂತ, ದಿನಕ್ಕೊಂದ್ಸಲ ರೆಗ್ಯುಲರ್ ಆಗಿ ಹೇಳ್ಬೇಕು ಅಂತ. ಅದ್ರ ಜೊತೆಗೆ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ನೀವೇ ದಿನ ಹೇಳ್ಕೊಡ್ಬೇಕು ಅಂತಿಲ್ಲ. ಸಿ ಆಸ್ ಟೀಚರ್ಸ್ ಯು ಶುಡ್ ನೋ ಹೌ ಇಟ್ ಸೌಂಡ್ಸ್. ಒಂದು ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ, ದೇ ಕ್ಯಾನ್ ಯೂಸ್ ದಟ್ ಆ್ಯಪ್, ದೇ ಕ್ಯಾನ್ ಲರ್ನ್ ಇಟ್. ಅಲ್ಲ, ಟ್ರಾನ್ಸ್ಲೇಟ್ ಪ್ರತಿ ಅವ್ರು ಹೋಗಿ ಗೂಗಲ್ ಹೋಗಿ ಟ್ರಾನ್ಸ್ಲೇಟ್ ಮಾಡೋದಕ್ಕಿಂತ ಆ ಆ್ಯಪ್ ಅಲ್ಲಿ ಜಾಲಿ ಫಾನಿಕ್ಸ್ ಆ್ಯಪ್ ಅಂತ, ಜಾಲಿ ಫಾನಿಕ್ಸ್ ಆ್ಯಪ್, ನಾನು ಅದನ್ನ ಗ್ರೂಪ್ ಅಲ್ಲೂ ಹಾಕ್ತೀನಿ. ಜಾಲಿ ಫಾನಿಕ್ಸ್ ಆ್ಯಪ್ ಯು ಕ್ಯಾನ್ ಆಸ್ಕ್ ಯುವರ್ ಚಿಲ್ಡ್ರನ್ ಟು ಡೌನ್ಲೋಡ್. ಮೋಸ್ಟ್ ಆಫ್ ದಟ್ ಇವಾಗ ಔಟ್ ಆಫ್ 100 ಸ್ಟೂಡೆಂಟ್ಸ್ 80 ಜನರ ಹತ್ರ ಇರುತ್ತಾ? ಅದು ಇರುತ್ತಾ? 80 ಜನರ ಹತ್ರ ಫೋನ್ ಇರುತ್ತಾ? ಇರುತ್ತಲ್ಲ, ಮೋಸ್ಟ್ಲಿ ದೇ ಕಮ್ ವಿತ್ ಸಮ್ ಫೋನ್ ಇನ್ ಹ್ಯಾಂಡ್ ಅಲ್ವಾ, ಸ್ಮಾರ್ಟ್ ಫೋನ್. ಅದರಲ್ಲಿ ಜಾಲಿ ಫಾನಿಕ್ಸ್ ಆ್ಯಪ್ ಅವ್ರಿಗೆ ಏನಿಲ್ಲ, 1 ತಿಂಗಳು ಮಾಡಿದ್ರೆ ಸಾಕು. ಅವರು ಟ್ರಸ್ಟ್ ಮೀ, 1 ತಿಂಗಳು ಅವ್ರು ರೆಗ್ಯುಲರ್ ಆಗಿ ಮಾಡಿ. ನೀವು ಮಾಡೋ ಆಕ್ಟಿವಿಟೀಸ್ ಅಲ್ಲಿ ಕ್ವೆಶ್ಚನ್ ಮಾಡಿ ಮಾಡ್ತಿದಾರ ಅಂತ ಕೇಳಿ ಹೆಂಗೆ ಅಂತ ನಾನು ಹೇಳ್ತೀನಿ ಸ್ಟ್ರಾಟಜೀಸ್. ಅಷ್ಟು ಮಾಡಿಬಿಟ್ರೆ ದೇ ಆರ್ ಸೆಟ್ ವಿತ್ ದರ್ ಬೇಸಿಕ್ ಸೌಂಡ್ ಸಿಸ್ಟಮ್. ಪ್ರೊನೌನ್ಸಿಯೇಷನ್ ವಿಲ್ ಬಿ ಟೇಕನ್ ಕೇರ್. ಆಯ್ತಾ? ಟು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಪ್ರೊನೌನ್ಸಿಯೇಷನ್ ವಿಲ್ ಬಿ ಟೇಕನ್ ಕೇರ್ ವಿತ್ ದಿಸ್ ಮೆಥಡ್. ದೆನ್ ಕಮ್ ಟು ಗ್ರಾಮರ್. ಗ್ರಾಮರ್ ಏನಕ್ಕೆ ಹೇಳಿರೋದು ನಾವೇನಿದ್ರೆ, ಮಕ್ಕಳಿಗೆ ನೀವು ಬರೀ ಪ್ರೊನೌನ್ಸಿಯೇಷನ್ಗೆ ಅಷ್ಟೇ ಸಾಕಾಗಲ್ಲ ಅಲ್ವಾ. ಅವ್ರಿಗೆ ನಾವು ಆಸ್ ಪಾರ್ಟ್ ಆಫ್ ಟೀಚಿಂಗ್ ದೆಮ್ ಫಾರ್ಮಲ್ ಕಮ್ಯುನಿಕೇಶನ್, we are teaching them how to write things. ಇವಾಗ ಅವ್ರು ರಿಪೋರ್ಟ್ ಮಾಡಬೇಕು, ಕರೆಕ್ಟ್ ರಿಪೋರ್ಟ್ ಬರೀತಾರಲ್ಲ, ಮತ್ತೆ ಅವ್ರ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಎಲ್ಲ ಎಕ್ಸಾಮ್ ಬರೀಲೇಬೇಕಲ್ಲ, ಅದ್ರ ಒಂದು 3-4 ಲೈನ್ ಆದ್ರೂ ಇಂಗ್ಲೀಷಲ್ಲಿ ಬರೀತಾರಲ್ಲ ಅವರು. ಸೊ ಎನಿವೇ ದೇ ಹ್ಯಾವ್ ಟು ಫಾರ್ಮ್ ದ ಸೆಂಟೆನ್ಸ್. ಮೋರ್ ದೆನ್ ದ ಲೆಟರ್ ಇದ್ರೆ ವರ್ಡ್ ಅಂತೀವಿ.
ಮೋರ್ ದೆನ್ ಎ ವರ್ಡ್ ಬಂದಾಗ ಸೆಂಟೆನ್ಸ್ ಮಾಡಬೇಕಾಗತ್ತೆ. ಆದರೆ ವೆನ್ ಯು ಪುಟ್ ಮೋರ್ ದೆನ್ ಒನ್ ವರ್ಡ್ ಇಟ್ ಶುಡ್ ಬಿ ಮೀನಿಂಗ್ಫುಲಿ ಅರೇಂಜ್ಡ್. If it is not meaningfully arranged, it will not make sense. If it doesn't make sense, then it is not a sentence. Our report alla baribekare to an extent that has to make sense for the reader alla. Our kaliyodu henge? So they should know basics of this. ನೀವು ನನ್ನ ಕೇಳಿದ್ರೆ any 10th standard guy who graduates out of 10th standard, noun ಅಂದ್ರೆ ನಾಮಪದ ಅನ್ನೋದು ಅರ್ಥನೇ ಗೊತ್ತಿರಲ್ಲ. ನಾಮಪದ, ನೌನು, ಪ್ರೊನೌನ್ ಅದೆಲ್ಲ ವರ್ಬ್ ಅಂದ್ರೆ ಡೂಯಿಂಗ್ ಥಿಂಗ್ಸ್, ಅಂದ್ರೆ ಜಂಪಿಂಗ್, ಅದೆಲ್ಲ ಕ್ರಿಯಾಪದಗಳು. ಅದಕ್ಕೆಲ್ಲ ದೇರ್ ಆರ್ ಬೇಸಿಕ್ ನಾಲೆಡ್ಜ್. ನೀವು ಅದನ್ನ ಇಂಗ್ಲಿಷಿಗೆ ಲಿಂಕ್ ಮಾಡಿ ಅವ್ರಿಗೆ ಏನ್ ಮಾಡ್ತಿದ್ದೀರಾ, ನೀವು ರಿವೈಸ್ ತರ ಮಾಡ್ತಾ ಇದ್ದೀರಾ. ಇದನ್ನ ಕಾನ್ಸೆಪ್ಟ್ ತರ ಟೀಚ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಯು ಆರ್ ಓನ್ಲಿ ರಿವೈಸಿಂಗ್ ವಿತ್ ದೆಮ್. ಈಗ ಬಿಲ್ಡ್ ಮಾಡೋದು ಇದು ಹೆಂಗೆ ಅಂದ್ರೆ, not for you to teach the entire concept and then drill into their head. ವರ್ಕಿಂಗ್ ಗ್ರಾಮರ್ ಅಂತ ಹೇಳ್ತೀವಿ. ವರ್ಕಿಂಗ್ ಗ್ರಾಮರ್ ಅಂದ್ರೇನು, ಅವರು ಒಂದು ಸೆಂಟೆನ್ಸ್ ಬರೆದಾಗ ಇಟ್ ಶುಡ್ ಮೇಕ್ ಸಮ್ ಸೆನ್ಸ್. ಅದಕ್ಕೆ ನಮಗೆ ಗ್ರಾಮರ್ ಅನ್ನೋದು ರೂಲ್ಸ್ ಬೇಕಾಗತ್ತೆ. ಆ ರೂಲ್ಗೆ ಏನು ಬೇಕೋ ಸಂಬಂಧವಾಗಿ ಅಷ್ಟೇ. ನೀವು ನೋಡಿ, ಇದು ವರ್ಕಿಂಗ್ ಗ್ರಾಮರ್ ನಮ್ಗಿರೋದು 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಅದರ ಜೊತೆಗೆ ಸಿಂಗ್ಯುಲರ್ ಪ್ಲೂರಲ್ ನೌನ್ಸ್ ಹೇಳಿ ಆರ್ಟಿಕಲ್ಸ್ ಹೇಳ್ಬಿಟ್ಟು ನಿಮ್ಗೆ 15ರಿಂದ 33 ಪೇಜು. ದೆನ್ ಸಮ್ಮರಿ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್. 15ರಿಂದ 33 ಅಂದ್ರೆ ಎಷ್ಟು ಪೇಜ್ ಆಯ್ತು? 18 ಪೇಜ್ ಆಯ್ತು. ನಿಮ್ಗೆ 18 ಪೇಜಲ್ಲಿ ನಾವು ಹಂಗಂದ್ರೆ ಏನು, ಅದಕ್ಕೆ ಬೇಕಾಗಿರೋ ಆಕ್ಟಿವಿಟೀಸು, ಅದಕ್ಕೆ ಬೇಕಾಗಿರೋ ರೂಲ್ಸ್, ಅಂದ್ರೆ ಮಕ್ಕಳು ಏನ್ ರೂಲ್ಸ್ ತಿಳ್ಕೊಳ್ಬೇಕು. ನೈಫ್ ಅಂತ ಇದ್ದಾಗ ನೈಫ್ಸ್ ಅಂತ ಮಾಡ್ಬೇಕು. ಕೊನೆಯಲ್ಲಿ ಎಫ್ ಅಂತ ಎಂಟಾದ್ರೆ ಹೊಡೆದ್ಬಿಟ್ಟು VES ಮಾಡ್ಕೊಳ್ಳಿ. ಆ ತರ ನಾವೆಲ್ಲ ಅವ್ರಿಗೆ ಪ್ಲೇಟಲ್ಲಿ ಕೊಡ್ತಾ ಇದೀವಿ. ಅವ್ರು ಅದನ್ನ ಕಲ್ತ್ಕೊಳ್ತಾರೆ, ಅವ್ರು ರಿವೈಸ್ ಮಾಡ್ಕೊಳ್ಬೇಕು ಅಷ್ಟೇ. ಎವ್ಯಾಲ್ಯೂಯೇಷನ್ ಅಂತಲ್ಲ, ಅವ್ರು ರಿವೈಸ್ ಮಾಡಬೇಕು. ಟು ವಾಟ್ ಎಕ್ಸ್ಟೆಂಟ್ ಹ್ಯಾವ್ ಡನ್ ಅನ್ನೋದು ಸ್ಮಾಲ್ ಅಸೆಸ್ಮೆಂಟ್ ನೀವು ಮಾಡ್ಕೊಂಡು ಹೋಗ್ತೀರಾ. ಅದು ಹೇಗೆ ಅಂತ ವಿಲ್ ಟಾಕ್ ಅಬೌಟ್ ಇಟ್. ಬಟ್ ದೆನ್ ದಿಸ್ ಇಸ್ ಯುವರ್ ಸ್ಟ್ರಕ್ಚರ್. ಇಲ್ಲಿಗೆ ಮುಗೀತು ಇವ್ರ ಗ್ರಾಮರ್. ನೀವು ಅವ್ರಿಗೆ ಬೇಸಿಕ್ ಸ್ಟ್ರಕ್ಚರ್ ಬರೆಯಕ್ಕೆ ಬಂತ, ಓಕೆನಾ, ವಾಟ್ ಈಸ್ ಯುವರ್ ನೇಮ್ ಅನ್ನೋದು ಒಂದು ಬೇಸಿಕ್ ಸ್ಟ್ರಕ್ಚರ್ ಅದು ಬರೆಯಕ್ಕೆ ಬಂತ. ಮುಂದೆ ಏನ್ ಮಾಡ್ಬೇಕು ಮಗು, ಸ್ಟೂಡೆಂಟ್ ಏನ್ ಮಾಡ್ಬೇಕು, ರೂಲ್ಸ್ ಫಾರ್ ರೈಟಿಂಗ್ಸ್. ನಾವು ಇವಾಗ ನಮ್ಗೆ ಏನಾಯ್ತು ಸರ್, ಸೌಂಡ್ ಕಲ್ತ್ಕೊಂಡ್ವಿ. ಇಂಗ್ಲಿಷ್ ಅಂತ ನೀವು ಒಂದು ಲ್ಯಾಂಗ್ವೇಜ್ ತಿಳ್ಕೊಳಕ್ ಹೋದ್ರೆ ಸೌಂಡ್ ಹೆಂಗೆ ಯೂಸ್ ಮಾಡ್ತಾರೆ, ಸೌಂಡ್ ಅನ್ನೋದು ಅವ್ರಿಗೆ ಪಾಲಿಶ್ ಆಗಬೇಕು. ಸೌಂಡ್ ಕಲ್ತ್ಕೊಂಡ್ವಿ. ಸೌಂಡ್ ಕಲ್ತ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಹೋದ್ವಿ ಗ್ರಾಮರ್ಗೆ. ಗ್ರಾಮರ್ ಅಲ್ಲಿ ಬೇಸಿಕ್ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳ್ಕೊಡ್ತಾ ಇದ್ವಿ. ಅಲ್ಲಾದ್ಮೇಲೆ ಮುಗೀತು ಅವ್ರಿಗೆ ಸೆಂಟೆನ್ಸ್ ಬಿಲ್ಡಿಂಗ್ ಬರಬೇಕು. ಸೆಂಟೆನ್ಸ್ ಅಲ್ಲಿ ನಾವು 4 ತರ ಸೆಂಟೆನ್ಸ್ ಹೇಳಿದೀವಿ. ಯಾಕಂದ್ರೆ ಅವ್ರ ಕ್ವೆಶ್ಚನಿಂಗ್ ಸೆಂಟೆನ್ಸ್ ಎಲ್ಲ ನಿಮ್ಗೆ ಅಲ್ಲೇ ಬಂದ್ಬಿಟ್ಟಿರುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲೇ ಕ್ವೆಶ್ಚನಿಂಗ್ ಎಲ್ಲ ಬಂದ್ಬಿಟ್ಟಿರುತ್ತೆ. ಓಕೆ, ಅದನ್ನ ನೀವು ಹೆಂಗೆ ಸೆಂಟೆನ್ಸ್ ಮೂಲಕ ಕೇಳೋದು. ಇಲ್ಲಿ ವಾಟ್, ವೈ, ವೆನ್, ವೇರ್ ಅದೆಲ್ಲ ನಿಮ್ಗೆ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ತರ ಬರುತ್ತೆ. ದೆನ್ ಕಮ್ಸ್ ಯುವರ್ ಎಕ್ಸ್ಕ್ಲಮೇಟರಿ, ತುಂಬಾ ಸರ್ಪ್ರೈಸಿಂಗ್ ಆಗಿ ಮಾತಾಡೋದು. ದೆನ್ ಕಮ್ಸ್ ಡಿಕ್ಲರೇಟಿವ್ ಅಂಡ್ ಇಂಪರೇಟಿವ್. ಡಿಕ್ಲರೇಟಿವ್ ಇಸ್ ಮೋರ್ ಆಫ್ ಅಸರ್ಟಿವ್ ಸ್ಟೇಟ್ಮೆಂಟ್. ಇಂಪರೇಟಿವ್ ವೇರ್ ಯು ಆರ್ ಇಂಪ್ಲಾಯಿಂಗ್ ದ ಮೀನಿಂಗ್ ಅಂತ ಹೇಳಿ. ಇದರಲ್ಲಿ ನೀವು ಏನ್ ಹೇಳ್ಕೊಡ್ಬೇಕು, ದ ಸ್ಕೋಪ್ ಆಫ್ ಟೀಚಿಂಗ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಏನು ಅಂತ ಹೇಳಿದ್ರೆ, ಬೈ ಮೇಕಿಂಗ್ ಅ ಚೈಲ್ಡ್ ಅಂಡರ್ಸ್ಟ್ಯಾಂಡ್ ವೇ ಟು ಕ್ವೆಶ್ಚನ್, ವೇ ಟು ಆಸ್ಕ್ ಕ್ವೆಶ್ಚನ್. ಕ್ವೆಶ್ಚನ್ ಕೇಳಬೇಕಂದ್ರೆ ವೈ, ವಾಟ್ ಅನ್ನೋದು ಬರಬೇಕು ತಲೆಗೆ, ಆಯ್ತಾ. ಅಸರ್ಟಿವ್ನೆಸ್ ಹೇಗೆ ಅನ್ನೋದು ಇಲ್ಲಿ ಟೀಚ್ ಮಾಡ್ತೀರಾ ಮಗುಗೆ. ಸೆಂಟೆನ್ಸ್ ಅಲ್ಲಿ ಹೆಂಗ್ ಬರಿಬಹುದು ಅಂತ ಹೇಳಿ ವಿತ್ ಫ್ಯೂ ಎಕ್ಸಾಂಪಲ್ಸ್ ಯು ಟೀಚ್. ಸೊ ದ ಎಂಟೈರ್ ಲ್ಯಾಂಗ್ವೇಜ್ ಪಾರ್ಟ್ ಇಫ್ ಯು ಟೇಕ್, ವಿ ಸ್ಟಾರ್ಟ್ ವಿತ್ ಸೌಂಡ್, we learn little bit of grammar, we'll end it with sentence formation. Are these things required or it is not required? ನೀವು ಹೇಳಿ ಸರ್. ನೀವು ನಿಮ್ಮ ಮಕ್ಕಳಿಗೆ ಮಿನಿಮಲ್ ಆಗಿ ಒಂದು ಸೆಂಟೆನ್ಸ್ ಬರಿಬೇಕಾದ್ರೆ ಅಥವಾ ಓದ್ಬೇಕಾದ್ರೆ ದೀಸ್ ಆರ್ ದ ಮಿನಿಮಲ್ ಥಿಂಗ್ಸ್ ದಟ್ ಇಸ್ ರಿಕ್ವೈರ್ಡ್, ಆಯ್ತಾ. ಇನ್ನ ಹೋಲ್ ಗ್ಯಾಮೆಟ್ ಆಫ್ ಇಂಗ್ಲಿಷ್ ಅಂತ ನೀವು ಅಯ್ಯೋ ಇಂಗ್ಲಿಷ್ ಗ್ರಾಮರ್ ನಾವು ಇದನ್ನೆಲ್ಲ ಹೇಳ್ಕೊಡ್ಬೇಕಾ. ಇವಾಗ ನೀವು ಇದಕ್ಕೆ ಹೋಗ್ಬಿಟ್ರೆ ಯಾವುದು ಪ್ರೆಸೆಂಟು, ಪಾಸ್ಟ್ ಟೆನ್ಸು, ಪಾಸ್ಟ್ ಪಾರ್ಟಿಸಿಪಲ್ ಅದೆಲ್ಲ ನಾನು ನಿಮ್ಗೇನು ಇಲ್ಲಿ ಕೊಟ್ಟೇ ಇಲ್ಲ ಇದ್ರಲ್ಲಿ ಏನು. ಇದ್ರಲ್ಲಿ ಸಿಂಪಲ್ ಆಗಿ ನಾವು ಇವಾಗ 3ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಳಿಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳ್ಕೊಡ್ತೀವಿ ಗೊತ್ತಾ. ನೌನ್ ಅಂದ್ರೆ ಇದು, ಪ್ರೊನೌನ್ ಅಂದ್ರೆ ಯು, ಯುವರ್ ಅದೆಲ್ಲ ಇದ್ರೆ ಹಂಗೆ. ಅಯ್ಯೋ ಐ, ಯು ಅಂತೆಲ್ಲ ಇದ್ರೆ ಪ್ರೊನೌನ್ ಆಗುತ್ತೆ ಕಣೋ. ವರ್ಬ್ ಅಂತ ಹೇಳಿದ್ರೆ ಬರೀ ಡೂಯಿಂಗ್ ಥಿಂಗ್ಸ್ ಇದೆ, ಕ್ರಿಯಾಪದಗಳು ಅಂತ ಹೇಳ್ತೀವಿ ಅಷ್ಟೇನೆ. ನೀವು ಅದು ಹೇಳ್ಕೊಟ್ಬಿಟ್ಟು ಯು ಇಂಟ್ರಡ್ಯೂಸ್ ದೆಮ್ ಟು ಕಾನ್ಸೆಪ್ಟ್ ಆಸ್ ಪಾರ್ಟ್ ಆಫ್ ರಿವಿಷನ್. We introduce them to concept as part of revision. I know it is more of theory ಅಂತ ಅನ್ಕೊಂಡಿದ್ದೀರಾ ಅಂತ. Don't worry, we are doing activities now.
You introduce these things as part of introduction, but ಇಂಟ್ರಡ್ಯೂಸ್ ಮಾಡಿದ ತಕ್ಷಣ, ಫಾರ್ ಎಕ್ಸಾಂಪಲ್ ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಸೌಂಡ್ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದ್ಸಲ ನಾನು ಸೌಂಡ್ ಹೇಳ್ಕೊಟ್ಟ ತಕ್ಷಣ ನೆಕ್ಸ್ಟ್ ಥಿಂಗ್ ಈಸ್ ವಿತ್ ದ ಸ್ಟೂಡೆಂಟ್ ಟು ಲರ್ನ್ ಅಂಡ್ ಕಮ್ ಬ್ಯಾಕ್. ನೀವಿಲ್ಲ ಅಂದ್ರೆ ಹೆಂಗ್ ಲರ್ನ್ ಮಾಡ್ತಾರೆ, ಜಾಲಿ ಫಾನಿಕ್ಸ್ ಆ್ಯಪ್ ಒಂದು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಲರ್ನ್ ಮಾಡಿ, ಅದನ್ನು ಕಲ್ತ್ಕೊಳ್ಳಿ. ಸೊ ನೀವೇ ಅವ್ರ ಎದುರುಗಡೆ ಕೂತ್ಕೊಳ್ಬೇಕು ಅಂತಿಲ್ಲ, ನಿಮ್ದು ಅಸೆಸ್ಮೆಂಟ್ ಪಾರ್ಟಲ್ಲಿ ನಿಮ್ಗೆ ಹೆಲ್ಪ್ ಬೇಕಾಗುತ್ತೆ. ಓಕೆನಾ? ಸೊ ನಾವು ವಿಲ್ ಗೋ ಟು ದಿಸ್ ಮ್ಯಾಮ್, ಅದು ಈ ಫೊನೆಮಿಕ್ ಅವೇರ್ನೆಸ್ ಅಲ್ಲಿ ಅದೆಲ್ಲ ಥಿಯರಿ ಇರೋದು, ಅದು ನಿಮಗೂ ಹೆಲ್ಪ್ ಆಗುತ್ತೆ. ಒಂಚೂರು ಓದ್ಕೊಂಡ್ರೆ ಆ ಮಕ್ಳು ಕ್ವಶನ್ ಕೇಳಾಗ ಹೆಲ್ಪ್ ಮಾಡಬೇಕು ಅಂತ ನಿಮ್ಗೆ ಹೆಲ್ಪ್ ಆಗುತ್ತೆ ಆ ಟೈಮಲ್ಲಿ. ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡಿ, ಫೊನೆಮಿಕ್ ಥಿಯರಿನಲ್ಲಿ ಎಲ್ಲ ಆಲ್ಫಾಬೆಟ್ಸ್ ಇಲ್ಲಿ ಕೊಟ್ಟಿದ್ದೀವಿ, ಕಾಂಬಿನೇಷನ್ ಆಲ್ಫಾಬೆಟ್ಟು ಇದೆ ಇಲ್ಲಿ. ಇದು ನೋಡಿದ್ರಾ ಈ ಟೇಬಲ್ಲು? ಈ ಟೇಬಲ್ ಇಂಪಾರ್ಟೆಂಟು, ಇದ್ರ ನೆಕ್ಸ್ಟ್ ಟೇಬಲ್ ಇಂಪಾರ್ಟೆಂಟು. ಇದು ಹೆಂಗೆ ಅಂದರೆ ಫಾರ್ಮುಲಾ ಕೊಟ್ಟಂಗೆ. ಮ್ಯಾಥಮೆಟಿಕ್ಸಲ್ಲಿ ಎಷ್ಟೊಂದು ಫಾರ್ಮುಲಾ ಇರುತ್ತೆ ಅಂದ್ಬಿಟ್ಟು ಮ್ಯಾಥಮೆಟಿಕ್ಸ್ ಹೇಳ್ಕೊಡೋದೇ ನಿಲ್ಸಕ್ಕಾಗತ್ತಾ ನಾವು? ಇಲ್ಲ ಅಲ್ಲ. ಫಿಸಿಕ್ಸಲ್ಲಿ ಎಷ್ಟೊಂದು ಡಿರೈವೇಷನ್ ಇರುತ್ತಪ್ಪ, ದೊಡ್ಡ ದೊಡ್ಡದಾಗಿ 3-4 ಪೇಜ್ ಡಿರೈವೇಷನ್ ಬರೀಬೇಕು, ಅವ್ನು ಹೆಂಗೆ ಬರೀತಾರೆ, ಇಂಗ್ಲೀಷೇ ಗೊತ್ತಿಲ್ಲ ಅಂತ ಬಿಡೋಕ್ಕಾಗತ್ತಾ? ಇಲ್ಲ. ಇಂಗ್ಲೀಷಲ್ಲಿ ನಿಮ್ಗೆ ಇದು 2 ಟೇಬಲ್ ಅವ್ರು ನೆನ್ಪಿಟ್ಕೋಬೇಕಾಗಿತ್ತು. ಇದು ಕಷ್ಟ ನಾ ಟೇಬಲ್ ನೆನ್ಪಿಟ್ಕೊಳ್ಳೋಕ್ಕೆ. ಇದೆಲ್ಲ ಲೆಟರ್ ಗೊತ್ತಿಲ್ವಾ ಅವ್ರಿಗೆ? ಇದೆಲ್ಲ ಲೆಟರ್ ಗೊತ್ತಿದೆ. ಓಕೆನಾ? ಇದು ನಾನೊಂದು ಸೌಂಡ್ ಮಾಡ್ತೀನಿ, ನನ್ನ ಜೊತೆ ನೀವು ಸೌಂಡ್ ಮಾಡಿ, ನಾನು ಹೇಳ್ಬೇಕು ನೀವು ಹೇಳಬೇಕು. ಇದೇ ಪ್ಯಾಟರ್ನು ನೀವು ನಿಮ್ಮ ಮಕ್ಕಳ ಜೊತೆ ಮಾಡಬೇಕು. ಏನೂ ಇಲ್ಲ, ಈ ಟೇಬಲ್ ಫಸ್ಟ್ ಹಾಕ್ತೀರಾ ಆ ಮಕ್ಕಳಿಗೆ, ಆಯ್ತಾ? ಹಾಕ್ಬಿಟ್ಟು ಯು ವಿಲ್ ಸ್ಟಾರ್ಟ್ ವಿತ್ ದಿಸ್. ಇದನ್ನ ಹಾಕೋಕ್ಕಿಂತ ಮೊದಲು ನೀವು ಫೋನಿಮು, ಗ್ರಾಫಿಮು ಅದೆಲ್ಲ ಇನ್ಫಾರ್ಮೇಶನ್ ಅವ್ರಿಗೆ ಬೇಕಿಲ್ಲ. ಓಕೆ, ನೀವು ಸೌಂಡನ್ನ ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ ಒಂದು ಟೇಬಲ್ ಕೊಟ್ಟಿದ್ದೀವಿ, ಇಲ್ಲಿ ಹೇಳಿದ್ರು ನಾನು ಸೌಂಡ್ ಕಲ್ತ್ಕೊಳ್ಳಿ. ಇದಾದ್ಮೇಲೆ ಜಾಲಿ ಫಾನಿಕ್ಸ್ ಅನ್ನ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಸೌಂಡನ್ನ ರಿವೈಸ್ ಮಾಡಿ. ಆಕ್ಚುಲಿ ಅವ್ರ ಏಜಲ್ಲಿ ಮಕ್ಕಳು 1 or 2 days ಅಲ್ಲಿ ಡೆಫಿನೆಟ್ ಆಗಿ ಮಾಡ್ಕೊಳ್ತಾರೆ. ಇನ್ನು ನಾವು ಕಮಿಂಗ್ ಟು ಸ್ಲೋ ಲರ್ನರ್ಸ್. ಯಾರೋ ಸ್ಲೋ ಲರ್ನರ್ ಅಂತ ಅವರು ಪಾಯಿಂಟ್ ಔಟ್ ಮಾಡಿದ್ರು ನನಗೆ. ಸ್ಲೋ ಲರ್ನರ್ ಅಲ್ಲ, ಸ್ಲೋ ಲರ್ನರ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಏಜ್ ವೈಸ್, ಇವಾಗ ಅವ್ರ ಫಿಸಿಕಲ್ ಏಜ್ ಬಂದ್ಬಿಟ್ಟು 16 years, ಮೆಂಟಲ್ ಏಜ್ ಬಂದ್ಬಿಟ್ಟು 5th ಸ್ಟ್ಯಾಂಡರ್ಡ್ ತಗೊಳ್ತಿದ್ದೀವಿ ನಾವು. 5th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ 10 years, ಅಥವಾ 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಮೆಂಟಲ್ ಏಜ್ ನಾವು ತಗೊಂಡಿರೋದು ಇದಕ್ಕೆ ಮಾಡೋಕ್ಕೆ. ನೀವು ಮೆಂಟಲ್ ಏಜ್ ನೀವು ತಗೊಳ್ಳಿ. 4ನೇ ಕ್ಲಾಸ್ ಅಂತ ಹೇಳಿದ್ರೆ 8 ವರ್ಷನ 9 ವರ್ಷನ 4ನೇ ಕ್ಲಾಸ್ ಅದೇ. ಸೊ ಅವ್ರು ಫಿಸಿಕಲಿ 16 ವರ್ಷ, ಅದು 16ನೇ ವರ್ಷ 8ರಿಂದ 10 ವರ್ಷ ಇಸ್ ವಾಟ್ ವಿ ಹ್ಯಾವ್ ಕನ್ಸಿಡರ್ಡ್ ಆಸ್ ಮೆಂಟಲ್ ಏಜ್ ಫಾರ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಅವ್ರ ಮೆಂಟಲ್ ಏಜ್ ನಾವು ತಲೆ ಇಟ್ಕೊಂಡು ಕನ್ಸ್ಟ್ರಕ್ಟ್ ಮಾಡಿದ್ದೆ ಅದು. ವಿತ್ ದಟ್ ಪರ್ಸ್ಪೆಕ್ಟಿವ್ ಏನಾಗುತ್ತೆ ಅವ್ರಿಗೆ, ಸ್ಲೋ ಲರ್ನರ್ ಅನ್ನೋರಿಗೆ ಈ ವ್ಯಾಕ್ ಅಂತ ಹೇಳ್ತೀವಲ್ಲ, ವಿಜುವಲ್, ಆಡಿಟರಿ ಮತ್ತು ಕಿನೆಸ್ಥೆಟಿಕ್ ಅಂತ ಹೇಳಿ, ನೀವು ಆ ಜಾಲಿ ಫಾನಿಕ್ಸ್ ಆ್ಯಪ್ ಇನ್ಸ್ಟಾಲ್ ಮಾಡಿದಾಗ ಅದರಲ್ಲಿ ಅವ್ರು ಆ ಸೌಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೌಂಡ್ ಮಾಡುತ್ತೆ. ಸೊ ರಿಪೀಟೆಡ್ಲಿ ದೇ ಕ್ಯಾನ್ ಕೀಪ್ ಲಿಸನಿಂಗ್ ಟು ಇಟ್ ಅಂಡ್ ಲರ್ನ್ ಇಟ್. ಆಯ್ತಾ? ಇದರಲ್ಲಿ ಬರೀ ಸ್ಲೋ ಲರ್ನರ್ ಅಲ್ಲ, ಇದನ್ನ ಈ ಟೆಕ್ನಿಕ್ ಯೂಸ್ ಮಾಡಿ ಡಿಸ್ಲೆಕ್ಸಿಯಾ ಅಂತ ಗೊತ್ತಿದೆಯಾ ನಿಮಗೆ? ಲ್ಯಾಂಗ್ವೇಜ್ ಎಬಿಲಿಟಿಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇರೋ ಮಕ್ಕಳು, ಆ ಪ್ರಾಬ್ಲಮ್ ಈಗ ಸ್ಟಾರ್ಟ್ ಆಗುತ್ತೆ. ಅದು ನರ್ವ್ ರಿಲೇಟೆಡ್ ಪ್ರಾಬ್ಲಮ್, ಯಾರೇನು ಮಾಡೋಕ್ಕಾಗಲ್ಲ. ಓಕೆ, ಮತ್ತೆ ಡಿಸ್ಗ್ರಾಫಿಯಾ ಅನ್ನೋದು ಅಬಿಲಿಟಿ ಟು ಡಿಕೋಡ್ ರಿಟರ್ನ್ ಕಂಟೆಂಟ್. ಅಂತ ಮಕ್ಕಳು ಇದನ್ನ ಮಾಡಿ ಕಲ್ತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳು ಹೂ ಆರ್ ದ ಏಜ್ ಆಫ್ 16 ವೇರ್ ಯು ಆರ್ ಕನ್ಸಿಡರಿಂಗ್ ದರ್ ಮೆಂಟಲ್ ಏಜ್ ಆಸ್ 5th grader or 4th grader ಟು ಲರ್ನ್ ಇಂಗ್ಲಿಷ್, ಅವರು ಇದನ್ನ ಈಸಿಯಾಗಿ ಪಿಕ್ ಮಾಡ್ತಾರೆ. ಇಟ್ ಈಸ್ ವೆರಿ ಈಸಿ. ವಿಲ್ ಟ್ರೈ ಇಟ್ ಔಟ್. ನಾನು ಸೌಂಡ್ ಹೇಳ್ತಾ ಹೋಗ್ತೀನಿ, ನನ್ನ ಜೊತೆ ನಾನು ಹೇಳಿದ ತಕ್ಷಣ ನೀವು ರಿಪೀಟ್ ಮಾಡಬೇಕು. ಓಕೆನಾ? ನಾನು ಹೇಳಿದ ತಕ್ಷಣ ನೀವು ರಿಪೀಟ್ ಮಾಡಬೇಕು. ಇವಾಗ ನೋಡಿ, ಇದು ಆಸ್ ಇನ್ ಆಂಟ್. ದ ಸೌಂಡ್ ನೀವು ನೆನ್ಪಿಟ್ಕೊಳ್ಬೇಕು. 1 ನಿಮಿಷ, ನೀವೇನು ಮಾಸ್ಕ್ ತೆಗಿಬೇಕಾಗಿಲ್ಲ. ಇಟ್ಸ್ ಓಕೆ ಅಲ್ವಾ? ನಾನು 1 ನಿಮಿಷ ಮಾಸ್ಕ್ ತೆಗೆದಿರುತ್ತೆ. ಫಸ್ಟ್ ಒನ್ ಈಸ್ ವೆರಿ ಗುಡ್. ಸೆಕೆಂಡ್ ಒನ್ ಈಸ್ ನಿಮಗೆ ಕ್ಲೂ ವರ್ಡ್ ಏನು? ಇಲ್ಲೇ ಮಕ್ಳಿಗೆ ಕನ್ಫ್ಯೂಷನ್ ಜಾಸ್ತಿ ಆಗೋದು. ನೀವು ಅದನ್ನ ಹೆಂಗೆ ಹೇಳ್ಕೊಡ್ತೀರಾ? ಮ್ಯಾಮ್ ನೀವು ಸ್ಲೋ ಲರ್ನರ್ ಅಂತಿದ್ರಲ್ಲ, ಸಮ್ ಆಫ್ ದೀಸ್ ಸ್ಟ್ರಾಟಜೀಸ್ ಯು ಕ್ಯಾನ್ ಯೂಸ್ ವಿತ್ ಆಲ್ ದ ಚಿಲ್ಡ್ರನ್. ಓಕೆ, ನಾ ವಿಲ್ ಗೆಟ್ ಆಪ್ಟಿಮಲ್ ಔಟ್ಪುಟ್ ಇನ್ ದಿಸ್. ಆಸ್ ಇನ್ ಆಂಟ್, ಆಪಲ್, ರೈಟ್? ನಾವು ಕನ್ನಡ ಇಂಗ್ಲೀಷಲ್ಲಿ ಹೆಂಗೆ ಹೇಳ್ಕೊಡ್ತಿದ್ವಿ ಮೊದಲವ್ರಿಗೆ? ಎ ಫಾರ್ ಆಪಲ್. ಹೆಂಗ್ ಸರ್ ಆಗತ್ತೆ? ನಾವು ಹೇಳೋದು ಎ ಅಂತ.
ಹಾಗೆ ಕಲಿ ನಿಂತಿರೋದು ಆಪಲ್ ಅಂತ. ಇಟ್ ಶುಡ್ ಬಿ ಏಪಲ್. ಎ ಫಾರ್ ಏಪಲ್. ಕರೆಕ್ಟಾ? ಆಪಲ್ ಆಗಕ್ಕೆ ಚಾನ್ಸೇ ಇಲ್ಲ ನೀವು ಸೌಂಡ್ ಪ್ರಕಾರ ಕನೆಕ್ಟ್ ಮಾಡಕ್ ಹೋದ್ರೆ. ಸೊ ದೆರ್ ಆರ್ ಕಾಂಪ್ಲೆಕ್ಸಿಟೀಸ್ ಇನ್ ಇಂಗ್ಲಿಷ್. ಅದು ಇರೋದು ಒಂಥರ, ಸೌಂಡ್ ಮಾಡೋದು ಒಂಥರ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್. ವಿ ಕಾಂಟ್ ಹೆಲ್ಪ್ ಇಟ್, ವಿ ಶುಡ್ ಗೋ ವಿತ್ ದಟ್. ಓಕೆ, ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಲ್ಯಾಂಗ್ವೇಜ್. ಲೆಟರ್ ನೇಮ್, ಎಲ್ಲ ಲೆಟರ್ಗೂ ಎರಡು ಆಟ್ರಿಬ್ಯೂಟ್ ಇರುತ್ತೆ. ಒಂದು ಹೆಸರು, ಇನ್ನೊಂದು ದ ಸೌಂಡ್. ದ ಕ್ಲೋಸೆಸ್ಟ್ ಆಗಿ ನೀವು ಹೆಂಗ್ ಮಾಡ್ಕೊಳ್ಬೋದು, ನಿಮ್ಮ ಹೆಸರು ನಿಕ್ ನೇಮ್ ಕ್ಲೋಸ್ ಮಾಡ್ಕೊಳ್ಬೋದು, ಕ್ಲೋಸೆಸ್ಟ್ ಆಗಿ ತಗೊಳ್ಬೋದು. ಓಕೆನಾ? ಸೊ ಹೆಸರು ಅನ್ನೋದೇನು ಎಸ್ ಅಂತ, ಆದ್ರೆ ಸೌಂಡ್ ಮಾಡೋದೇನಿದು ಸ ಅನ್ನಲ್ಲ, ಸ ಅಂತ ಹೇಳ್ಕೊಂಡು. ಸರಿಗಮ ಪದನಿ ಸಹ ನಮ್ಮ ಕನ್ನಡದಲ್ಲಿ. ನಾ ಆಕ್ಚುಲಿ ಸರ್ ಕನ್ನಡದಲ್ಲೂ ನಾವು ಹಂಗೆ ಹೇಳಲ್ಲ, ಗೊತ್ತಾ? ಯಾರು ಹೇಳ್ತಾರೆ ಎಲ್ಲ ಕನ್ನಡ ಮೇಡಮ್, ಇದು ಹೆಂಗ್ ಮೇಡಮ್ ಮಾಡ್ತೀರಾ? ಇದೆ ಅಲ್ಲ, ಇದು ಅಲ್ವಾ, ಇದು ನನಗೆ ಬೇಕು. ಓಕೆ, ಇವಾಗ ಕನ್ನಡದಲ್ಲೂ ಇದಿರೋದು ಇದೇನಿದು ವ್ಯಂಜನ. ವ್ಯಂಜನಕ್ಕೆ ಸ್ವರ ಸೇರಿಸಿದ್ರೆ ಮಾತ್ರನೇ ಸ ಆಗೋದು. ಕರೆಕ್ಟಾ? ಇಂಗ್ಲಿಷಲ್ಲೂ ಅಷ್ಟೇನೆ. ಆದ್ರೆ ನಾವು ಅದಕ್ಕೆ ಸ್ವರ ಸೇರ್ಸಕ್ ಹೋಗಲ್ಲ, ಇವಾಗ ಸೇರ್ಸಕ್ ಹೋಗಲ್ಲ. ಅದು ವರ್ಡ್ ಮಾಡಕ್ ಹೋದಾಗ ಹೇಳ್ಕೊಡ್ತೀವಿ. ಇದು ನಾವು ಇಫ್ ಐ ವಾಂಟ್ ಸ್ಯಾಟ್, ಇಫ್ ಐ ಹ್ಯಾವ್ ಟು ರೈಟ್ ಸ್ಯಾಟ್, ಇದಕ್ಕೆ ನಾನು ವವಲ್ ಎ ಇದನ್ನ ಸೇರಿಸ್ಬೇಕು. ದಿಸ್ ಇಸ್ sat. This is at sat. ಏನ್ ಗೊತ್ತಾ, ಇನ್ನೊಂದು ಈಸಿಯಾಗಿ ಹೆಂಗೆ ಹೇಳ್ಕೊಡ್ಬೋದು ಅಂದ್ರೆ, ಈ ಎಲ್ಲ ಅಕ್ಷರನು ಮಕ್ಳಿಗೆ ಗೊತ್ತಿರೋದು ಬಿಟ್ಬಿಡಿ. ಆ ಇ ಅದೆಲ್ಲ ನಾನು ವವಲ್ಸು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ನೀವು ಇನ್ಫೋರ್ಸ್ ಮಾಡ್ಬೇಕು ಅವ್ರಿಗೆ. ಆ 5 ಬಿಟ್ಬಿಟ್ರೆ ಇನ್ನು 21 ಅಕ್ಷರ ಮಕ್ಳಿಗೆ ಗೊತ್ತಿರೋದೇ ಅಲ್ಲ. ಅದನ್ನ ಹೆಂಗ್ ಕಲ್ತ್ಕೊಳ್ಬೋದು ಅವರು? ಎಲ್ಲ ಅಕ್ಷರನು ಅರ್ಧ ಹೇಳ್ಬೇಕು. ಕನ್ನಡ ಗೊತ್ತಿರ್ತಾರಪ್ಪ ಅವ್ರಿಗೆ, ಮಾತಾಡೋ ಭಾಷೆ ಕನ್ನಡ ಗೊತ್ತಿರ್ತಲ್ವ, ಈಸಿಯಾಗಿ ಹೇಳ್ಬಿಡಿ. ನೋಡ್ರ ಎಲ್ಲ ಅರ್ಧ ಹೇಳ್ಬೇಕು, ಹಿಂಗ್ ಬಂದ್ಬಿಟ್ಟು ತೋರಿಸ್ಬಿಡಿ. ಎಲ್ಲ ಈ ಫಾರ್ಮೆಟ್ ಅಲ್ಲಿ ಹೇಳಿ. ಇದಕ್ಕೆ ಆಯ್ತಾ? ನೆಕ್ಸ್ಟ್ ಏನಪ್ಪ? ಇದೇ ಫಾರ್ಮೆಟ್ ಅಲ್ಲಿ ಹೇಳಿ ನಂಗೆ. ಕರೆಕ್ಟಾಗಿ ಬಂದಿದ್ದೀನಿ ಅಂತ ಇಷ್ಟೊಂದು ಬರ್ಬೇಕಾ? ಇನ್ನೊಂದು ಬರ್ಬೇಕಲ್ಲ? ಓಕೆ, ಇದು ಬಂದಿದೆ. ಓಕೆನಾ? ನೆಕ್ಸ್ಟ್ ಇದು ಬಿಡಿ, ಇದನ್ನ ನಿಮ್ಗೆ ಸಪ್ರೇಟ್ ಆಗಿ ಹೇಳ್ಕೊಡ್ತೀನಿ. ಇದು ನೋಡಿ, ಪೊ ಪೊ. ಅವ್ರಿಗೆ ಓದಕ್ಕೆ ಕಷ್ಟ ಆಗತ್ತಾ? ಹೇಳ್ಬೇಕಾರೆ ಏ ಪೊ, ನೀವು ಪೊ ಅಂತ ಹೇಳ್ಕೊಳ್ಳಿ, ಅವರು ಪೊ ಅಂತ ಹೇಳ್ತಾರೆ. ಓಕೆನಾ? ದಿಸ್ ಈಸ್ ನಾ ಆಗಲ್ಲ. ನಾ ಬಿಟ್ರೆ ನೀವು ಆಸರಿಸ್ಬಿಡ್ತೀರಾ ಅಲ್ಲ. ಇಟ್ ಈಸ್ ಕಣ್ಣನ್. ಹೆಸರು ಕಣ್ಣನ್, ಅರ್ಧ ಹೇಳ್ತೀರಲ್ಲ ಆ ತರ. ಹಾ ಅಲ್ಲ, ಹೆಂಗ್ ಬೇಕಾದ್ರೂ ಬರ್ಲಿ, ಸೌಂಡ್ ಇಲ್ಲ. ಕರೆಕ್ಟ್ ಸರ್, ಯಾರು ಕರೆಕ್ಟ್ ಆಗಿ ಹೇಳಿದ್ರಿ. ಆದ್ರೆ ಮಕ್ಕಳಿಗೆ ನಾವು ಲಾಸ್ಟ್ ಇಲ್ಲೇ ಬರ್ಸು ಅಂತ ಹೇಳಕ್ಕೆ ಮೋಸ್ಟ್ ಎದ್ಕೊಂಡ್ಬಿಡ್ತಾರೆ ಅಂತ ನನಗೆ ಫಸ್ಟ್ ಬ್ಯಾಚ್ ಆದ್ಮೇಲೆ ನನಗೆ ಬಂದಿರೋ ಎಕ್ಸ್ಪೀರಿಯನ್ಸ್. ನಾನು ಹೇಳ್ಬೇಕಂದ್ರೆ ಇದನ್ನ ಹೇಗೆ ಸೌಂಡ್ ಮಾಡ್ಬೇಕು ಅಂತಾನು ಹೇಳ್ಕೊಡ್ತೀನಿ. ನಾಲ್ಗೆ ಎಲ್ಲಿ ಟಚ್ ಮಾಡ್ಬೇಕು, ಯಾವ ಕಡೆಯಿಂದ ಸೌಂಡ್ ತರಬೇಕಾಗಲ್ಲ ಹೇಳ್ಕೊಡ್ತೀನಿ. ಬಟ್ ನಮ್ಗೆ ಇವಾಗ ಏನ್ ಬೇಕಪ್ಪ ಬೇಕಿರೋದಪ್ಪ, ಮಕ್ಕಳಿಗೆ ಆ ಸೌಂಡ್ ಪಾಲಿಶ್ ಆಗ್ಬೇಕು. ನಾನು ನಿಮ್ಗೆ ನೋಡಿ ಸರ್ ಅದನ್ನ ಅಂತ ಹೇಳ್ಬೇಕಾರೆ ಟಿಪ್ ಆಫ್ ದ ಟಂಗ್ ಶುಡ್ ಟಚ್ ದ ರೂಫ್ ಆಫ್ ದ ಮೌತ್ ಅಂತ ಹೇಳಿದ್ರೆ ಮ್ಯಾಮ್ ಇಷ್ಟೊಂದೆಲ್ಲ ಹೇಳ್ಕೊಂಡ್ರೆ ಬೇಡ. ಇವಾಗ ನಾನು ನೀವೇ ಗೇಜ್ ಮಾಡ್ಬೋದಲ್ಲ. ಅವ್ರು ಹೇಳ್ತಿದಾರೆ, ಅವರು ಮತ್ತೆ ನಾ ಅಂತ ಹೇಳಿ ಹೇಳ್ತಾರೆ. ನಂಗೆ ಗೊತ್ತು ಈ ಮಕ್ಕಳು ಇದು ಮ್ಯಾಮ್ ಇದು ನ ಹ ರ ಮ ಡ ಅಲ್ಲಪ್ಪ ಹಂಗಲ್ಲ. ಇದು ಅರ್ಧ ಹೇಳು, ಇದು ಕ ಅರ್ಧ ಹೇಳು. ಹಿಂದಿ ವರ್ಡ್ ಇದೆಯಲ್ಲ, ರಕ್ ರಕ್, ಆಮೇಲೆ ಏನೋ ಕನ್ನಡದಲ್ಲಿ ಟಕ್ ಹಾಕೊಡಿ ಅಂತ ಹೇಳ್ತೀರಾ ಗೊತ್ತಾ? ಕ್ ಆ ಸೌಂಡ್ ಬರ್ಬೇಕು ನಿಮಗೆ. ಕ ಬುಕ್. ಇವಾಗ ನಾವು ಬುಕ್ಕ ಅಂತ ಹೇಳ್ತೀರಾ, ಏ ಬುಕ್ಕ ಅಂತ ಹೇಳ್ತೀರಾ. ಬುಕ್ಕ ಕೊಡೋ ನನಗೆ, ಬುಕ್ಕ ಕೊಡಿ ನನಗೆ ಅಂತ ಹೇಳ್ತೀವ. ಇಲ್ಲ, ಬುಕ್ ಕೊಡಿ ಅಂತ ಹೇಳ್ತೀವಲ್ಲ. ಮಕ್ಕಳಿಗೆ ನೀವು ಹಂಗ್ ರಿಲೇಟ್ ಮಾಡಿಸಿ. ಓಕೆ, ಹಾ ಬುಕ್ ಅಂತ ಹೇಳ್ತೀರಲ್ಲ. ಇವಾಗ ಅವ್ರು ಕನ್ನಡದಲ್ಲಿ ಪುಸ್ತಕ ಅಂತ ಹೇಳ್ತಾರೆ. ಇನ್ನು ಕನ್ನಡದಲ್ಲಿ ಒಂದು ಕ ಇಂದ ಎಂಡ್ ಆಗೋದು ಒಂದು ವರ್ಡ್ ಕೊಡಿ. ಹುಬ್ಳಿದವ್ರ ವರ್ಡ್ ಕಡೆಯಿಂದ ಕೊಡ್ಬೋದು ನಂಗೆ. ರೊಕ್ಕ ಅಂತ ಇದೆ, ಅಲ್ಲಿ ಬುಕ್ ಅನ್ನೋದು ಅವ್ರಿಗೆ ಕನ್ನಡ ಆ ಇಂಗ್ಲಿಷ್ ವರ್ಡ್ ಗೊತ್ತಿರುತ್ತಲ್ಲ ಸರ್. ಕಡಕ್. ಏ ಕಡಕ್ ಆಗಿ ಚಾಯ್ ಕುಡಿದು ಅಂತ
ಸೌಂಡ್. ನೀವು ಹಂಗೆ ಕ್ರಿಯೇಟಿವ್ ಅಥವಾ ವರ್ಡ್ ಏನಾದ್ರು ಹೇಳ್ಬಿಟ್ಟು ನಿಮ್ಗೆ ಆ ಸೌಂಡ್ ಮಾಡೋ ಅಂತ ಹೇಳಿ, ಅಕಸ್ಮಾತ್ ನೀವು ಹೇಳ್ಬೇಕಾರಲ್ಲ ಕಾಕ್ ಅದು ಹೇಳಕ್ ಬರ್ಲಿಲ್ಲ ಅಂದ್ರೆ ಆ ಥರ ಸೌಂಡ್ ಮಾಡಪ್ಪ ಅಷ್ಟೇ. ಆದ್ರೆ ಇಂಗ್ಲಿಷು ಕಾಂಪ್ಲೆಕ್ಸ್ ಲ್ಯಾಂಗ್ವೇಜು, ನೀನು ಸುಮ್ಮನೆ ಯಾಕೆ ಹಂಗೆ ಅಂತ ಕ್ವಶನ್ ಮಾಡಬೇಡ. ಇದರಲ್ಲಿ ಸಿ ಮತ್ತೆ ಎರಡು ಒಂದೇ ಸೌಂಡ್ ಮಾಡುತ್ತೆ. ಜಾಸ್ತಿ ಯಾಕೆ ಅಂತ ಹೋಗ್ಲಿ ನಿಮ್ ಕ್ಯಾಟ್ನ KAT ಬರುತ್ತೆ CAT ಬರುತ್ತೆ ಅಂತ ಕೇಳಿ, ಇಲ್ಲ ಮ್ಯಾಮ್ ಕ್ಯಾಟ್ ಬರೋದು CAT, ಮತ್ತೆ ಸುಮ್ಮನೆ ಅರ್ಥ ಮಾಡ್ಕೋ. ಇಂಗ್ಲಿಷ್ ಟೆಂಪ್ಲೇಟ್ ತಗೋ. ನಿನಗೆ ತುಂಬಾ ಇಂಗ್ಲಿಷ್ ಅಲ್ಲೇ ಕಲ್ತ್ಕೋಬೇಕು ಅಂದ್ರೆ ನಿನಗೆ ಲಾಟ್ ಆಫ್ ಯೂಟ್ಯೂಬ್ ವಿಡಿಯೋಸ್ ಇದೆ. ನಾನು ಒಂದು ಮೆಸೇಜ್ ಕಳಿಸಿ ನಾನು ಅದು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಕಳಿಸ್ಕೊಡ್ತೀನಿ ಅವ್ರಿಗೆ, ಆಯ್ತಾ? ಇವಾಗ ಇಂಪಾರ್ಟೆಂಟ್ ಏನು, ನನಗೆ ತುಂಬಾ ಇಂಗ್ಲಿಷ್ ಪರಿಣಿತಿ ನನಗೆ ಬೇಡಪ್ಪ, ನಿನಗೆ ಮಾತಾಡ್ಲಿಕ್ಕೆ ಏನ್ ಬೇಕೋ ಅಷ್ಟು ನೀನು ಕಲ್ತ್ಕೊ. ಮೊದಲು ಹೆಂಗ್ ಮಾಡ್ತೀಯ ಅದನ್ನ ತಗೋ. ಇದನ್ನ ಕ ಸಿ ಮತ್ತೆ ಕೆ ಎರಡು ಸೌಂಡ್ ಆಗುತ್ತೆ, ಆಯ್ತಾ? ಈ ಬುಕ್ ಅಲ್ಲಿ ಮತ್ತೆ ಕಡಕ್ ಅಲ್ಲಿ ಇರೋ ಸೌಂಡ್ ನೀನ್ ಹಂಗೆ ಹೇಳ್ಕೊಡ್ಬೋದು. ಇದು ಹಾರ್ಸ್ ಇದನ್ನ ಹ ಅಂತ ಹೇಳಲ್ಲ, ಇದು ಹಾಲಿ ಆಗಿದೆ. ವಾರೇ ವಾಹ್ ಅಂತ ಹೇಳ್ತೀವಿ, ಕರೆಕ್ಟಾ? ವಾರೇ ವಾಹ್ ಇದು ಕನ್ನಡದಲ್ಲಿ ಹಿಂಗೆ ತಾನೇ ಬರೀತೀವಿ. ವಾಹ್ ಇದು ಈ ಹನ್ ಹೆಂಗೆ ಹೇಳ್ತೀರಾ ಅರ್ಧ ಹೇಳ್ಬೇಕಾರೆ? ಅಲ್ಲ ನೀವು ಈ ಹೆಚ್ಚಿಗೋಗ್ಬಿಟ್ಟು ವಾಹ್ ಅಂತ ಹೇಳ್ಕೊಟ್ಬಿಡ್ಬೇಡಿ, ಬರೀ ಅಷ್ಟೇ. ಇಲ್ಲ ಅಂದ್ರೆ ತುಂಬಾ ಯಾರು ಇದು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೇಳಿ, ಯಾರು ಗೊತ್ತಾಗಿಲ್ಲ ಈ ಸೌಂಡ್ ಹೇಳಿಬೇಕಾದ್ರೆ ಡೆಮಾನ್ಸ್ಟ್ರೇಷನ್ ಕೊಟ್ಬಿಡೋಣ. ಯಾರಿಗೆ ಅರ್ಥ ಆಗಲ್ಲ ಈ ಸೌಂಡ್ ಅವ್ರಿಗೆ ಚೆನ್ನಾಗಿ ಜಂಪ್ ಮಾಡಿಸ್ಬಿಡಿ. ನೆಗೆದು 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 ಕೂತ್ವಾಗ ಸುಸ್ತಾಗ್ಬಿಟ್ಟು ಸರ್ ಸಾಕು ಸರ್ ಅಂತಾರಲ್ಲ ಆ ಸೌಂಡ್, ಆ ಸೌಂಡ್ ಇದು ಗೊತ್ತಾಯ್ತಾ? ಇವಾಗ ನಿಮ್ ಸೌಂಡ್ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದು 100 ಜಂಪ್ ಮಾಡಿಸ್ತೀನಿ, ಓಕೆನಾ? ಅದು ಜಂಪ್ ನೀವು ಜಾಸ್ತಿ ಮಾಡಿದಾಗ ಅಥವಾ ಜೋರಾಗಿ ಓಡಿದಾಗ ಅಥವಾ ಮಾಡಿ ಹತ್ತಿರಲ್ವಾ, ಈ ಕೆಲವ್ರಿಗೆ ಹಾರ್ಟ್ ಪೇಷಂಟ್ ಇರ್ತಾರೆ ನೋಡಿ, ಅಥವಾ ಅನಿಮಿಕ್ ಆಗಿರ್ತಾರೆ ನೋಡಿ, ಅವ್ರಿಗೆ ಜಾಸ್ತಿ ಹತ್ತಕ್ಕೆ ಹೋದಾಗ ಸ್ವಲ್ಪ ಸ್ಟೆಪ್ಸ್ ಹತ್ತಿದಂಗೆ ಅಂತ ಎದುರಿಸ್ಬಿಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವೇ ಆಗ್ಬೇಕಾದ್ರೆ ಅಷ್ಟೇ ನೋಡ್ಕೊಳ್ಳಿ. ಆ ಸೌಂಡ್ ಮಕ್ಳಿಗೆ ಬರ್ಬೇಕು. ಅದು ನೀವು ಹೆಂಗೆ ಹೇಳ್ಕೊಡ್ತೀರಾ? ಅವ್ರ ಕೈ ಜಂಪ್ ಆದ್ರೂ ಮಾಡಿಸಿ, ಓಡಿಸಾದ್ರೂ ಓಡಿಸಿ, ಬಟ್ ಅವ್ರಿಗೆ ಆ ಸೌಂಡ್ ಬಂದ್ಬಿಡ್ಬೇಕು, ಆಯ್ತಾ? ಆಮೇಲೆ ಇದು ಇವಾಗ ಎಲ್ಲರೂ ನಾಯಿ ಅನ್ನೋದು ಗೊತ್ತಿರ್ತಲ್ವಾ? ನಾಯಿ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಪ್ರಾಣಿನೇ. ಆ ನಾಯಿಗೆ ಬಾಯಿಗೆ ಬಟ್ಟೆ ಇಟ್ಬಿಟ್ಟು ಏನಾದ್ರು ತಗೊಳಕ್ ಹೋಗಿ ಅಥವಾ ಬಾಯಿಗೆ ಏನಾದ್ರು ಒಂದು ವಸ್ತು ಕೊಟ್ಟು ಕಿಟ್ಕೊಳಕ್ ಹೋಗಿ ನಾವೆಷ್ಟೇ ಸಾಕಿರೋದು ಅಂತ ಗುರು ಅಂತ ಸೌಂಡ್ ಮಾಡುತ್ತೆ. ನಾವು ಅದನ್ನ ಕನ್ನಡದಲ್ಲಿ ಗುರು ಅಂತ ಹೇಳ್ಕೊಡ್ತೀವಲ್ವಾ, ಆ ಗೂ ತೆಗೆದ್ಬಿಡು ಸೌಂಡ್ ಮಾಡಪ್ಪ ಅಷ್ಟೇ, ಸೌಂಡ್, ಆಯ್ತಾ? ಅದನ್ನ ಹೇಳೋದಕ್ಕೆ ನೀವೇ ಹೇಳಿ ಒಂದ್ಸಲ ಅಂತ ಸೌಂಡ್ ಹೇಳಿ. ಈಗೇನು ಕಷ್ಟ ಇಲ್ಲ ಅಲ್ವಾ? ಇದು ಸೌಂಡ್ ಎಲ್ಲ ಅರ್ಧ ಕಟ್ ಮಾಡಿ ಇದ್ರೆ ಸರ್ ನೀವು ಎಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ನನಗೆ ಸೌಂಡ್ ಹೇಳಬೇಕು, ಓಕೆನಾ? ಹಂಗೇನೆ ನೀವು ಒಂದೊಂದು ಸೌಂಡ್ಗೂ ರಿಲೇಟ್ ಮಾಡಿ ಮಾಡಿ. ದ ಫಸ್ಟ್ ಬೇಸಿಕ್ ಥಿಂಗ್ ಯು ಟೆಲ್ ಇಸ್ ಇದೆಲ್ಲ ನಾವು ಕಲ್ತಿರೋ ಅಕ್ಷರ ತರನೇ. ನಾವು ಇದನ್ನ ಸ್ವರ ಸೇರಿಸ್ಬಿಟ್ಟು ಒಂದು ಕಂಪ್ಲೀಟ್ ಅಕ್ಷರ ಮಾಡ್ತೀವಿ. ವ್ಯಂಜನ ಅದ್ರ ಪಾಡು ಅದೇನೇ ಅಕ್ಷರ ಆಗತ್ತಾ? ಹೌದು, ಎವ್ರಿ ಕಾನ್ಸನೆಂಟ್, ಈವನ್ ಇನ್ ಇಂಗ್ಲಿಷ್, ಕನ್ನಡ, ಎನಿ ಲ್ಯಾಂಗ್ವೇಜ್ ಫಾರ್ ದಟ್ ಮ್ಯಾಟರ್, ಸ್ವರ ಇಲ್ಲದೆ ವರ್ಡ್ ಆಗೋದೇ ಇಲ್ಲ. ಸ್ವರ ಬೇಕೇ ಬೇಕು. ಕನ್ನಡದಲ್ಲಿ ಇನ್ನೊಂದೇನು ಅಂದ್ರೆ ಸ್ವರ ಇಲ್ಲದ್ರೆ ಅಕ್ಷರನೇ ಹೇಳುತ್ತೆ ನಾನು ಆಗಲ್ಲ ಹೋಗತ್ತೆ. ನನಗೆ ಸ್ವರ ಕೊಡು ನಾನು ಅಕ್ಷರ ಆಗ್ತೀನಿ, ಇಲ್ಲ ನಾನು ಅಕ್ಷರ ಆಗಲ್ಲ ಅಂತ. ಇಟ್ ಈಸ್ ಇನ್ಕಂಪ್ಲೀಟ್ ಕನ್ನಡದಲ್ಲೂ, ಆಯ್ತಾ? ಸೊ ನನಗೊಂದು ಅಕ್ಷರ ಕೊಡು, ನಾನು ಪ್ರಾಪರ್ ನಿನ್ಗೊಂದು ಲೆಟರ್ ಕೊಡ್ತೀನಿ ಅಂತ ಹೇಳುತ್ತೆ. ಹಾಗೆ ಈ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡ್ಬಿಡಿ, ಆಯ್ತಾ? ಇದ್ರಲ್ಲಿರೋದೆಲ್ಲ ನಮ್ಗೆ ಯಾವ್ದು ಗೊತ್ತಿಲ್ಲ. ಇವಾಗ ನಾನು ಒಂದೊಂದೇ ಹೇಳ್ಕೊಂಡು ಬರ್ತೀನಿ, ನನ್ನ ಜೊತೆ ರಿಪೀಟ್ ಮಾಡಿ. ನಾನು ಇವಾಗ ನಾವು ಹೇಳೋದು 30 ಜನ ಇದೀವಾ? 30 ಜನ ಇದೀವಿ. ಕೈಂಡ್ಲಿ ಐ ಆಮ್ ಟೇಕಿಂಗ್ ಅ ರಿಸ್ಕ್ ಆಫ್ ರಿಮೂವಿಂಗ್ ಮೈ ಮಾಸ್ಕ್ ಅಂಡ್ ಟೀಚಿಂಗ್. ವಾಟ್ ಡಸ್ ಇಟ್ ಮೀನ್? ಯು ಶುಡ್ ಟೆಲ್ ದ ಸೌಂಡ್ ಸೊ ದಟ್ ಯು ಪ್ರಾಕ್ಟೀಸ್ ಇಟ್ ಹಿಯರ್. ನನಗೇನಾದ್ರು ಇವಾಗ ನೋಡಿ, ಕೆಲವೊಂದು ಕಡೆ ನಾನು ಪ್ರಾಕ್ಟೀಸ್ ಮಾಡಿದಾಗ ಎಲ್ಲರೂ ಏನ್ ಸೌಂಡ್ ಬರುತ್ತಿದ್ದು? ನಾವು ಕುಕ್ಕರ್ ಕಾಯಿಸ್ತಿರ್ತೀವಲ್ಲ, ವಿಸಿಲ್ ಸೌಂಡ್. ಲಾಸ್ಟ್ ಟೈಮ್ ಅಂತೂ ನಾವು ಲಂಚ್ ಟೈಮ್ ಅಲ್ಲೇ ಮಾಡ್ತೀವಿ, ಫುಲ್ಲು ವಿಸಿಲ್ ಸೌಂಡ್. ನಮಗೆ ಗೊತ್ತಾಯ್ತು ಹಸುವಾಗಿದೆ ಅಂತ ಹೇಳಿ. ಓಕೆ, ಸೊ ನನಗೆ ಅದು ಕರೆಕ್ಟಾಗಿ ಕೇಳಿಸ್ಬೇಕು. ನಾನು ನಿಮಗೆ ಏನು ಮಾಡ್ತಿದ್ದೀನಿ ಡೆಮಾನ್ಸ್ಟ್ರೇಷನ್, ನೀವು ನಿಮ್ಮ ಮಕ್ಳಿಗೆ ಮಾಡ್ತೀರಾ. ಸೊ ನೀವು ಹೇಳ್ಕೊಟ್ಟಾಗ ಇನ್ನೊಂದ್ಸಲ ಹೇಳಿ. ಇಲ್ಲೆಲ್ಲ ಒಂದ್ ಕಡೆ ವಿಷನ್ ಬರ್ತಾರೆ. Very good. This is, yes, sun, right? This is
ಈ ವವಲ್ಸ್ ಮಾತ್ರ ಸ್ವಲ್ಪ ವಿಚಿತ್ರವಾಗಿದೆ ಇದರಲ್ಲಿ ನೋಡಿ. ಇದು ಇದ್ರ ಹೆಸರೇನು ಎ ಅಂತ. ಮಕ್ಕಳಿಗೆ ರಿಲೇಟ್ ಮಾಡ್ಕೊಳಕ್ಕೆ ಇಲ್ಲಿ ಕಷ್ಟ ಆಗತ್ತೆ, ಐ ಅಂಡರ್ಸ್ಟ್ಯಾಂಡ್. ಬಟ್ ರಿಪಿಟೇಷನ್ ಆದ್ರೆ ಏನ್ ತೊಂದರೆ ಇಲ್ಲ. ಇರೋದೇ 5 ಅಕ್ಷರ, ಸ್ವಲ್ಪ ಕನ್ಫ್ಯೂಷನ್ ಆಗೋದು. 5 ಅಕ್ಷರ ಇದ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅನ್ಸೋದು, ಬಟ್ ರಿಪಿಟೇಷನ್ ಮಾಡೋದು ತೊಂದರೆ ಇಲ್ಲ. ದಿಸ್ ಇಸ್ ಅವರು ಕನ್ಫ್ಯೂಷನ್ ಆದ್ರೆ ಹೇಳ್ಕೊಡೋ ಸ್ಟ್ರಾಟಜಿ 1, ಆಸ್ ದೆಮ್ ಟು ರಿಮೆಂಬರ್ ದ ಕ್ಲೂ ವರ್ಡ್ ಆಂಡ್. ಅವರು ನೋಡ್ಬಿಟ್ಟು ಸರ್ ಎ ಆಂಡ್ ಅಂದ್ರೆ ಇಲ್ಲ ಕಣಪ್ಪ, ಫಸ್ಟ್ ಸೌಂಡ್ ನೀನ್ ಏನ್ ಮಾಡಿದೆ ಇದರಲ್ಲಿ ಅಂತ ಹೇಳಿದೆ. ಸೊ ಯು ಯೂಸ್ ದ ಸೇಮ್ ಸೌಂಡ್ ಫಾರ್ ದಿಸ್. ಇಲ್ಲ ಅಂದ್ರೆ ಇಟ್ ಬಿಕಮ್ ಸೇಮ್. ಇದು ಏಂಟ್ ಕರೆಕ್ಟಾ? ಆಂಟ್ ಆಗಲ್ಲ, ಏಂಟ್ ಆಗ್ತದೆ. ನಾನು ಎ ಅಂತ, ಅವನು ಎ ಫಾರ್ ಎ ಆಂಟ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಎ ಫಾರ್ ಆಂಟ್, ಇಟ್ ಶುಡ್ ಬಿ ಎ ಫಾರ್ ಏಂಟ್. ಎಸ್ ಆರ್ ನೋ? ಅದು ತಪ್ಪ. ಅವಾಗ ನೀವು ಕಂಡುಹಿಡಿಬೇಕು. ಅವಾಗ ಅವನಿಗೆ, ಆ ಮಕ್ಳಿಗೆ ಏನಾಗತ್ತೆ, ಅವನು ಅವಳು ಯಾರಾದ್ರೂ ಇರಲಿ, ಆ ಮಕ್ಳಿಗೆ ಏನಾಗತ್ತೆ ಅಂದ್ರೆ ಪ್ರಾಬ್ಲಮ್ ಎಲ್ಲಿ ಮಾಡ್ತಿದೀವಿ ಅನ್ನೋದು ಐಡೆಂಟಿಫಿಕೇಶನ್ ಬರುತ್ತೆ. ಓ ದಿಸ್ ಇಸ್ ಆ, ಸೊ ದಿಸ್ ಇಸ್ ಆಂಟ್. ನಮ್ಮ ಬ್ರೈನ್ ಯಾವಾಗಲೂ ಪ್ಯಾಟರ್ನ್ ಹುಡುಕ್ತಾ ಇರುತ್ತೆ, ಆಯ್ತಾ? ಆ ಪ್ಯಾಟರ್ನ್ ಹುಡುಕೋದು ನೀವು ಒಂಚೂರು ಅವರಿಗೆ ಗಾಳ ಕೊಟ್ಟು ಹೇಳ್ಕೊಟ್ರೆ ಸಾಕು, ಇನ್ನು ಮುಂದೆ ಅವರೇ ಮಾಡ್ಕೊಂಡು ಹೋಗ್ತಾರೆ. ಓಕೆನಾ? ದಿಸ್ ಇಸ್ ಅರ್ಥ ಇದು ಟಾ. ಓ ಇದು ಎಲ್ಲ ಕಡೆ ಒಂದೊಂದು ಕಲರ್ ಬರ್ತದೆ. ನೀವೆಲ್ಲ ಚೆನ್ನಾಗಿ ಯೂಸ್ ಮಾಡಿದ್ದೀರಲ್ಲ, ನನಗೆ ನಾಟ್ ಗುಡ್ ಅಟ್ ದಿಸ್. ಓಕೆ ಇದೆ ಅಲ್ವಾ ಸರ್? ಆಯ್ತು. ಓಕೆ ಓಕೆನಾ? ದಿಸ್ ಈಸ್ ನನ್ನ ಚೆಂದ ಹೋಗ ಇಲಿ. ಅಷ್ಟು ಗೊತ್ತಾಗಲಿಲ್ಲ ನನಗೆ. ಇಲಿ ಇದನ್ನ ನಮ್ಗೆ ಹೇಳ್ಕೊಳಕ್ ಕಷ್ಟ. ಇದನ್ನ ನೀವು ಇಂಗ್ಲಿಷ್ ವರ್ಡಲ್ಲೇ ಹೇಳ್ಕೊಡ್ಬೇಕು. ನೀವು ಕನ್ನಡದಲ್ಲಿ ಯಾ ಅಂತ ಹೇಳಿದ್ರು ತಪ್ಪಾಗತ್ತೆ. ಇದನ್ನ ಆಂಟ್, ಆಪಲ್ ನೀವ್ ಹೆಂಗೆ ಹೇಳ್ತೀರೋ ಹಂಗೆ. ನಿಮ್ಗೂ ಕನ್ಫ್ಯೂಷನ್ ಆಯ್ತಂದ್ರೆ ಈ ವರ್ಡ್ ನೆನಪಿಸ್ಕೊಂಡಿ. ಆಂಟ್, ಆಪಲ್, ಆಯ್ತಾ? ಆ ತರ ನೆನಪಿಸ್ಕೊಳ್ಳಿ. ಇದು ಇದೇ ಸರ್ ಐಗೆ ಇ ಅಂತ ಹೇಳ್ಕೊಡ್ತೀರ ಅದು ಹಂಗೆ ಕಣೋ ಸೌಂಡ್ ಆಗೋದು. ನೋಡಿ ಇಂಕ್, ಇಗ್ಲು. ನೀನ್ ಎಲ್ಲೇ ನೋಡು ಐ ವರ್ಡು ಇ ಅಂತ ಸೌಂಡ್ ಆಗೋದು ನೋಡಪ್ಪ. 3 ಲೆಟರ್ ವರ್ಡು 4 ಲೆಟರ್. ಸ್ನೇಕ್ ಬರ್ಡ್, BIRD ಬರ್ಡ್. ಅದಕ್ಕೆ IR ಅನ್ನೋದು ನಾನು ಇಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ನೋಡಿ ಅದಕ್ಕೂ ಸೌಂಡ್ ಇದೆ ಸರ್ ಇಂಗ್ಲಿಷ್ ಅಲ್ಲಿ. ಇಲ್ಲಿಲ್ವಾ? ಅದು ನೆಕ್ಸ್ಟ್ ಟೇಬಲ್ ಅಲ್ಲಿ IR ಅನ್ನೋದು ಅರ್ಡ್ ಸೌಂಡ್ ಮಾಡುತ್ತೆ. ಬರ್ಡ್. ಐಸ್ ಅಂದ್ರೆ ಲಾಂಗ್ ಓವರ್ ಆಗುತ್ತೆ. ಆಲ್ಟರ್ನೇಟಿವ್ ಸೌಂಡ್ ಎಲ್ಲಾನು ಕವರ್ ಮಾಡಕ್ ಕೊಡ್ತೀವಿ. ಐಸ್ ಅಲ್ಲಿ ನೋಡಿ. ಅದಾದ್ಮೇಲೆ ಇನ್ನೊಂದು ಹೇಳ್ತೀನಿ, ಇಂಗ್ಲಿಷ್ ಅಲ್ಲಿ ಇನ್ನೊಂದಿದೆ ಎಕ್ಸೆಪ್ಷನ್ಸ್ ಅನ್ನೋದು. ಸಿ ಇಂಗ್ಲಿಷ್ ವರ್ಕ್ಸ್ ವಿತ್ ಎಕ್ಸೆಪ್ಷನ್ಸ್. ಎಷ್ಟು ಜನ ಆಕ್ಸೆಪ್ಟ್ ಮಾಡ್ತೀರಾ? ಇಂಗ್ಲಿಷ್ ವರ್ಕ್ಸ್ ವಿತ್ ಎಕ್ಸೆಪ್ಷನ್ಸ್. ದೋ ದೇರ್ ಇಸ್ ಅ ರೂಲ್. ಇವಾಗ ನಾವು ರೂಲ್ ಇದೆ, ಸಿಲಬಲ್ ಇದೆ, ಎಲ್ಲವೂ ಇದೆ, ಎಲ್ಲದಕ್ಕೂ ನಮ್ಗೊಂದು ರೂಲ್ ಇದೆ ಅಂತ ಹೇಳಿದ್ರು some words do not go by those rules. They are called exceptions. ಆಯ್ತಾ? ನಾವು ಎಟಿಮಾಲಜಿ ಅಂದ್ರೆ ರೂಟ್ ಆಫ್ ದ ವರ್ಡ್ ಇಂದ ನೋಡ್ತೀವಿ, ಫೋನಿಕ್ ನೋಡ್ತೀವಿ, ಫೋನಾಲಜಿ ನೋಡ್ತೀವಿ. ಅದೆರಡರಲ್ಲೂ ಬರಲಿಲ್ಲ ಅಂದ್ರೆ ಅಪ್ಪ ನಿಮ್ಗೆಲ್ಲ ಹೆಂಗ್ ಮಾಡಿದ್ರು ಆಗಲೇ ನೀವು ಎಕ್ಸೆಪ್ಷನಲ್ ವರ್ಡ್ಸ್ ಅಂತಿರ್ತೀವಿ. ಆದ್ರೆ ಫಾನಿಕ್ಸ್ ಇಂದ 85% of the word can be pronounced. Pronunciation of the 85% of the word is possible with phonics. ನಮಗೆ 85% ವರ್ಡ್ ಪ್ರೊನೌನ್ಸಿಯೇಷನ್ ಫಾನಿಕ್ಸ್ ಅಲ್ಲಿ ಬಂದುಬಿಟ್ರೆ in 15% exception ಇದ್ರೂ does it matter to us? Especially in the situation where the child is moving from one language to another language, it should not matter. At least 80% ಬಂತಲ್ಲ, 80 ಬೇಡಪ್ಪ, at least 60% ಕಲ್ತ್ಕೊಳ್ಳಿ. ಅದರಲ್ಲಿ ನಾನು ಎಷ್ಟೋ ಅಚೀವ್ಮೆಂಟ್ ಮಾಡ್ದಂಗೆ, ನಿಮ್ಮ ಮೂಲಕ ನನಗೂ ಅದು ಅಚೀವ್ಮೆಂಟ್ ಮಾಡ್ದಂಗೆ ಅಲ್ವಾ? ಸೊ ದಟ್ ಈಸ್ ಅವರ್ ಏಮ್. ಬೇರೆ ಬೇರೆ ವರ್ಡ್ಸ್ ವಿಲ್ ಡಿಸ್ಕಸ್ ಓವರ್ ಎ ಕೋರ್ಸ್ ಆಫ್ ಟೈಮ್ ಟುಡೇ. ಆಯ್ತಾ? ದಿಸ್ ಈಸ್ ಇ ಪ ಇದೆ. ಇದಕ್ಕೆ ಸಿ ಮತ್ತೆ ಕೆ. ನಾನು ರೂಲ್ಸ್ ಒಂದು ಡಾಕ್ಯುಮೆಂಟ್ ಕಳಿಸಿದ್ದೆ, ಅದನ್ನ ನಾನು ನಿಮ್ಗೂ ಕಳಿಸ್ತೀನಿ. ನಿಮ್ಮ ಮಕ್ಕಳೇನಾದ್ರು ಜಾಸ್ತಿ ಕ್ವಶನ್ ಮಾಡಿದ್ರೆ ಯಾವಾಗ ಬರುತ್ತೆ ಸಿ, ಯಾವಾಗ ಬರುತ್ತೆ ಕೆ ಅಂತ ಕೇಳಿದ್ರೆ IEY ಎಲ್ಲ ಇದ್ದಾಗ ಕೆ ಬರುತ್ತೆ, AOU ಇದ್ದಾಗ ಸಿ ಬರುತ್ತೆ ಅಂತ ನಾನು ಅದೆಲ್ಲ ನಿಮ್ಗೆ ಡಾಕ್ಯುಮೆಂಟ್ ಕಳಿಸ್ತೀನಿ. ಡೋಂಟ್ ವರಿ. ಅದನ್ನ ನೀವು ಹೇಳ್ಕೊಡೋ ರೀತಿನೂ ಇರುತ್ತೆ. ಕೆಲವರು ಸ್ಲೋ ಲರ್ನರ್ ಇದ್ರೆ ಫಾರ್ ಎಕ್ಸಾಂಪಲ್ ಅವ್ರು ನೀವು ಹೆಂಗೆ ಹೇಳ್ಕೊಡ್ತೀರಾ? ನೋಡಪ್ಪ ಈ OUA ಅಂತ ಇದೆಯಲ್ವಾ,
ಕಲರ್ ಸೆಲೆಕ್ಟ್ ಮಾಡಬೇಕಾ? ಓಕೆ, ಇವಾಗ ಕ್ಯಾಟ್ ಆಗುತ್ತೆ, ಕರೆಕ್ಟಾ? ಕ್ಯಾಟ್ ಆಯ್ತಲ್ಲ, ಇದು CUT ಕಟ್ ಆಯ್ತು. ಇಲ್ಲಿಂದ ಮುಂದೆ ಬರೆಯಲ್ಲ ಇದು. ಓ, ಕ್ಯಾಟ್ ಕಟ್ ಆಯ್ತು, CUT ಕಟ್ ಆಯ್ತು. ಅದು ನಾವು ಕ ಅಂತಾನೆ ಹೇಳ್ತಿದ್ದಾನೆ. ಆದ್ರೆ ಏನ್ ಕ್ಯಾನ್ಸಲ್. ಓಕೆ, ಇಲ್ಲಿ ಬಂದು ಕೆ ಕೊಟ್ವಿ, ING. ಇದ್ಯಾಕಾಗಲ್ಲ ಅಪ್ಪ? ನಿಮ್ಗೆ ಗೊತ್ತು ನೋಡಿ, ಐ ಹಿಂದೆ ಸಿ ಬಂದ್ರೆ ಸೌಂಡ್ ಆಗತ್ತೆ, ಸಾಫ್ಟ್ ಸಿ ಸೌಂಡ್ ಆಗತ್ತೆ. ಅದು ನೀವು ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಕ್ವೆಶ್ಚನ್ ಜಾಸ್ತಿ ಕೇಳಿದ್ರೆ ನಾನಪ್ಪ ಟೀಚರು, ಐ ನೋ ಬೆಟರ್ ಅಂತ ಹೇಳ್ಕೊಂಡು ಅದು ರೂಲ್ಸ್ ಎಲ್ಲ ನಾನು ನಿಮ್ಗೆ ಕಳಿಸ್ತಿದ್ದೀನಿ. ಇವಾಗ ಡಿಸ್ಕಸ್ ಮಾಡ್ತಾ ಇದು ನೋಡಿ, ಐಸಿಂಗ್ ಅಂತ ಹೇಳ್ತೀವಿ, ಕರೆಕ್ಟಾ? ಐಸ್, IC, Y ಬಂದಾಗ, E ಬಂದಾಗ, I ಬಂದಾಗ ನೋಡಿ, ಅದ್ರ ಹಿಂದೆ ಇರೋದೇನು? ಸಿನೆ. ಕ ಸೌಂಡ್ ಮಾಡಲ್ಲ, ಅದು ಸೌಂಡ್ ಮಾಡ್ತಾರೆ. ಅದು ಸಾಫ್ಟ್ ಸಿ ಸೌಂಡ್ ಅಂತ ಹೇಳಿ. ಓಕೆ, ಇಟ್ ಈಸ್ ಅ ರೂಲ್. ಎಕ್ಸೆಪ್ಷನ್ ಇದಕ್ಕೂ ಇದೆ, ಎವ್ರಿಥಿಂಗ್ ಹ್ಯಾಸ್ ಎಕ್ಸೆಪ್ಷನ್. ಬಟ್ ಎಕ್ಸೆಪ್ಷನ್ ಅವ್ರು ತಿಳ್ಕೊಳ್ಳೋ ಬೇಡ, ಅವ್ರಿಗೆ ಅದು ಅಷ್ಟೊಂದೇ ನಾಲೆಜ್ ಬೇಕಾಗಲ್ಲ ಈಗ ಸದ್ಯಕ್ಕೆ. ಇದನ್ನ ನೀವು ಹೇಳ್ಬೋದು. ಅದಕ್ಕೆ ಕಿಂಗ್ ಅಂತ ಇದ್ದಾಗ ಈ ನ್ಯಾಚುರಲ್ ಆಗಿ ಏನಪ್ಪ ಸ್ಪೆಲ್ಲಿಂಗ್ ಅಂತ ಕೇಳಿದ್ರೆ ಎಷ್ಟೋ ಜನ ಕಿಂಗ್ ಅಂತ ಗೊತ್ತಿರುತ್ತೆ. ಯಾವಾಗ ನಿಂಗೆ ಐ ಅಲ್ಲೆಲ್ಲ ಬರುತ್ತೋ ಸಿ ಯೂಸ್ ಮಾಡ್ಬೇಡಪ್ಪ, ಅವಾಗ ಕೆ ಯೂಸ್ ಮಾಡು. ಸಿ ಯೂಸ್ ಮಾಡಿಬಿಟ್ರೆ ಸಿಂಗ್ ಆಗೋಗುತ್ತೆ ಕಿಂಗ್ ಬದಲು. ಅರ್ಥನೇ ಚೇಂಜ್, ಅದಕ್ಕೆ ಅರ್ಥನೇ ಇಲ್ಲ ಆಕ್ಚುಲಿ. ಓಕೆ, ಇವಾಗ ಬೌನ್ಸಿಂಗ್, ಅವಾಗ ಸಿ ಹಾಕ್ಬೇಕು, ಅವ್ರು ಎಸ್ ಹಾಕಲ್ಲ, CING. ದಟ್ ಈಸ್ ಎಟಿಮಾಲಜಿ. ಎಟಿಮಾಲಜಿ ರೂಟ್ ಹೋಗ್ಬೇಕಾಗತ್ತೆ. ನೀವೇನು ಹೇಳ್ತೀರಾ? ಸೌಂಡ್ ನಾನು ಹೇಳ್ಕೊಡ್ತೀನಿ, ಬೈ ವೇ ಆಫ್ ರೀಡಿಂಗ್ ಯು ವಿಲ್ ರಿಲೇಟ್ ಇಟ್, ಅಷ್ಟೇನೆ. ಆ ರೀಡಿಂಗ್ಗೂ ನಾವು ಸೆಟ್ ಆಫ್ ರೀಡಿಂಗ್ ವರ್ಡ್ಸ್ ಕೊಟ್ಟಿದ್ದೀವಿ, ಸೊ ದಟ್ ದೇರ್ ಬ್ರೈನ್ ಗೆಟ್ ಅಕಸ್ಟಮ್ ಟು ಸೀಯಿಂಗ್ ದ ಸೇಮ್ ಪ್ಯಾಟರ್ನ್ ಆಫ್ ಸೌಂಡ್ಸ್. ಅದು ಆ ಪ್ಯಾಟರ್ನ್ ನೋಡಿ ನೋಡಿ ಅವ್ರಿಗೆ ಗೊತ್ತಾಗ್ಬಿಡ್ಬೇಕು. ಆವಾಗ ಬೇರೆ ಎಲ್ಲಿ ಓದಿದ್ರು ಸಬ್ ಕಾನ್ಶಿಯಸ್ಲಿ ದೇ ವಿಲ್ ಅಪ್ಲೈ ದಟ್ ಟ್ರೂತ್. ಓಕೆನಾ? ಸೊ ದಟ್ಸ್ ಇಟ್. ದಿಸ್ ಇಸ್ ಇದಕ್ಕೆ ನಾನು ರೂಲ್ ಒಂದು ಶೀಟ್ ಇನ್ನೊಂದ್ಸಲ ರೀಸೈನ್ ಮಾಡ್ತೀನಿ ಗ್ರೂಪಲ್ಲಿ ಇವತ್ತು. ದಿಸ್ ಈಸ್ ಎ ಆಸ್ ಇನ್ ಎಂಡ್. ಎಂಡ್ ಅನ್ನೋದು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಾದ್ರೆ ಎಗ್ ಅಂತ ಇಟ್ಕೊಳ್ಳಿ. ಎಗ್ ಎಲ್ಲರೂ ತಿಂತಾರಲ್ಲಪ್ಪ, ಮೊಟ್ಟೆ ಎಗ್ ಎಲ್ಲರೂ ತಿಂತಾರೆ, ರೈಟ್? ಎಗ್, ನೀನೆ ಈ ವರ್ಡ್ನ ಅವ್ರು ಕ್ಲೂ ವರ್ಡ್ ಆಗಿ ಇಟ್ಕೊಳ್ಬೇಕಾದ್ರೆ, ನೆನ್ಪಿಟ್ಕೊಳ್ಬೇಕಾದ್ರೆ ಎಗ್, ಎಲಿಫೆಂಟ್, ಎಗ್. ನೀವು ಯಾವ್ದು ಈಸಿ ಆಗುತ್ತೆ ಎಂಡ್ ಅನ್ನೋದು ಕೊಡಿ. ನಾನಿಲ್ಲೊಂದು ವರ್ಡ್ ಕೊಟ್ಟಿದ್ದೀನಿ ಅಷ್ಟೇ, ನೀವು ಯಾವ್ದು ಬೇಕಾದ್ರೂ ಕೊಟ್ಟು ಹೇಳ್ಬೋದು ಅವ್ರಿಗೆ. ಒಂದು ವರ್ಡ್ನ ಅವರು ಅಸೋಸಿಯೇಟ್ ಮಾಡ್ಕೊಳ್ಳೋ ಅಷ್ಟು. ಇವಾಗ A ಫಾರ್ ಆಪಲ್, B ಫಾರ್ ಬ್ಯಾಟ್, C ಫಾರ್ ಕ್ಯಾಟ್, D ಫಾರ್ ಡ್ರಮ್, ಹಂಗೆ ಹೇಳ್ಕೊಂಡು ಹೊರಟೋಗಿದ್ವಲ್ಲ ನಾವು. ನಮ್ಗೆ ಎಷ್ಟು ರಫ್ ಹೊಡಿಸ್ತಿದ್ರು ಅವಾಗ, ಚೆನ್ನಾಗಿ ರಫ್ ಹೊಡೆದಿದ್ದೀವಿ. ಇವಾಗಲೂ ಅಷ್ಟೇ. ಈ ಮಕ್ಳಿಗೆ ಹೇಳಿ, ಇವಾಗ ನೋಡು, ಆಂಟ್, ಎಂಡ್ ಆರ್ ಎಗ್. ದಿಸ್ ಈಸ್ ಹಾರ್ಸ್. ನೀವು ಸೌಂಡ್ ಮಾಡಿದಾಗ ಯು ಆರ್ ಸ್ವಾಲೋಯಿಂಗ್ ಇಟ್, ಇಟ್ಸ್ ಇಟ್ ಹಾರ್ಸ್. ನೀವು ನಿಮ್ಮ ಹೊಟ್ಟೆ ಮೇಲೆ ಕೈ ಇಟ್ಕೊಂಡ್ರೆ ನಿಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ. ಆಕ್ಚುಲಿ ಫೋನಿಕ್ಸ್ ಇಸ್ ಅ ವೆರಿ ಗುಡ್ ಎಕ್ಸಸೈಸ್, ಇಂಡೈರೆಕ್ಟ್ ಎಕ್ಸಸೈಸ್. ನಾವು ಫೊನಾಲಜಿನೇ ಟೀಚ್ ಮಾಡಬೇಕಾದ್ರೆ ವಿ ಗೋ ಟು ದ ಸೈನ್ಸ್ ಬಿಹೈಂಡ್ ದಿಸ್, ಬಟ್ ನೌ ಇಟ್ ಈಸ್ ನಾಟ್ ರಿಕ್ವೈರ್ಡ್. ದಿಸ್ ಈಸ್ ದಿಸ್ ಈಸ್ ಕ್ಯಾನ್ ಯು ರಿಪೀಟ್ ಆಫ್ಟರ್ ಮೀ? ಎವ್ರಿ ಟೈಮ್ ಕ್ಯಾನ್ಸಲ್ ಮಾಡಬೇಕಾ ಇದು? ಟಚ್, ಪ್ರಿಂಟ್, ಟಚ್. This is This is half pronunciation ಎಲ್ಲ. ಓಕೆ, ಇನ್ನೊಂದು ಏನ್ ಮಾಡ್ಬೋದು ನೀವು, ಅಕಸ್ಮಾತ್ ಈ ಟೇಬಲ್ ಬರ್ಸಿರ್ತೀರಾ, ಅವ್ರ ಕೈಲಿ ಇದು ಇನ್ನೊಂದು ಥಿಂಗ್ ದಟ್ ಯು ಕ್ಯಾನ್ ರಿಮೆಂಬರ್. ಸ್ಮಾರ್ಟ್ ಫೋನ್ ಇಲ್ಲ, ಅವ್ರು ಏನ್ ನೆನ್ಪಿಟ್ಕೊಂತಾರೆ? ಅವ್ರಿಗೆಲ್ಲ ಬೇಕಾದ್ರೆ ಕನ್ನಡದಲ್ಲಿ ಬರ್ಕೊಂಬಿಡಿ ಅಂತ ಹೇಳಿ ಅಲ್ಲೇ ಒಂದು ಚಿಕ್ಕದಾಗಿ ಇದನ್ನ ಬರ್ಕೊಳಕ್ಕಾಗಲ್ಲ, ಅದನ್ನ ಅವರು ವರ್ಡ್ ಹೇಳೇ ಮಾಡ್ಕೊಳ್ಬೇಕು. ಇದೆಲ್ಲ ಅವರು ಚಿಕ್ಕದಾಗಿ ಬರ್ಕೊಳ್ಬೋದು ಅಲ್ಲೇ, ಇಲ್ಲೇ ಹೀಗೆ. ಫಾರ್ ಎಕ್ಸಾಂಪಲ್ ಈ ಥರ ಬರ್ಕೊಳ್ಬೋದು. ಈ ಥರ ಬರ್ಕೊಂಡು ಅವ್ರು ಪ್ರಾಕ್ಟೀಸ್ ಮಾಡಲಿಕ್ಕೆ. ಓಕೆನಾ? ನೆಕ್ಸ್ಟು ದಿಸ್ ಈಸ್ ಗ. ನಮ್ಮ ಕನ್ನಡದಲ್ಲಿ ಕಕ್ಕ ಗಗ್ಗಾನೆ ಆಗಿರೋದ ಗ, ಸ್ಮಾಲ್ ಗ. ಅಗೇನ್ ಕಮ್ಸ್ ಟು ವವಲ್. ಇವಾಗ ಆ, ಇ, ಎ ಇದೆಯಲ್ಲ, ಇದನ್ನು ವವಲೇನೆ. ದಿಸ್ ಇಸ್ ನಾಟ್ ಓ, ದಿಸ್ ಇಸ್ ಕಾಲ್ಡ್ ಆ.
ಇದನ್ನ ನೀವು ಹೇಳ್ಕೊಡ್ಬೇಕಾದ್ರೆ ಒಂದು ಸಿಂಪಲ್ ಥಿಂಗ್ ನೀವೇನು ಯೂಸ್ ಮಾಡ್ಬೋದು ಅಂದ್ರೆ ಆ ಇದು ಓ ಸೌಂಡ್ ಓ ಶೇಪ್ ಹೆಂಗಿದೆ ಹಿಂಗಿದೆ, ಅದೇ ತರ ನೀವು ಬಾಯ್ ಮಾಡ್ಕೊಂಡ್ರೆ ಆ ಸೌಂಡ್ ಬರುತ್ತೆ. ಆ ಆ ಆ ಓ ಆಗ್ಬಾರ್ದು. ಓ ಆದ್ರೆ ಇದು, ಅದಕ್ಕೆ ಇನ್ನೊಂದು ವವಲ್ ಜೊತೆ ಬಂದ್ರೆ ಓ ಆಗುತ್ತದು. ಓ ಅಂತ ಹೇಳ್ಬಾರ್ದು, ಇಟ್ಸ್ ಆ. ಇವಾಗ ನೀವು ಆ ತರನು ಹೇಳಕ್ಕಾಗಲ್ಲ ಇದನ್ನ. ಇದಕ್ಕೆ ಕನ್ನಡದಲ್ಲಿ ಅಕ್ಷರನೇ ಇಲ್ಲ ಆಕ್ಚುಲಿ. ಒಂಥರ ಈ ಹಿಂಗೆ ಈ ಎರಡು ಸೈಡ್ ನಿಮ್ದು ಬಾಯಿ ಮಧ್ಯೆ ಹಿಂಗೆ ವರ್ಟಿಕಲ್ ಆಗಿ ಓ ತರ ಶೇಪ್ ಬಿಡಬೇಕು. ಆ ನೀವು ಓರೆಂಜ್ ಅಂತೀರಾ? ಓರೆಂಜ್ ಅನ್ನಲ್ಲ, ಓವಲ್ ಓವಲ್ ಶೇಪ್ ಬರಬೇಕು. ನೀವು ಆರೆಂಜ್ ಹೆಂಗ್ ಕರಿತೀರಾ? ಯು ಕಾಲ್ ಇಟ್ ಆಸ್ ಆರೆಂಜ್. ಇಫ್ ಯು ಸೇ ಏ ಆರೆಂಜ್ ಕೊಡ ನನಗೆ ಒಂದು ಆರೆಂಜ್, ಆರೆಂಜ್ ಅಂದ್ಬಿಟ್ರೆ ಅದು ಕನ್ನಡದಲ್ಲಿ ಇಂಗ್ಲಿಷ್ ಮಾತಾಡಂಗಿಲ್ಲ, ಹಂಗೆ ಇವಾಗ ನಿಮ್ಮ ಮಕ್ಕಳು ನೀವು ಹೆಂಗ್ ಹೇಳ್ಬೋದು? ಏ ಆರೆಂಜ್ ಅನ್ಬೇಡ್ವೋ, ಆರೆಂಜ್ ಆರೆಂಜ್. ಓಕೆ, ಇಟ್ ಈಸ್ ನಿಮ್ಮ ಬಾಯಿನ ಅದು ಓವಲ್ ಶೇಪ್ ಅಲ್ಲಿ ಎಗ್ ಶೇಪ್ ಅಲ್ಲಿ ಮಾಡ್ಕೊಂಡ್ರೆ ಸಾಕು ಬರುತ್ತೆ, ಅಥವಾ ರೌಂಡ್ ಶೇಪ್ ಅದು ಓ ಶೇಪ್ ಅಲ್ಲಿ ಮಾಡ್ಕೊಂಡ್ರೆ ಬರುತ್ತೆ. ದಿಸ್ ಇಸ್ ಅಂಡ್ ದಿಸ್ ಈಸ್ ಕನ್ನಡ ಇದೆಲ್ಲ ಆದಿದ್ದು. ಅಂಬ್ರೆಲಾ ಅಂಬ್ರೆಲಾ ಇದಕ್ಕೆ ನೀವು ಬರೆಯಕ್ಕಾಗಲ್ಲ. ಅನ್ನೋದು ಕನ್ನಡದಲ್ಲಿ ಲಿಪಿ ಇಲ್ಲ ನಮ್ಗೆ. ಈ ಲಿಪಿ ಇದೆ, ಬರ್ಕೊಡ್ಬೋದು ಅವ್ರು ಬೇಕಾದ್ರೆ. ಹೌದಾ? ಅದು ನಮ್ಗೆ ಗೊತ್ತಿಲ್ರಿ, ಹೇಳ್ಕೊಡ್ರಿ ನನಗೂ ನೆಕ್ಸ್ಟ್ ಟೈಮ್ ನೆನಪಾಗತ್ತೆ. ಹಿಂಗ್ ಬರ್ದ್ಬಿಟ್ರಿ ಹಿಂಗ ತೋರಿಸಿ ಸರ್. ದಟ್ ಈಸ್ ನಾಸಿಕದಲ್ಲಿ ಹೇಳೋದು. ಹಿಂಗೆ ಹಿಂಗ್ ಡಾಟ್ ಇರ್ತಾರ ಚಂದನ್ ತರ, ಅದು ಆ ಸೌಂಡ್ ಎಲ್ಲ ನಿಮ್ಗೆ ಇಲ್ಲಿ ಬರುತ್ತೆ, ನಾಸಿಕದಿಂದ ಬರುತ್ತೆ. ಬಟ್ ಇದನ್ನ ಹೆಂಗೆ ಇದಕ್ಕೆ ರಿಲೇಟ್ ಮಾಡ್ತೀರಾ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ವರ್ಡ್ ಕ್ಲೂ ಕೊಟ್ಬಿಡಿ, ಅದಕ್ಕೆ ವರ್ಡ್ ಕ್ಲೂ ಕೊಟ್ಬಿಟ್ರೆ ಈಸಿ. ಓಕೆ, ಸೊ ದಿಸ್ ಇಸ್ ಅಂಬ್ರೆಲಾ. ಅಗೇನ್ ಇದೆಲ್ಲ ನಿಮ್ ಕಾನ್ಸನೆಂಟ್ಸ್. ವಾಟ್ ಇಸ್ ದಿಸ್? ಇದೆಲ್ಲ ಕಾನ್ಸನೆಂಟ್ಸ್. ಇವಾಗ ಇದನ್ನ ಹೇಳಿ. ಕರೆಕ್ಟ್. ಇದು ವೆರಿ ಗುಡ್. ಇದು ಇದು ನಾವೇ ಹೇಳ್ಕೊಡ್ತೀವಿ. ಇದು ಇದನ್ನ ಇವಾಗ ಓ ಮತ್ತೆ ಆರ್ ಸೌಂಡ್ ಜೊತೆ ಬರುತ್ತೆ. ಆ ಸೌಂಡ್ ಅಲ್ಲಿ ಬ್ಲೆಂಡ್ ಆಗಿ ಕೇಳಿಸ್ಬೇಕು ನಿಮ್ಗೆ. ಓಕೆ, ಇದು ಆಮೇಲೆ ನಾ ಇದು ಕಾನ್ಸೆಪ್ಟ್ ಎಲ್ಲ ಹೇಳ್ಕೊಡ್ತಿಲ್ಲ. ಇದು ಆಕ್ಚುಲಿ ನೋಡೋಕೆ ಆರ್ ಕಂಟ್ರೋಲ್ ಬಬಲ್ಸ್ ಅಂತ ಹೇಳ್ತಾರೆ. ಅದನ್ನ ಕಾನ್ಸೆಪ್ಟ್ ಏನ್ ಬೇಕಾಗಿಲ್ಲ, ನಿಮಗೆ ಟೀಚ್ ಮಾಡಕ್ಕೆ ಇದು ಹೆಂಗ್ ಹೇಳೋದು ಅನ್ನೋದು ಮಾತ್ರ ಅವ್ರು ಹೇಳಿ. ಇದನ್ನ ಹೇಳಿಪ್ಪ. ಕರೆಕ್ಟ್, ವೆರಿ ನೈಸ್. ಇದು ದಿಸ್ ಇಸ್ ಇದು ನಿಮ್ಗೆ ಈ ಸೌಂಡ್ ಬರುತ್ತೆ. ಓಕೆ, ದಿಸ್ ಈಸ್ ಇದಕ್ಕೂ ಕನ್ನಡ ಲಿಪಿ ಬರೆಯಕ್ಕಾಗಲ್ಲ. ಗಾಳಿ ಪಾಸ್ ಆದಾಗ ಸೌಂಡ್ ಬರುತ್ತೆ. ಫ ಮತ್ತೆ ವ. ಕರೆಕ್ಟ್, ಹೌದು. ಇದಕ್ಕೆ ನೀವು ನಿಮ್ದು ಮೇಲಿನ ಹಲ್ಲ ಕೆಳಗಡೆ ತುಟಿ ಮೇಲೆ ಇಡ್ಬೇಕು. ಓಕೆ, ಇದನ್ನ ವಾಟ್ ವಿಂಟರ್ ಅಂತ ಹೇಳ್ತೀರಾ. ದಿಸ್ ಈಸ್ ಬ್ಯಾನ್. ನೀವ್ ಹೇಳ್ಬೇಕಾದ್ರೆ ನೀವೇ ಯೋಚನೆ ಮಾಡಿ. ಬ್ಯಾನ್, ಬಿಗಿ, ವೆಲ್ವೆಟ್. ನೀವು ವೆಲ್ವೆಟ್ ಅಂದಾಗ ನಿಮ್ಮ ಹಲ್ಲು ಕೆಳಗಿನ ತುಟಿಗೆ ತಾಕತ್ತೆ. ಬಟ್ ನೀವು ವಾಟ್ ಅಂದಾಗ ನೀವು ವಾಟ್ ಅಂತ ಹೇಳಲ್ಲ, ವಾಟ್ ಅಂತ ಹೇಳಲ್ಲ. ಯು ಸೇ ವಾಟ್, ವಾಟ್, ವೆನ್, ವೇರ್, ವೈ. ರೈಟ್? ಸೊ ದಿಸ್ ಈಸ್ ಸರ್ ಹೇಳಿದಾಗೆ ಇದಕ್ಕೆ ನಾವು ಏರ್ ಹೊರಗೆ ಹೋಗುತ್ತೆ, ಇದರಲ್ಲೂ ಮತ್ತೆ ಅಲ್ಲೂ ಏರ್ ಹೊರಗೆ ಹೋಗುತ್ತೆ. ಸೊ ದಿಸ್ ಈಸ್ ವ್ಯಾನ್. ಓಕೆ, ಇವಾಗ ಇಲ್ಲಿಂದ ನೋಡ್ರಪ್ಪ, ಇದನ್ನು ಬಿಟ್ಬಿಡಿ, ಆಮೇಲೆ ಹೇಳ್ತೀನಿ, ಕನ್ಫ್ಯೂಷನ್ ಆಮೇಲೆ ಮಾಡೋಣ. ಇದು ಏನ್ ಸೌಂಡು? ಅರ್ಧ ಯಾರು? ಇದು ಘ ಬರಲ್ಲ, ಝ ಬರಲ್ಲ. ಕೆ ಎಸ್ ಸೌಂಡ್. ನೀವು ಕೆ ಮತ್ತೆ ಎಸ್ ಹಾಕಿದಾಗ ಹೆಂಗ್ ಗೊತ್ತಾ? ಕ ಬರೀತೀರಲ್ವಾ, ಈ ಸೌಂಡ್. ಅದಕ್ಕೆ ಕ ಬಂದ್ಬಿಟ್ಟು ಅದಕ್ಕೆ ಸಾ ಒತ್ತು ಕೊಟ್ರೆ ಅಂತಿರೋದು.
ಮಿಕ್ಸರ್, ಹೌದು. ಇದಕ್ಕೆ ಸೌಂಡ್ ಬರುತ್ತೆ. ಓಕೆ, ಇಲ್ಲಿ ಜೆರಾಕ್ಸ್ ಅಂತ ಹೇಳೋದು, ಇದನ್ನ ಜೆರಾಕ್ಸ್ ಆಕ್ಚುಲಿ ಇಟ್ಸ್ ಅ ಕಂಪನಿ ನೇಮ್. ಇದನ್ನ ಆಕ್ಚುಲಿ ಕೊಡಬಾರ್ದಿತ್ತು. ಫಾಕ್ಸ್ ಈಸ್ ಅ ಗುಡ್ ಎಕ್ಸಾಂಪಲ್. ಓಕೆ, ಯಾಕಂದ್ರೆ ನೇಮನ್ನ ನೀವು ಫಾನಿಕ್ಸ್ ಅಲ್ಲಿ ಮಾಡೋಕ್ಕಾಗಲ್ಲ. ಮಕ್ಕಳೇ ನಾವು ನೇಮ್ನ ಫಾನಿಕ್ಸ್ ಅಲ್ಲಿ ಮಾಡ್ತೀವಿ ಅಂತ ಹೋದ್ರೆ ಮಾಡಬೇಡಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಹೆಸರು ನೀವು ಫಾನಿಕ್ಸ್ ಅಲ್ಲಿ ಮಾಡ್ಬಿಟ್ರೆ ಸಢಾನ ಆಗೋಗುತ್ತೆ. ಸಢಾನೂ ಆಗಲ್ಲ, ಸಾಧಾನ ಆಗೋಗುತ್ತೆ. ಸಾಧಾನ ಆಗೋಗುತ್ತೆ. ಹೆಸರು ಚೇಂಜ್ ಆಗುತ್ತೆ. ಅರ್ಥ ಅಂತೂ ದೇವರು ನಿಜ ನನಗೆ ಗೊತ್ತಿಲ್ಲ, ಅರ್ಥ ಅಂತು ಹೇಳಿದ್ದು. ಅದಕ್ಕೆ ಹೆಸರಿಗೆ ನಾವು ಫಾನಿಕ್ಸ್ ಆ್ಯಡ್ ಮಾಡಲ್ಲ. ನೌನ್ ಅಂಡ್ ಪ್ರೊನೌನ್ ನಾವು ಫಾನಿಕ್ಸ್ ಆ್ಯಡ್ ಮಾಡಕ್ಕೆ ಹೋಗಲ್ಲ. ಓಕೆ, ಫಾನಿಕ್ಸ್ ಇಂದ ಮಾಡಕ್ಕೆ ಟ್ರೈ ಮಾಡಲ್ಲ ಅದನ್ನ. ಓಕೆನಾ, ಇಲ್ಲಿವರೆಗೂ ಆಯ್ತಲ್ವಾ? ಇದರಲ್ಲಿ ನಿಮ್ಗೆ 26 ಲೆಟರ್ ಕವರ್ ಆಗೋಗಿದೆ. 26 ಲೆಟರ್ನ ಈ ಟೆಕ್ನಿಕಲ್ ನೀವು ಹೇಳ್ಕೊಡ್ಬೋದು. ಅರ್ಧ ಲೆಟರ್ ಟೆಕ್ನಿಕಲಿ 26 ಲೆಟರ್ ಹೇಳ್ಕೊಡ್ಬೋದು. ಸಾರಿ, 21 ಲೆಟರ್ನ. ಇನ್ನ 5 ಲೆಟರ್ ವಿಚ್ ಆರ್ ಶಾರ್ಟ್ ವವಲ್ಸ್, ಅದನ್ನ ನೀವು ಬೈ ವೇ ಆಫ್ ಕ್ಲೂ ವರ್ಡ್ಸ್ ಅಂತೂ ಡೆಫಿನೆಟ್ ಆಗಿ ಹೇಳ್ಕೊಡ್ಬೇಕು. ಆ, ಇ, ಎ, ಆ, ಅಂತೇಳಿ ನೀವು ಅದನ್ನ ಇದ್ರಾಗ ಹೇಳ್ಕೊಡ್ಬೇಕು. ಏನ್ ಹೇಳ್ತಾರೆ, ವರ್ಡ್ ಕೊಟ್ಬಿಟ್ಟೆ ಹೇಳ್ಕೊಡಿ. ಅದನ್ನ ಈಸಿ ಆಗತ್ತೆ ನಿಮಗೆ. ಈ ಕೆಲವೊಂದಕ್ಕೆ ಈ ಅನ್ನೋದಕ್ಕೆ ಇಲಿ ಅದೆಲ್ಲ ಹೇಳ್ಬೋದು. ಅಂಬ್ರೆಲ್ಲ ಇದಕ್ಕೆ ಹೇಳ್ಬೋದು ನೀವು. ಮತ್ತೆ ಇದು ಆ ಮತ್ತೆ ಆ ಎಸ್ಪೆಷಲಿ ಅದಕ್ಕೆ ನೀವು ಕ್ಲೂ ವರ್ಡ್ ಕೊಡ್ಲೇಬೇಕು. ಆಂಟ್, ಆರೆಂಜ್, ಹಾಗೆ ನೀವು ಫಾಕ್ಸ್, ನಾವು ಫಾಕ್ಸ್ ಅನ್ನಲ್ಲ, ಫಾಕ್ಸ್ ಅನ್ನಲ್ಲ, ಆ ಹೇಳಲ್ಲ, ಅಲ್ಲಿ ಫಾಕ್ಸ್ ಹಾಕಿರುತ್ತೆ. ಫಾಕ್ಸ್, ರಾಕ್ಸ್, ಬಾಕ್ಸ್, that if you think about that box, mom, yes, mom. ಅವ್ರಿಗೆ ನೀವು ಆ ವರ್ಡ್ ಹೇಳಿಸಿದಾಗ ಆ ಪ್ಯಾಟರ್ನ್ ಅವ್ರಿಗೆ ತಲೆಗೆ ಉಳ್ಕೊಳ್ಳುತ್ತೆ. ಓಕೆ, ಇದನ್ನ ನೀವು ಫಸ್ಟ್ ಏನ್ ಮಾಡ್ತೀರಾ, ಯು ಕ್ಯಾನ್ ಗೋ ಲೈಕ್ ದಿಸ್. ಯು ಕ್ಯಾನ್ ಗೋ ಟೀಚ್ ಆಲ್ ಅರ್ಧ ಲೆಟರ್ ವರ್ಡ್ಸ್ನ ಟೀಚ್ ಮಾಡ್ಬೋದು. ಆಮೇಲೆ ಇದನ್ನ ಹೇಳ್ಕೊಡ್ತೀರಾ. ನಾವು ಕಮ್ ಟು ವವಲ್ ಸೌಂಡ್ಸ್. ಇವಾಗ ಇಲ್ಲಿವರೆಗೂ ಯಾರು ಡೌಟ್ ಇದೆ ದಯವಿಟ್ಟು ಹೇಳಿ. ಏನಾದ್ರು ಡೌಟ್ ಇದೆ ಇಲ್ಲಿವರೆಗೂ? ಡೌಟ್ ಇಲ್ಲ ಅಂದ್ರೆ ನನಗೆ ಡೌಟ್ ಬರುತ್ತೆ ಸರ್. ಇಂಪ್ಲಿಮೆಂಟೇಷನ್ ವೈಸ್ ವಾಟ್ ಆರ್ ದ ಚಾಲೆಂಜಸ್ ದಟ್ ಯು ಕ್ಯಾನ್ ಥಿಂಕ್ ಆಫ್ ಇಟ್? ಇದನ್ನ ಈಸಿಯಾಗಿ ಹೇಳ್ಕೊಡ್ಬಹುದು ಅಂತ ನಿಮಗೆ ಅನ್ಸುತ್ತಾ? ಮನಸ್ಸಿಗೆ ಆ ದೃಢತೆ ಬಂತ ಈಸಿಯಾಗಿ ಹೇಳ್ಕೊಡ್ಬಹುದು ಅಂತ? ಟೇಬಲ್ ನ ತೋರಿಸಿ ಒಂದು ಸಲ ಅವ್ರು ಹೇಳ್ಕೊಡಿ ಅಷ್ಟೇನೆ. ಆಮೇಲೆ ನೀವೇನು ಮಾಡಕ್ ಹೋಗ್ಬಿಡಿ ಅದರಲ್ಲಿ. ಆಮೇಲೆ ಇದಾದ್ಮೇಲೆ ಏನ್ ಮಾಡೋದು ಅಂತ ನಾನು ನಿಮ್ ಕೈ ಮಾಡಿಸಿ ತೋರಿಸ್ತೀನಿ, ಆಯ್ತಾ? ನೆಕ್ಸ್ಟ್ ಕಾಂಬಿನೇಷನ್ ಬಂತು. 2 ವವಲ್ ಕಾಂಬಿನೇಷನ್ ಬಂತೆ. ನೋಡ್ರಪ್ಪ, ಈ ತರ ಇವಾಗ ಈ ಕಾನ್ಸೆಪ್ಟ್ ನೀವು ಹೇಳ್ಕೊಡ್ತಿರ್ಬೇಕಾದ್ರೆ ಆ, ಎ, ಇ, ಅ ಮಾರ್ಕ್ ಮಾಡಿ. ಇದೆಲ್ಲ ವವಲ್ಸ್, ಇದೆಲ್ಲ ಶಾರ್ಟ್ ವವಲ್ಸ್ ಅಂತ ಹೇಳ್ಕೊಡ್ತೀರ. ಯಾಕೆ ಶಾರ್ಟ್ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಇನ್ನೊಂದೆಲ್ಲ ಬಿಟ್ನಲ್ಲ, ಶಾರ್ಟ್ ಯಾಕೆ ನಾವು ಇದನ್ನ ಚಿಕ್ಕದಾಗಿ ಹೇಳ್ತಾ ಇದೀವಿ. ರೆಡ್ಯೂಸಿಂಗ್ ದ ಸೌಂಡ್ ಇದೆ ನೋಡಿ. ಕ, ಆ, ಚ, ಆ, ಆ ಅಷ್ಟಕ್ಕೆ ನಾವು ಎಳಿತಾ ಇಲ್ಲ ಅದನ್ನ. ಆ ಚಿಕ್ಕದಾಗಿ ತುಂಡು ಮಾಡ್ತಾ ಇದೀವಿ, ಆಯ್ತಾ? ಆಮೇಲೆ ಇ, ಇ ಇವಾಗ ಚಿಕ್ಕದು ಇ, ಈ ಹ್ರಸ್ವ ದೀರ್ಘ ಕರೆಕ್ಟ್ ಆಗಿ ಹೇಳೋದು ನೀವು. ಇ, ಈ ಕನ್ನಡದಲ್ಲಿ ಹ್ರಸ್ವ ಸ್ವರಗಳು ದೀರ್ಘ ಸ್ವರಗಳು ಅನ್ನೋದು ಆ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡಬಹುದು. ಇದನ್ನ ಬರೀ ನಾವು ಚಿಕ್ಕದಾಗಿ ಹೇಳ್ತಾ ಇದೀವಿ. ಆ, ಇ, ಎ, ಅ. ನಾನು ನೋಡಿ ಎಲ್ಲೂ ಎಳಿತಾ ಇಲ್ಲ, ಯಾವ ಸೌಂಡ್ ನೀವು ಎಳಿತಾ ಇಲ್ಲ. ನಾನು ಹೇಳ್ದಂಗೆ ಏನಾದ್ರು ನಿಮ್ಗೆ ಕೇಳಿಸ್ತಾ? ಇಲ್ಲ ಅಲ್ಲ, ಎಳ್ಳಿಲ್ಲ ಅಲ್ಲ. ಅದನ್ನ ಶಾರ್ಟ್ ಆಗಿ ಹೇಳ್ತಾ ಇದೀವಿ. ಹ್ರಸ್ವ ಸ್ವರ ಇದೆ, ಶಾರ್ಟ್ ವವಲ್ಸ್ ಆಗುತ್ತೆ. ಇವಾಗ 2 ವವಲ್ ಜೊತೆಗೆ ಬಂತು ಅಂದ್ಕೊಳ್ಳಿ. 2 ವವಲ್ ಜೊತೆಗೆ ಬಂದಾಗ ಇಂಗ್ಲಿಷ್ ಅಲ್ಲಿ ದೀರ್ಘ ಸ್ವರ ಯಾವಾಗ ಮಾಡ್ತಾರೆ ಅಂದ್ರೆ 2 ವವಲ್ ಜೊತೆಗೆ ಬಂದಾಗ. ಯಾವ್ಯಾವ್ದು ವವಲ್ ಜೊತೆಗೆ ಬಂದ್ಬಿಟ್ರೆ ಆಗಲ್ಲ. ಅಗೇನ್ ದರ್ ಇಸ್ ಎ ಲಿಮಿಟೇಷನ್. ಓಕೆನಾ? ಈ ಕಾಂಬಿನೇಷನ್ ಅಲ್ಲಿ ಜೊತೆಗೆ ಬಂದ್ರೆ ಮಾತ್ರ ದೀರ್ಘ ಸ್ವರ ಆಗತ್ತೆ. ಓಕೆನಾ? ಅಗೇನ್ ಇದೆಲ್ಲ ನೀವು ಹೇಳ್ಕೊಂಡು ಸ್ಪೆಲ್ಲಿಂಗ್ ಅಪ್ಲೈ ಆಗಲಿ ಅಂತ ಅಷ್ಟೇ ಹೊರತು ಇನ್ನೇನಕ್ಕಲ್ಲ. ಓಕೆನಾ? ಎ ಮತ್ತೆ ಐ ಜೊತೆಗೆ ಬಂತು. ನೀವು ಇಂಡಿವಿಜುವಲ್ ಆಗಿ ಸೌಂಡ್ ಮಾಡಿದಾಗ ಆ, ಇ ಆಗತ್ತೆ, ಕರೆಕ್ಟ್ ಅಲ್ಲ? ಇಂಡಿವಿಜುವಲ್ ಆಗಿ ಒಂದೊಂದನ್ನೇ ನೀವು ಸೌಂಡ್ ಮಾಡಿದ್ರೆ. ಆದ್ರೆ 2 ವವಲ್ ಜೊತೆಗೆ ಬಂದಾಗ
ಎ ಮತ್ತೆ ಐ ಜೊತೆಗೆ ಬಂದಾಗ ಫಸ್ಟ್ ಒನ್ ಯಾರಿದ್ದಾರೆ ಇಲ್ಲಿ? ಫಸ್ಟ್ ಯಾರಿರೋದು? ಎ. ಎರಡು ವವಲ್ ಜೊತೆಗೆ ಬಂದಾಗ ಫಸ್ಟ್ ವವಲ್ಲು ತನ್ನ ಹೆಸರು ಹೇಳುತ್ತೆ, ಎರಡನೇ ವವಲ್ಲು ಸೈಲೆಂಟ್ ಆಗಿ ಕೂತ್ಕೊಳ್ಳುತ್ತೆ. ಓಕೆ, ಒಂದು ಕೆಲಸ ಮಾಡಿ, ನಿಮ್ಮಲ್ಲಿ ಒಬ್ರು ಬನ್ನಿ, ನನಗೆ ಬನ್ನಿ ಸರ್, ನಿಮ್ಮಿಂದ ಒಬ್ರು ಬನ್ನಿ ಸರ್. ಬನ್ನಿ ಸರ್, ಪಕ್ಕ ಬನ್ನಿ ಸರ್. ನೋಡಿ, ಇವರು ಎ, ಇವರು ನೀವು ಆ, ಯುವರ್ ಇ. ಓಕೆನಾ? ಅದೇ ಲೆಟರ್ ಎ, ಲೆಟರ್ ಐ, ಇವರಿಬ್ರು ಮಾತಾಡ್ಕೊಂಡು ನಿಂತಿರ್ತಾರೆ. ನಾನು ಬಂದು ಅವ್ರ ಕೇಳ್ತೀನಿ ನಿಮ್ಮ ಹೆಸರೇನು ಅಂತ ಹೇಳಿಲ್ಲ. ಇವಾಗ ಇವ್ರೇನ್ ಮಾಡ್ತಾರೆ, ನೀವು ನಿಮ್ಮಿಬ್ರಲ್ಲಿ ಫಸ್ಟ್ ಯಾರಿದ್ದೀರಾ ಈಗ ಹೇಳಿ? ನೀವು. ಆಯ್ತಾ? ನಾನು ಅವಾಗ ಹೇಳಿದ್ರೆ ಒಂದು ಲೆಟರ್ಗೆ ಎರಡು ಆಸ್ಪೆಕ್ಟ್ ಇರುತ್ತೆ ಅಂತ, ಎರಡು ಆಟ್ರಿಬ್ಯೂಟ್ಸ್, ಆಸ್ಪೆಕ್ಟ್ ಏನ್ ಬೇಕಾದ್ರೂ ಅಂದ್ಕೊಳ್ಬೋದು ನೀವು. ಒಂದು ಹೆಸರು, ಇನ್ನೊಂದು ಸೌಂಡ್. ಕರೆಕ್ಟಾ? ಇವಾಗ ಎರಡು ಲೆಟರ್ ಜೊತೆಗೆ ಬಂದಾಗ ಧೈರ್ಯ, ದಾರಿನ ಗ್ರೂಪ್ ನಾವು ಟೀಮ್. ಒಬ್ಬೊಬ್ರೆ ಇದ್ರೆ ಭಯ ಅವ್ರಿಗೆ, ಒಬ್ಬೊಬ್ರೆ ಇದ್ರೆ ಭಯ ಇರುತ್ತೆ. ವವಲ್ಸ್ಗೆ ಜಾಸ್ತಿ ಸೌಂಡ್ ಮಾಡಲ್ಲ, ಬರೀ ಆ ಇ ಅಂತ ಹೇಳ್ತಾರೆ. ಎರಡು ಜೊತೆಲಿದ್ದಾಗ ಅವ್ರಿಗೆ ಧೈರ್ಯ ಅನ್ನೋದು ಬರುತ್ತೆ. ಕರೆಕ್ಟಾ? ಬಂದಾಗ ಫಸ್ಟ್ ವವಲ್ ಏನಿರ್ತಾರೋ ಅವರು ತನ್ನ ಹೆಸರು ಹೇಳ್ತಾರೆ. ಸೆಕೆಂಡ್ ಇರೋರು ಕ್ವಯಟ್ ಆಗಿರ್ತಾರೆ, ಏನು ಮಾತಾಡೋದಿಲ್ಲ. ದೇ ಶುಡ್ ರಿಮೈನ್ ಸೈಲೆಂಟ್. ಓಕೆನಾ? ಇವಾಗ ನೀವು ಎ, ನೀವು ಫಸ್ಟ್ ಲೆಟರ್ ಎ, ನೀವು ಸೆಕೆಂಡ್ ಲೆಟರ್ ಇ. ನಾನು ಬಂದ್ಬಿಟ್ಟು ಇದನ್ನು ಕೇಳ್ತೀನಿ, ಐ. ಹಾ, ಕರೆಕ್ಟ್, ನಾನು ಸೌಂಡ್ ಬಂದ್ಬಿಟ್ಟು ಎ ಮತ್ತೆ ಐ. ನಾನು ಬಂದು ನನ್ನ ಹೆಸರು ಕೇಳ್ತೀನಿ. ಓಕೆನಾ? ನಿಮ್ಮ ಹೆಸರೇನು? ಎ. ಇವಾಗ ಇಮ್ಯಾಜಿನ್ ಮಾಡಿ, ಇನ್ನೊಂದೆರಡು ಲೆಟರ್ ತಗೊಂಬರೋಣಂತೆ ಪ್ಲೀಸ್. ಓಕೆನಾ? ಒಂದು ನಿಮಿಷ ಕೊಡಿ. ನೀವೆಲ್ಲರೂ ಪಸಲ್ಟ್ ಆಗಿ ನೋಡ್ತಾ ಇದ್ದೀರಾ. ನಾನು ಹೇಳೋದನ್ನ ಪ್ಲೀಸ್ ಗೆಟ್ ಇನ್ ಟು ದ ಸಿಚುವೇಶನ್ ಪ್ಲೀಸ್. ಓಕೆ, ಇವರು ಎ, ಇವರು ಇ. ಇದು ಅರ್ಥ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಒಂದು ಪ್ರಕಾರ ತರ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತೀವಿ ನಾವು. ಓಕೆನಾ? ನಾನು ನೀವು ಬನ್ನಿ ಮೇಡಮ್, ನೀವು ಬನ್ನಿ ಮೇಡಮ್, ನೀವು ಬನ್ನಿ. ಇವ್ರು ಇವಾಗ ನೀವು ಬನ್ನಿ ಮೇಡಮ್, ನೀವು ಇಲ್ಲಿ ಬನ್ನಿ. ಇವರಿಬ್ರು ಕಾನ್ಸನೆಂಟ್ಸ್. ಓಕೆನಾ? ಇವಾಗ ಹಿಂಗೆ ಮಾಡೋಣ, ಆಮೇಲೆ ಒಂದು ಸ್ಟ್ರಿಪ್ ಕೊಟ್ಟು ಮಾಡಿಸ್ತೀನಿ ಇದನ್ನ. ನೀವು ಕಾನ್ಸನೆಂಟ್, ಓಕೆನಾ? ನೀವು ಕಾನ್ಸನೆಂಟ್, ಓಕೆನಾ? ನಾವು ಇವರಿಬ್ರು ಇದ್ದಾರೆ, ಇವ್ರು ಬಂದ್ರು. ಬನ್ನಿ ಮೇಡಮ್, ನೀವು ಇಲ್ಲಿ. ಇವ್ರು ಫಸ್ಟ್ ಲೆಟರ್ ಆದ್ರೆ ಈಗ ಹೈಟ್ ನೋಡಕ್ ಹೋಗ್ಬಿಡಿ ಸರ್. ಇವ್ರು ಫಸ್ಟ್ ಆದ್ರು, ಇವ್ರು ಲಾಸ್ಟ್ ಲೆಟರ್ ಆದ್ರು. ಇವಾಗ ನಾವು ಹೇಳೋಣ, ನೀವು ಸೌಂಡ್ ಮಾಡಿ ಮೇಡಮ್. ಎ, ಎ. ನಿಮ್ಮಿಬ್ರಲ್ಲಿ ನೀವು ನಿಮ್ಮ ಲೆಟರ್ ಎ ಅಲ್ವಾ ಸರ್? ನೀವು ಐ ಅಲ್ವಾ? ಇವ್ರು ಕ್ವೈಟ್ ಆಗಿರ್ತಾರೆ. ನೀವು ಸೌಂಡ್ ನಿಮ್ದು ಹೆಸರು ಹೇಳ್ಬೇಕು. ನಿಮ್ಮ ಹೆಸರೇನು? ಎ. ಕಾನ್ಫಿಡೆಂಟ್ ಆಗಬೇಕು. ಎ. ಎಸ್. ಎ. ಏನಾಯ್ತು ಇವ್ರ ಹೆಸರಿದ್ರೆ? ಏನಾಯ್ತು? ಓಕೆನಾ? ಇದನ್ನ ಇನ್ನೊಂದು ರೀತಿಯಲ್ಲೂ ಮಾಡ್ಬೋದು. ಸರ್ ನೀವು ಈ ಕಡೆ ಬನ್ನಿ ಸರ್, ನೀವು ಹೋಗಿ ಮೇಡಮ್. ಇವಾಗ ಸರ್ ನೀವು ಇಲ್ಲ ಹೋಗ್ಬಿಟ್ಟು ಇವಾಗ ಹೇಳಿ. ಹಾ, ಇವಾಗ ಅದಂಗೆ ಅದಂಗೆ ರೈನ್. ಓಕೆ, ರೈನಾ? ರಾನ್ ಹೆಂಗಾಗುತ್ತೆ? ಓ, ರಾನ್ ಆಗೋದು. ಓಕೆ, ಬಟ್ ಸೌಂಡ್ ಹೇಳಿದ್ದೇನವರು? ಏ. ಅದನ್ನ ರಾನ್ ಹೆಂಗ್ ಮಾತ್ರ ಶುಡ್ ಬಿ ರೈನ್. ಕರೆಕ್ಟ್ ಅಲ್ಲ? ಇವ್ರು ಹೇಳಿದ್ದೀವಿ ಏನ್ ಸರ್ ಸೌಂಡ್? ಏ. ಆದ್ರೆ ಇದೆ, ದಿಸ್ ಇಸ್ ದ ಡಿಫರೆನ್ಸ್. ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ. ಒನ್ ವವಲ್ ಇವರಿಂದ ಜೊತೆಯಿಂದ ಹೋದ್ಮೇಲೆ ನೀವು ಹೆಸರು ಹೇಳಂಗಿಲ್ಲ, ಬರೀ ಸೌಂಡ್ ಹೇಳ್ಬೇಕು. ಯಾಕೆ? ಎರಡು ಕಾನ್ಸನೆಂಟ್ ಆ ಕಡೆ ನಿಂತಿದ್ದಾರೆ, ಮಧ್ಯ ಇರೋದು ಅಷ್ಟೇ ವವಲ್. ಅವ್ರಿಗೆ ಇವಾಗ ಹೆದರಿಕೆ, ಇಬ್ರು ಕಾನ್ಸನೆಂಟ್ ಇದಾರಪ್ಪ, ನಾನು ಒಬ್ಬನೇ ನಾನು ಸೈಲೆಂಟ್ ಆಗಿ ಸದ್ದಿಲ್ಲ, ಬರೀ ನಂದು ಹೆಸರು ಬೇಡ, ಬರೀ ಸೌಂಡ್ ಹೇಳ್ತೀನಿ ಅಂತ. ಅವ್ರಿಗೆ ಇನ್ನೊಬ್ರು ಸೇರ್ಕೊಂಡ್ರೆ ಧೈರ್ಯ. ಓಕೆನಾ? ಇವಾಗ ಹೇಳಿ ಸರ್. ರಾನ್ ಆಯ್ತಲ್ಲ ಸರ್? ಇವಾಗ ಬನ್ನಿ ಸರ್, ಇವಾಗ ಹೇಳಿ. ವೆರಿ ಗುಡ್. ಓಕೆ, ಸೊ ಇನ್ನೊಂದು ವವಲ್ ಜೊತೆಗೆ ಬಂದಾಗ ಫಸ್ಟ್ ವವಲ್ಗೆ ಶಕ್ತಿ ಸಿಗತ್ತೆ. ನಾನು ಯಾಕೆ ಬರೀ ಸೌಂಡ್ ಹೇಳಿ, ನಾನು ಯಾಕೆ ಹೆದರ್ಕೋಬೇಕು? ನಾನು ದೀರ್ಘವಾಗಿ ಸೌಂಡ್ ಹೇಳ್ತೀನಿ ಅಂದ್ಬಿಟ್ಟು ಏ ಅಂತ ಹೇಳುತ್ತೆ. ನನ್ನ ಹೆಸರು ಏ ಅಂತ ಹೇಳುತ್ತೆ.
ಸೊ ರೇ ಆಯ್ತು. ಒಂದು ವವಲ್ ಹೊರಗೆ ಬಂದ್ರೆ ಬರೀ ಒಂದೇ ವವಲು, ಎರಡು ಕಾನ್ಸೋನೆಂಟು, ಪಾಪ ಫೈಟ್ ಮಾಡೋಕೆ ಕಷ್ಟ ಆಗತ್ತೆ. ನಾ ಹೆಸರಿಗೆ ಸೇರಲ್ಲ ಅವಾಗ, ಬರೀ ಸೌಂಡ್ ಅಷ್ಟೇ, ಬರೀ ಸೌಂಡ್ ಬರುತ್ತೆ. ಅರ್ಥ ಆಯ್ತಾ? ಓಕೆನಾ? ಡನ್. ಇದ್ರ ಬಗ್ಗೆ ಇನ್ನೊಂಚೂರು ಆಕ್ಟಿವಿಟೀಸ್ ಮಾಡೋಣ ಮಧ್ಯಾಹ್ನ. ಥ್ಯಾಂಕ್ ಯು ಸರ್. ಗಿವ್ ದೆಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಸೊ ನೀವು ಅಕಸ್ಮಾತ್ ಮಕ್ಕಳಿಗೆ ಸಡನ್ ನಾವಿಲ್ಲಿ ಬಂದ ತಕ್ಷಣ ಕಾಂಟೆಕ್ಸ್ಟ್ ಚೇಂಜ್ ಮಾಡ್ಕೊಳ್ಳೋದು ಮಕ್ಕಳು. ನಾವಿಲ್ಲಿ ಕನ್ನಡನ ಅರ್ಥ ಮಾಡ್ಬಿಟ್ರೆ ಈಸಿ ಆಯ್ತು ಅಂತೆಲ್ಲ ಹೇಳ್ಕೊಡ್ತಾ ಬಂದ್ವಿ. ಒಂದು ಕಾಂಟೆಕ್ಸ್ಟ್ ಸೆಟ್ ಮಾಡಿದ್ವಿ, ಈಸಿ ಆಗ್ಲಿಕ್ಕೆ ಒಂದು ಕಾಂಟೆಕ್ಸ್ಟ್ ಸೆಟ್ ಮಾಡಿದ್ವಿ. ಎಲ್ಲ ಅರ್ಧ ಮಾಡ್ಕೊಂಡ್ ಬಂದ್ಬಿಡಿ, ನಿಮ್ಗೆ ಈಸಿ ಆಗಕ್ಕೆ ಹೇಳಕ್ಕೆ ಅಂತ. ಆಮೇಲೆ ಹೇಳ್ತೀನಿ ನೋಡಪ್ಪ, ಒಂದು ಚೂರು ಚೇಂಜ್ ಇದೆ, ಇಲ್ಲಿ ತಗೊಂಡ್ ಬಂದಾಗ ಇದನ್ನ ಆ ಅಂತ ಹೇಳ್ಬೇಕು. ಆ ಇ ಆ ಅ ಎ ಹಿಂಗೆ ಹೇಳ್ಬೇಕು ಅಂತ ಹೇಳಿದ್ವಿ. ಇವಾಗ ಇನ್ನೊಂದು ಕಾಂಟೆಕ್ಸ್ಟ್ ಸ್ವಿಚ್ ಮಾಡ್ತಾ ಇದೀವಿ. ಅವಾಗ ನೀವು 3 ಕಾಂಟೆಕ್ಸ್ಟ್ ಮಕ್ಳಿಗೆ ಒಟ್ಟಿಗೆ ಸ್ವಿಚ್ ಮಾಡಿದಾಗ ಕನ್ಫ್ಯೂಷನ್ ಅನ್ನೋದು ಇರುತ್ತೆ. ಇದು ಸರ್ವೇ ಸಾಮಾನ್ಯ. ಕನ್ಫ್ಯೂಷನ್ ಆದ್ರೇನೆ ಗೊತ್ತಾಗೋದು ಬ್ರೈನ್ ವರ್ಕ್ ಆಗ್ತಿದೆ ಅಂತ. ಓಕೆನಾ? ಕನ್ಫ್ಯೂಷನ್ ಆಗ್ಬೇಕದು. ಕನ್ಫ್ಯೂಷನ್ ಆದಾಗ ಅವಾಗ ನೀವೇನು ಹೇಳಿ, ಮಕ್ಕಳನ್ನ ಈ ಥರ ಕಳಿಸಿ ಮಾಡಿಸಿ ಬಾರೋ ನಿಮ್ಮನ್ನು ಸೇರಿಸೋಣ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಪೇಜಲ್ಲಿ ಲೆಟರ್ಸ್ ಬರ್ಕೊಳ್ಳಿ. ರೇನ್ ವೇನ್ ಮೇನ್ ಏನ್ ಬೇಕು ನೀವು ಮಾಡಿಸ್ತೀರಾ ಅದನ್ನ. ನಾನು ಇವಾಗ ಹಂಗೆ ಕಳಿಸಿದ್ದೆ, ಮಾಡ್ಕೊಂಡು ಹಿಂಗೆ ನಿಂತ್ಕೊಂಡು ಅವ್ರನ್ನ ನೀವು ಜಂಬಲ್ ಮಾಡಿ ಮಾಡಿ ಮಾಡಿಸಿ. ಇವಾಗ ಮಾಡಿದ್ದನ್ನ ಅದೇ ಥರ ಮಧ್ಯಾಹ್ನ ಅದರ ಒಂದು ಆಕ್ಟಿವಿಟಿ ಮಾಡಲಂತೆ. ಓಕೆನಾ? ಇಲ್ಲಿ ಎ ಐ ಜೊತೆಗೆ ಬಂದಾಗ ಎ ಸೌಂಡ್ ಆಯಿತು. ನೆಕ್ಸ್ಟ್ ಒಂದು ನಾನು ಹೇಳ್ಕೊಡೋಣ. ಇಲ್ಲಿ ಓ ಮತ್ತೆ ಎ ಜೊತೆಗೆ ಬಂದಿದೆ, ಏನಾಗುತ್ತೆ? ಓ. ಕರೆಕ್ಟ್? ಇಲ್ಲಿ ಎ, ಇಲ್ಲಿ ಓ. ರೈಟ್? ಎ ಓ. ಇದು ಐ, ಇದು ಇ. ಬರೀ ಇ ಅಲ್ಲ, ಇ. ಕನ್ನಡದಲ್ಲಿ ಇ ಇ ಹೆಂಗೆ ಹೇಳ್ತೀರಾ? ಈಶ್ವರ, ಆ ಥರ ಇ. ರೈಟ್? ದಿಸ್ ಈಸ್ ಇ. ದೆನ್ ಎ ಇ ಐ ಓ ಯು ಎಲ್ಲಿದೆ? ನೆಕ್ಸ್ಟ್ ಅಲ್ಲಿದೆ ಯು. ಯು ಇ ಕಾಂಬಿನೇಷನ್ ಬರಬೇಕು, ಅದು ನೆಕ್ಸ್ಟ್ ಅಲ್ಲಿದೆ. ನೋಡಿ, ಇದು ಯು ಇ ಯು ಆಗತ್ತೆ. ಯು ಇ ಬಂದ್ರೆ ಯು ಸೌಂಡ್ ಮಾಡುತ್ತೆ. ಇದನ್ನ ನಾವೇನ್ ಹೇಳ್ಕೊಡ್ತಾ ಇದೀವಿ, ಇಂಗ್ಲಿಷ್ ಅನ್ನೋ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ನ ಸ್ವಲ್ಪ ರೂಲ್ಸ್ ಪ್ರಕಾರ ಅವ್ರಿಗೊಂದು ಏನ್ ಹೇಳ್ತೀರಿ ಅದಕ್ಕೆ ನೀವು? ಅಲ್ಲ, ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಏನ್ ಕೊಡ್ತೀರಿ ಹೇಳಿ? ರೂಲ್ಸ್ಗೆ, ಸಿಂಟ್ಯಾಕ್ಸ್ಗೆ ಏನ್ ಹೇಳ್ತೀರಾ ಮ್ಯಾಥಮೆಟಿಕ್ಸ್ ಅಲ್ಲಿ? ಫಾರ್ಮುಲಾ. ಇದು ಫಾರ್ಮುಲಾ ಕೊಡ್ತಾ ಇದ್ದೀರಾ ಇವಾಗ. ಇದನ್ನ ಹೆಂಗೆ ಕ್ಲಿಯರ್ ಮಾಡ್ಬೇಕು ನನಗೆ ಅರ್ಥ ಆಗಿದೆ. ಇದಾ ಲಾಸ್ಟ್ ಪೇಜ್ ಕ್ಲಿಯರ್ ಅದ ಮೇಲಿದ್ದು ಅಲ್ಲ, ಅದಕ್ಕಿಂತ ಕೆಳಗೆ ಇದಾ? ಅಲ್ಲ, ಇದು ಯಾವ್ದೋ ಕ್ಲಿಯರ್ ಆಪ್ಷನ್ ಇತ್ತು. ಡಿಲೀಟ್ ಆಲ್. ಥ್ಯಾಂಕ್ ಯು. ಹೇ ಪ್ಲೀಸ್ ಇಲ್ಲಿ ಎಸ್ ಎಸ್ ಎಸ್. We want to continue knowing. No. Delete all. Delete all. No, na. No. ಮಾಡಲ್ಲ ಅದು. ಮಾಡಲ್ಲ. ಎಷ್ಟು ಬುದ್ಧಿವಂತ ನೋಡಿ, ಎಷ್ಟು ತಗೊಂಡಿಲ್ಲ ನೋಡ್ತಕ್ಕೆ ಇಮಿಡಿಯೇಟ್ ಹೋಗ್ಬಿಟ್ಟು. ಇಲ್ಲ, ಎಸ್ಸೇ ತಗೋಬೇಕಾದ್ರೆ ಎಸ್ಸೇ ಬೇಕು. ಎಸ್ ಪ್ಲೀಸ್ 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 ಪ್ಲೀಸ್. ಏ ಲಾಸ್ಟ್ ವೀಕ್ ಪ್ಲೀಸ್ ಅಂದ ತಕ್ಷಣ ಆಯ್ತು. ನೀವು ಎಷ್ಟು ಯಾವುದು ಇದಾ? ಎರೇಸ್ ಮಾಡು. ಸೆಲೆಕ್ಟ್ ಆಗಿರುತ್ತೆ, ನೀವು ರಬ್ ಮಾಡಬೇಕು. ರಬ್ ಮಾಡಬೇಕು. ಇಲ್ಲಿ ಕಚ್ಚಾಮುಚ್ಚಿ ಕಾಣ್ತಾರೆ, ಏನು ಕಾಣ್ತಾನೆ ಇಲ್ಲ. ಇದು ಹೆಂಗೆ ಗೊತ್ತಾ? ಡಸ್ಟರ್ ಇನ್ವೆಂಟ್ ಆಗೋಕ್ಕಿಂತ ಮೊದಲು ಚಾಕ್ಪೀಸಲ್ಲಿ ಬರೆದು ಕೈಯಲ್ಲಿ ಕಳಿಸ್ಬಿಡ್ತಿದ್ವಿ, ಬೆಣ್ಣೆ ಬಡ್ಬಿಟ್ಟಲ್ಲಿ ಬರ್ಬಿಟ್ಟು ಹಿಂಗೆ ಕಳಿಸ್ಬಿಡ್ತಿದ್ವಿ. ಏನೇ ಟೆಕ್ನಾಲಜಿ ಯೂಸ್ ಮಾಡಿದ್ರು ರೂಟ್ಗೆ ಬರ್ತೀವಿ ನಾವು. ಎಷ್ಟೇ ಇನ್ವೆನ್ಷನ್ ಆಗಿ ಕೊನೆಗೆ ನಾವು ನಮ್ಮ ರೂಟ್ಗೆ ಬಂದಿರ್ತೀವಿ. ಇವಾಗ ಅದಕ್ಕಾಗಿದೆ ನೋಡಿ, ಅಷ್ಟೇ ಸ್ವಲ್ಪ ಫೀಲಿಂಗು ಚೇಂಜ್ ಅಷ್ಟೇ ಇದ್ರಿಗೆ.
ರಫ್ ಇಲ್ಲ, ಸ್ಮೂತ್ ಆಗಿದೆ ಅಂತ. ಡನ್. ನಾನು ಫುಲ್ ಅಳ್ಸಕ್ ಹೋಗಲ್ಲ, ಆಮೇಲೆ ನೋಡೋಣ. ಯು ಇ ಕಾಂಬಿನೇಷನ್ ಬಂದಾಗ ಯು, ಇದನ್ನ ನಾವು ಯಾಕೆ ಎಲ್ಲ ಕಡೆ ಬಾಕ್ಸ್ ಹಾಕಿದೀವಿ, ಅದು ಲಾಂಗ್ ವೋವೆಲ್ ಅಂತ ಗೊತ್ತಾಗುತ್ತೆ ಒಂದು. ಎರಡನೇದು ಸಿಂಗಲ್ ಆಗಿದ್ದ ಲೆಟರ್ ಡಬಲ್ ಆಗಿ ಸ್ಟಾರ್ಟ್ ಆಗುತ್ತೆ. ವವಲ್ಸ್ ಒಂದೊಂದೇ ಬರ್ತಿದ್ದು ಇವಾಗ ಎರಡೆರಡು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಬಂದಾಗ ಪ್ಯಾಟರ್ನ್ ಅಲ್ಲಿ ಮಕ್ಕಳು ಹೆಂಗೆ ಚೇಂಜ್ ಮಾಡ್ತಾ ಹೋಗ್ತಾರೆ ಅನ್ನೋದು ಇಂಪಾರ್ಟೆನ್ಸ್ಗೆ ಇದನ್ನ ಹಾಕಿದೀವಿ. ಓಕೆನಾ? ಇಲ್ಲಿವರೆಗೂ ಶಾರ್ಟ್ ವವಲ್ ಲಾಂಗ್ ವವಲ್ ವರ್ಗು ಯಾರಿಗೆ ಕನ್ಫ್ಯೂಷನ್ ಹೋಗಿದೆ? ಆಮೇಲೆ ಕನ್ಫ್ಯೂಷನ್ ಇಲ್ಲ. ಸೊ ಏನ್ ಹೇಳಿ ಮೇಡಮ್, ಕನ್ಫ್ಯೂಷನ್ ಇಲ್ಲ? ಓಕೆ, ಡನ್. ಸೋ ಫಾರ್ ಓಕೆನಾ? ಇವಾಗ ನಾವು 1 ಲೆಟರ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಎಲ್ಲ ಕಾನ್ಸನೆಂಟ್ ಸೌಂಡ್ಸ್ ಕಲ್ತ್ಕೊಂಡ್ವಿ. 1 ಗಂಟೆಗಲ್ಲಮ್ಮ? 1 ಗಂಟೆ. ಓಕೆ, ಇನ್ನ ಟೈಮ್ ಇದೆ ಸರ್, 5 ನಿಮಿಷ ಟೈಮ್. ಫಸ್ಟ್ ಎಲ್ಲ ಕಾನ್ಸನೆಂಟ್ ಸೌಂಡ್ಸ್ ಎಲ್ಲ ಅರ್ಧ ಮಾಡೋದು ಅಂತ ಫಸ್ಟ್ ಕಲ್ತ್ಕೊಂಡ್ವಿ. ಅರ್ಧ ಮಾಡಿ ಹೇಳಿದ್ವಿ. ದೆನ್ ಬಂತು ವವಲ್ಸ್ ಕಾನ್ಸೆಪ್ಟ್, ಶಾರ್ಟ್ ವವಲ್ ಕಾನ್ಸೆಪ್ಟ್. ಅವಾಗ ಹೇಳಿದ್ವಿ ಆ ಇ ಎ ಆ ಅ ಹಿಂಗ್ ಹೇಳ್ಬೇಕಪ್ಪ ನೀವು. ನಿಮ್ಮ ಮನೇಲಿ ಚಿಕ್ಕ ಮಕ್ಳು ಯಾರು 5 ವರ್ಷದ ಮಕ್ಕಳು ನಿಮ್ಮ ಮನೇಲಿ? ದಯವಿಟ್ಟು ಜಾಲಿ ಫಾರಿ ಆ್ಯಪ್ ಯೂಸ್ ಮಾಡಿ ಇದನ್ನ ಹೇಳ್ಕೊಡಿ. ನೀವು ಆ ಬರೋ ಔಟ್ಪುಟ್ ನೋಡಿ, ಆಮೇಲೆ ನೆನಪಾದ್ರೆ ಇಟ್ಕೊಳ್ಳಿ. ಓಕೆ, ಸೊ ತುಂಬಾ ಹೆಲ್ಪ್ ಆಗುತ್ತೆ ಈ ಮೆಥಡ್. ಆ ಮಕ್ಳಿಗೆ ಹೇಳ್ಕೊಡಿ. ದಿಸ್ ಇಸ್ ಲರ್ನಿಂಗ್ ಏಜ್, ತುಂಬಾ ಚೆನ್ನಾಗಿ ಕಲ್ತ್ಕೋತಾರೆ. ಫಸ್ಟ್ ಲೆಟರ್ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ಶಾರ್ಟ್ ವವಲ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ನೆಕ್ಸ್ಟ್ 2 ವವಲ್ ಜೊತೆಗೆ ಬಂದಾಗ ಲಾಂಗ್ ವವಲ್ ಆಗುತ್ತೆ. ಬಿಕಾಸ್ ವಿ ಸ್ಟ್ರೆಚಿಂಗ್ ದ ವಾಯ್ಸ್, ವಿ ಆರ್ ಟೆಲ್ಲಿಂಗ್ ದ ನೇಮ್ ಹಿಯರ್. ಲಾಂಗ್ ವವಲ್ ಬಂದಾಗ ಹೆಸರು ಹೇಳ್ಬೇಕು, ಅದೊಂದು ಕಾನ್ಸೆಪ್ಟ್ ನೀವು ನೆನ್ಪಿಟ್ಕೊಳ್ಳಿ ಅಷ್ಟೇ. 2 ವವಲ್ ಜೊತೆಗೆ ಬಂದಾಗ ಮೊದಲನೇ ವವಲ್ ಹೆಸರು ಬರಬೇಕು ಅಷ್ಟೇ. ಅದು ಎಲ್ಲರೂ ನಿಮ್ಗೆ ಕಲ್ತಿರೋದೇನಪ್ಪ, ನೀವೆಲ್ಲ ವವಲ್ಸ್ ಎಷ್ಟು ಇಂಗ್ಲಿಷಲ್ಲಿ 5 ಅಂತ ಹೇಳ್ತಾರೆ, ಎ ಇ ಐ ಓ ಯು. ಆದ್ರೆ ಯಾರು ಪಾಪ ಶಾರ್ಟ್ ವವಲ್ ಹೇಳೋದೇ ಇಲ್ಲ. ಶಾರ್ಟ್ ವವಲ್ ಇಂದ ಎಷ್ಟೊಂದು ವರ್ಡ್ಗಳು ಆಗೋದೇ ಇಲ್ಲ ನಮಗೆ. ಸೊ ಫಸ್ಟ್ ನಾವು ಶಾರ್ಟ್ ವವಲ್ ಅದಕ್ಕೋಸ್ಕರ ನೆನಪಿಸ್ಕೊಳ್ಳೋಣ. ಆ ಎ ಇ ಅ ಅ. ಲಾಂಗ್ ವವಲ್ಸ್ ಎ ಇ ಐ ಓ ಯು. ಆಲ್ರೆಡಿ 10 ವವಲ್ ಬಂದಿತ್ತು ನಮಗೆ. ಓಕೆನಾ? ಸರಿ, ಸೊ ಹಂಗೆ ವವಲ್ಸ್ ಹೋದ್ವಿ ಕಾನ್ಸೆಪ್ಟ್. ದೆನ್ ವಿ ಇಂಟ್ರೊಡ್ಯೂಸ್ ಲಾಂಗ್ ವವಲ್ ಕಾನ್ಸೆಪ್ಟ್. ನೋಡಿದ್ರಲ್ಲ 2 ವವಲ್ ಜೊತೆಗೆ ಬಂತು ಅಂತ. ಇಲ್ಲಿವರೆಗೂ ಕ್ಲಿಯರ್ ಅಲ್ವಾ? 2 ವವಲ್ ಬಂದಾಗ ಸೌಂಡ್ ಆಯ್ತು, ನಾವು ಯಾರು ಹೆಂಗ್ ಹೇಳ್ಬೇಕು ಅಂತ ಹೇಳಿದ್ವಿ. ಆದ್ರೆ ನೆಕ್ಸ್ಟ್ ಬಂದು 2 ಕಾನ್ಸನೆಂಟ್ ಜೊತೆಗೆ, 2 ಕಾನ್ಸನೆಂಟ್ ಜೊತೆಗೆ ಬರುತ್ತೆ. ಅದನ್ನ ಹೆಂಗ್ ಹೇಳೋದು ಅಂದ್ಬಿಟ್ಟು ಕ್ವಿಕ್ ಆಗಿ ಹೇಳ್ಕೊಡ್ತೀನಿ. ಇದನ್ನ ನಾನು ನಿಮ್ಗೆ ಡಿವೈಡ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ ಫಾರ್ ಯುವರ್ ಲರ್ನಿಂಗ್. ನಾವು ರಿವೈಸ್ ಮಾಡಿದಾಗ ನೀವು ಒಟ್ಟಿಗೆ ಎಲ್ಲ ಸೌಂಡ್ ಹೇಳ್ಕೊಂಡು ಬರ್ತೀರಾ ನನಗೆ. ಓಕೆ, ಇಲ್ಲಿ ನೋಡಿ, 1 ವವಲ್ 1 ಕಾನ್ಸನೆಂಟ್. ದಿಸ್ ಈಸ್ ಆರ್. ನೀವು ಅದು ನೋಡಿದ್ರೆ ಗೊತ್ತಾಗುತ್ತೆ ಆರ್. ಓಕೆ, ಆರ್. ಇಲ್ಲಿ ನೋಡಿ, ಬುಕ್ಕು ಮತ್ತೆ ಮೂನ್ಗೆ 2 ಸೇಮ್ ಸೌಂಡ್ ಇದೆ. ನೀವು ಯಾವ ತರ ಅಬ್ಸರ್ವ್ ಮಾಡಿದ್ದೀರಾ? BOOK ಬುಕ್, ಬಟ್ MON ಮೂನ್. ಸೌಂಡ್ ಚೇಂಜ್ ಇದೆ ಅಲ್ಲ ಅಲ್ಲಿ. ನಾವ್ಯಾಕೆ ಮುನ್ ಅಂತ ಹೇಳಲ್ಲ? ವಿ ಡೋಂಟ್ ಸೇ ಮುನ್ ಆರ್ ವಿ ಡೋಂಟ್ ಸೇ ಬುಕ್, ವಿ ಸೇ ಬುಕ್ ಅಂಡ್ ಮೂನ್. ಇಲ್ಲಿ ಇದು ಉ, ಇದು ಉ, ಇದು ಊ. ಆದ್ರೆ ಇಂಗ್ಲಿಷ್ ಇಸ್ ಅ ಕಾಂಪ್ಲೆಕ್ಸ್ ಥಿಂಗ್. yes, understandable. with that limitation only we are trying to learn. ಆ ಲಿಮಿಟೇಷನ್ ಅಲ್ಲೇ ರಿಸರ್ಚ್ ಮಾಡಿ ಈ ಟೇಬಲ್ ಹಾಕಿರೋದು. ಇಟ್ ಇಸ್ ಬುಕ್ ಅಂಡ್ ಮೂನ್. ಇದೆಲ್ಲ ನೀವು ಏನಕ್ಕೆ ಹೇಳ್ಕೊಡ್ತಿದ್ದೀರಾ ಅವ್ರಿಗೆ? ಯು ಆರ್ ಮೇಕಿಂಗ್ ದೆಮ್ ಐಡೆಂಟಿಫೈ ದ ಸೌಂಡ್ಸ್. ಇಲ್ಲಿ ಸೇಮ್ ಪ್ಯಾಟರ್ನ್. BOOK ಬುಕ್ ಎಷ್ಟೋ ಜನಕ್ಕೆ ಸ್ಪೆಲ್ಲಿಂಗ್ ಗೊತ್ತಿರುತ್ತೆ. MOON ಅಂದಾಗ ಮೂನ್ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ಯು ಆರ್ ಹೆಲ್ಪಿಂಗ್ ದೆಮ್ ಮೇಕ್ ದ ಸೌಂಡ್, ದಟ್ ವೇ ದೇ ಡೋಂಟ್ ಮಿಸ್ ಔಟ್ ಆನ್ ಸ್ಪೆಲ್ಲಿಂಗ್ಸ್. ಓಕೆನಾ? ಅಲ್ಲಿ ಸ್ಪೆಲ್ಲಿಂಗ್ ಅಲ್ಲಿ ತಪ್ಪು ಮಾಡಬಾರ್ದು ಅಂತ ಇದನ್ನ ಹೇಳ್ಕೊಡ್ತಿರೋದು. ದಿಸ್ ಈಸ್ ಉ. ನೌ ಕಮ್ಸ್ ಟು ಕಾನ್ಸನೆಂಟ್ಸ್. 2 ಕಾನ್ಸನೆಂಟ್ ಬಂದಾಗ ಬರೀ ಒಂದೇ ಸೌಂಡ್ ಬರಬೇಕು. ನೋಡಿ, ಎಲ್ಲರಿಗೂ ಗೊತ್ತಿದೆ. ಇದು ಚ, ಕ್ಯಾಟ್. ಇದು ವೆರಿ ಗುಡ್. This is feather. This is moth. ಇದು ಇಂಗ್ಲಿಷ್ ಅರ್ಥನೇ ಆಗಲ್ಲ. ಲೆಟರ್ ಇಂಗ್ಲಿಷ್ ಅಲ್ಲಿ ನಂಗೆ ಏನು ಗೊತ್ತೇ ಇಲ್ಲ, ನಂಗೆ ಕನ್ನಡ ಅಷ್ಟೇ ಬರೋದು ಅನ್ನೋರಿಗೆ ನೀವು ಈ ತರ ಸ್ಟ್ರಕ್ಚರ್ ಆಗಿ ಹೇಳ್ಕೊಡ್ಬೋದು. ಓಕೆನಾ? ಡನ್ನ? ಸೋ ಫಾರ್ ಸೋ ಗುಡ್.
ಇಲ್ಲಿವರೆಗೂ ಈಸಿ ಆಗೋಯ್ತಾ? ಬನ್ನಿ ಇವಾಗ ಕಾಂಪ್ಲೆಕ್ಸಿಟಿ ಇದೆ ಇನ್ನೊಂದು ಹೇಳ್ಕೊಡ್ತೀನಿ. ರೆಡಿನಾ? ಯಾರೋ ಸಾಕು ಅಂತ ಹೇಳಿದ್ರಿ, ಯಾಕೆ ಇಲ್ಲ? ಇದು ಒಂದು ಮುಗಿಸ್ಬಿಡೋಣ. ನೆಕ್ಸ್ಟ್ ಒನ್ ಬಂದಾಗ ಒಂದ್ಸಲ ರಿವೈಸ್ ಮಾಡಕ್ ಈಸಿ ಆಗತ್ತೆ, ಟೈಮ್ ಉಳ್ಕೊಳ್ಳುತ್ತೆ. ಇರೋದು ಇದು ಒಂದೇ ಒಂದು ನಮ್ಗೆ, ಇದು ಒಂದೇ ಒಂದು, ಇದು ಮತ್ತೆ ಇದು ಎರಡು. ಇದೆಲ್ಲ ಈಸಿ ನೋಡಿ. ಇದು ಹೇಳಿ ನಂಗೆ ನೋಡ. WH ವಾಟ್ ವೆನ್ ಇದು ಕಲ್ತ್ಕೊಂಡ್ರೆ ಅವ್ರಿಗೆ ಎಷ್ಟೊಂದು ಸೌಂಡ್ ಬಂದಂಗೆ ಆಯ್ತು. ಬ್ಲೆಂಡ್ ಓದ್ಲಿಕ್ಕೆ ಫಾಸ್ಟ್ ಆಗಿ ಕಲ್ತ್ಕೊಂತಾರೆ ಅಷ್ಟೇ. ಇದು ಯಾವತ್ತಾದ್ರೂ ಕ್ಯೂನ ಯು ಇಲ್ಲದೆ ಹೋಗೋದು ನೋಡಿದ್ದೀರಾ? ಇಲ್ಲ, ಕ್ಯೂ ಯಾವಾಗ್ಲೂ ಯು ಜೊತೆನೆ ಹೋಗೋದು. ಅದಕ್ಕೆ ಬೇಕಾದ್ರೆ ಒಂದು ಸ್ಟೋರಿನೂ ಹೇಳ್ಬೋದು. ಇಟ್ಸ್ ಓಕೆ. ದಿಸ್ ಇಸ್ ಕ್ವರ್. ಇದು ಆವ್. ನೀವಲ್ಲಿ ಇದು ನೋಡಿದ್ರಲ್ವಾ? ಅಯ್ಯೋ ವೈಟ್ ವೈಟ್ ರೈಟ್ ಕರೆಕ್ಟಲ್ವಾ? ಹಾ, ಇದು ನೋಡಿ. ಲುಕ್ ಅಟ್ ದ ವರ್ಡ್ ಫಾರ್ಮೇಶನ್. ಪೌಚ್, ಔಚ್, ಪೌಚ್. ಕರೆಕ್ಟಾ? ದಿ ಸೌಂಡ್ ಈಸ್ ಔ, ಔ, ಔ. ದಿಸ್ ಇಸ್ ಆಯ್, ಕಾಯ್, ಆಯ್. ಇದೆಲ್ಲ ನಮ್ಗೆ ರಿಲೇಟ್ ಮಾಡ್ಕೊಳಕ್ಕಾಗತ್ತಾ ಸೌಂಡು? ನಾವು ಒಂದ್ಸಲ ರಿವೈಸ್ ನಾನು ಕೇಳ್ತೀನಿ, ಆಮೇಲೆ ಹೇಳ್ತಾ ಹೋಗಿ ಲಂಚ್ ಆದ್ಮೇಲೆ. ಬಟ್ ನೋಡಿದ ತಕ್ಷಣ ಈಸಿ ಟು ಕಾಂಪ್ರಿಹೆಂಡ್ ಬಿಕಾಸ್ ದೇರ್ ಇಸ್ ಅ ಕ್ಲೂ ವರ್ಡ್ ಗಿವನ್. ಆಯ್. ದಿಸ್ ಇಸ್ ಅರ್ಡ್. ದಿಸ್ ಇಸ್ ಆರ್, ಆರ್. ನೀವಿಲ್ಲಿ ಆರ್ ಅಂತಾನೆ ಹೇಳ್ಕೊಳ್ಳಿ. ಮಕ್ಕಳಿಗೆ ಆರ್ ಸೌಂಡ್ ನ ಬ್ಲೆಂಡ್ ಮಾಡಕ್ಕಾಗಿಲ್ಲ ಅಂದ್ರೆ ಆರ್ ಅಂತಾನೆ ಹೇಳ್ಕೊಳ್ಳಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ಝ ಅಂತ ಬಂದಾಗ ಗರಾಜ್. ಓಕೆ, ದಿಸ್ ಇಸ್ ಮ್ಯಾರೇಜ್. ಇವಾಗ ನೋಡಿ, ಈ ಮತ್ತೆ ಇದು ಸಾಫ್ಟ್ ಜಿ ಸೌಂಡ್ ಇವಾಗ ಹೇಳ್ಕೊಡಲ್ಲ. ಕ್ಯಾರಿಯೇಜ್, ಮೆಷರ್ಡ್. ಇಲ್ಲಿ ನಿಮಗೆ ಕ್ವಶನ್ ಕೇಳಿದಾಗ ಇದನ್ನ ಹೆಂಗ್ ಮಾಡ್ತಾರೆ ನೀವು ಫಾನಿಕ್ಸ್ ಅಲ್ಲಿ ಅಂತ ಹೇಳಿದಾಗ, ಕೆಲವೊಂದು ಅಕರೆನ್ಸಸ್ ಲೈಕ್ ದಿಸ್ ಎಸ್ ಅಂತ ಬಂದಾಗ ಕೆಲವು ವರ್ಡ್ ಅಲ್ಲಿ ಸೌಂಡ್ ಆಗುತ್ತೆ ಅಂತ ಹೇಳ್ಕೊಡ್ಬೇಕು. ಇದನ್ನ ಅಡಿಷನಲ್ ಇನ್ಫಾರ್ಮೇಶನ್ ನಾನು ನಿಮಗೂ ಟೀಚರ್ಸ್ಗೋಸ್ಕರ ಕೊಟ್ಟಿರೋದಿದೆ. ದಿಸ್ ಇಸ್ ಮೋರ್ ಫಾರ್ ಯುವರ್ ಕನ್ಸಂಪ್ಷನ್. ಮಕ್ಕಳು ಈ ಲೆವೆಲ್ಗೆ ಬರೋಷ್ಟರೊಳಗೆ ಬೈ ವೇ ಆಫ್ analytically connecting with the sound they will be able to do the word. ಆಯ್ತಾ? ಇಲ್ಲಿ ಯಾರು ಮೆಷರ್ ಅನ್ನಲ್ಲ, ಮೆಷರ್ ಅಂದ್ರೆ ಇದು ಶ ಅಲ್ಲಪ್ಪ, ಮೆಷರ್ ಅಂತ ಹೇಳ್ಬೇಕು. ಸೌಂಡ್ ಬರಬೇಕು. ಓಕೆನಾ? ಸೊ ದಿಸ್ ಇಸ್ ಒನ್ ಎಕ್ಸೆಪ್ಷನ್, ಗುಡ್ ಟು ನೋ ಆಸ್ ಟೀಚರ್ಸ್. ರೆಸ್ಟ್ ಆಫ್ ದೆಮ್ ಚಿಲ್ಡ್ರನ್ ಕ್ಯಾನ್ ಲರ್ನ್ ಈಸಿಲಿ. ಓಕೆನಾ? ಆರಾಮಾಗಿ ಹೋಗಿ ಊಟ ಮುಗಿಸ್ಕೊಂಡು 2 ಗಂಟೆ ಅಸೆಂಬಲ್ ಆಗಬೇಕು. 1 hour ಲಂಚ್ ಬ್ರೇಕ್ ಅಲ್ಲ, 1 hour ಲಂಚ್ ಬ್ರೇಕ್ ಇದೆ.